ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ರಾಮ ವರ್ಸಸ್ ಗಾಂಧಿ ಪೋಸ್ಟರ್ ಕದನ ಇದು. ಸಂಘಪ್ಪ ಅಂತ ಒಬ್ಬರು, ನುಂಗಪ್ಪ ಅಂತ ಒಬ್ಬರು, ರಾಗಪ್ಪ ಅಂತ ಒಬ್ಬರು, ಸಿದ್ದಪ್ಪ ಅಂತ ಒಬ್ಬರು, ಈ ಥರದ ಹೆಸರನ್ನು ಇಟ್ಕೊಂಡು ಮಲ್ಲಪ್ಪ, ರಾಗಪ್ಪ, ಸಿದ್ದಪ್ಪ, ಲಾಸ್ಟಲ್ಲಿ ನುಂಗಪ್ಪ, ಇದನ್ನು ಒಂದು ಕಡೆ ಆ್ಯಡ್ ಕೊಡ್ತಾ ಇದ್ದಾರೆ, ಜಾಹೀರಾತುಗಳು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಇದಕ್ಕಿಂತ ಮುಂಚೆ ಆಯ್ತು ಇವರೇನು ಮಾಡಿದರು, ರೂಲಿಂಗ್ ಪಾರ್ಟಿಯವ್ರು ಏನು ಮಾಡಿದರು ಅಂತ ನೋಡಿದ್ರೆ ಅವರು ಸಂಗಪ್ಪ ಉದ್ಯೋಗ, ನ್ಯಾಯಯುತ ವೇತನ, ಗ್ರಾಮೀಣ ಕಾರ್ಮಿಕರ ಹಕ್ಕು ಅಲ್ವಾ, ಮಹಾತ್ಮರೇ ನಿಮ್ಮ ಕಾಲದಲ್ಲಿ ಹಕ್ಕಾಗಿತ್ತು, ಈಗಿದು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಭಿಕ್ಷೆ ಅಂತ ಇವರು. ಹೀಗೆ ಒಬ್ಬೊಬ್ಬರು ಕೂಡ ಒಂದು ಆ್ಯಡ್ ವಿಚಾರಕ್ಕೆ ಒಂದು ಫೈಟ್ ಮಾಡ್ತಾ ಹೋದರೆ ಎಲ್ಲಿ ಬಂದು ನಿಂತ್ಕೊಳ್ಳುತ್ತೆ ನೋಡಿ. ಇಲ್ಲಿ ಈ ಥರ ಆ್ಯಡ್ ಕೊಡೋದು ಒಬ್ಬರು, ಆ್ಯಸ್ ಇಫ್ ಒಂದು ಕಡೆ ಗಾಂಧೀಜಿಗೆ ಇದ್ರ ಬಗ್ಗೆ ಸಿಟ್ಟು ಬಂದಿತ್ತು, ಈ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನು BJP ಮಾಡಲಿಕ್ಕೆ ಹೊರಟಿದೆಯಲ್ಲ, BBG ರಾಮ್ಜಿ, ಇದು ಸಿಟ್ಟು ಬಂದುಬಿಟ್ಟಿತ್ತು ಅವರಿಗೆ ಅಂತ ಒಬ್ಬರು. ಇದಕ್ಕೆ ಪರ್ಯಾಯವಾಗಿ ನಾವೇನು ಕಡಿಮೆ ಇಲ್ಲ, ನಮಗೂ ಕೂಡ ಜಾಹೀರಾತು ಕೊಡೋಕ್ಕೆ ಬರುತ್ತೆ ಅಂಥೇಳಿ ಇನ್ನೊಬ್ಬರು. ಏನು ಮಾಡಿದ್ದಾರೆ, ಗಾಂಧೀಜಿ ದೊಣ್ಣೆ ಹಿಡ್ಕೊಂಡು ನಿಂತುಬಿಟ್ಟಿದ್ದಾರೆ. ಇಲ್ಲಿ ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡು ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇವರಿಗೆ ಗಾಂಧೀಜಿ ದೊಣ್ಣೆ ತೊಗೊಂಡು ಹೊಡಿತಿರೋದು. ಈ ವಿಚಾರಕ್ಕೆ ವಾದ ಪ್ರತಿವಾದ ಕಾಂಗ್ರೆಸ್ ಮತ್ತು BJP ಕಡೆಯಿಂದ. ಸೊ ಎರಡೂ ಇಲ್ಲಿ ಒಂದು ಕಡೆ ನಡೀತಾ ಇದೆ. ಇದಕ್ಕೇನು ಹೇಳ್ತಾರೆ ಕಾಂಗ್ರೆಸ್ನವರು, ಅಲ್ಲ ರೀ, ಗಾಂಧೀಜಿ ಆ ಒಂದು ಕೋಲು ಹಿಡ್ಕೊಂಡಿದ್ದು ಹಿಂಸೆ ಮಾಡೋಕ್ಕಲ್ಲ, ದಂಡ ವಿಧಿಸೋಕ್ಕಲ್ಲ, ಅದು ಸತ್ಯ ಅಹಿಂಸೆಯ ಪ್ರತೀಕವಾಗಿತ್ತು, ಒಂದು ಊರುಗೋಲಾಗಿತ್ತದು, ನಂಬಿಕೆ ಆಗಿತ್ತದು. ಆ ದೊಣ್ಣೆ ಹಿಡ್ಕೊಂಡು ಗಾಂಧೀಜಿ ಯಾವತ್ತೂ ಯಾರಿಗೂ ಹೊಡೆದಿಲ್ಲ ರೀ ಅಂತ ಇವರು ಕಾಂಗ್ರೆಸ್ನವ್ರ ವಾದ. ಇವರು ಇನ್ನೊಂದು ಕಡೆ ಸರಿ, ಈ ಕಾಂಗ್ರೆಸ್ ಅವ್ರು ಏನು ಮಾಡಿದರು ಅಂತ ನೋಡಿದ್ರೆ, ಇವರು ಸಂಗಪ್ಪ ಅನ್ನೋದು. ಸಂಗಪ್ಪ ಅಂದ್ರೇನು ಅಂದರೆ ಸಂಘ ಅಂತ ಹೇಳ್ತಾರಲ್ಲ, RSS. BJPಯವರು ನಾಗಪುರದ ಮಾತು ಕೇಳಿದೆ ಯಾವುದೂ ಅಂತಿಮ ಮಾಡಲ್ಲ ಅಂಥೇಳಿ ಅದಕ್ಕೆ ಇವರು ಜಾಹೀರಾತು ಕೊಟ್ಟಿದ್ದರು. ಇವರೇನು ಕಡಿಮೆ ಇಲ್ಲ ಹಾಗಂತ ಕಾಂಗ್ರೆಸ್ನವರು. ವಾದ ಪ್ರತಿವಾದ ಚರ್ಚೆ ವಸ್ತುನಿಷ್ಠವಾಗಿರಲಿ. ಗಾಂಧೀಜಿಯವರನ್ನು ಇಡೀ ದೇಶ ಈ ತರಹದ ಒಂದು ಜಾಹೀರಾತಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಯಾವತ್ತೂ ನೋಡಿರಲಿಲ್ಲ. ಗಾಂಧೀಜಿಯವರನ್ನು ಈ ಥರದ ಒಂದು ಜಾಹೀರಾತುಗಳಲ್ಲಿ ಯಾರ್ಯಾರು ಯಾವತ್ತೂ ನೋಡಿರಲಿಲ್ಲ. ಕುಡಿತದಿಂದ ಸರ್ವನಾಶ ನೋಡಿದ್ದೀವಿ, ಕುಡಿತದಿಂದ ಸರ್ವನಾಶ ಅಂತ ಜಾಹೀರಾತು ನೋಡಿದ್ದೀವಿ ನಾವು, ಒಳ್ಳೆಯದಲ್ವಾ? ಗ್ರಾಮಗಳು ಬಲಿಷ್ಠವಾಗಬೇಕು ನೋಡಿದ್ದೀವಿ. ಇಲ್ಲಿ ಗಾಂಧೀಜಿ ದೊಣ್ಣೆಯನ್ನು ಈ ಹಲ್ಲೆ ಮಾಡೋಕ್ಕೆ ಬಳಸೋ ಲಾಠಿ ಥರ ಒಬ್ಬರು ತೋರಿಸೋದು, ಇನ್ನೊಂದು ಕಡೆ ಗಾಂಧೀಜಿ ಸಂಗಪ್ಪ ಅನ್ನೋದು. ಎರಡು ಕೆಲಸನ ಮಾಡಿಲ್ವಲ್ಲ ಗಾಂಧೀಜಿ. ಸಂಘವನ್ನು ಸಂಗಪ್ಪ ಅಂದಿದ್ರೇನ್ರಿ ಗಾಂಧೀಜಿ ಯಾವತ್ತಾದರೂ? ಸಂಘದವ್ರನ್ನ ಸಂಗಪ್ಪ ಅಂತ ಕರೆದಿದ್ರ ಗಾಂಧೀಜಿ? ದೊಣ್ಣೆ ಹಿಡ್ಕೊಂಡು ಕಾಂಗ್ರೆಸ್ನವ್ರಿಗೆ ಹೊಡೆಯಕ್ಕೆ ಹೋಗಿದ್ರ ಗಾಂಧೀಜಿ? ಎರಡೂ ಮಾಡಿಲ್ಲ. ಕಾಂಗ್ರೆಸ್ಸನ್ನು ಡಿಸಾಲ್ವ್ ಮಾಡಿ ಅಂತ ಹೇಳಿಬಿಟ್ಟಿದ್ರು. ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ಸನ್ನು ಡಿಸಾಲ್ವ್ ಮಾಡಿ ಅಂತ ಹೇಳಿಬಿಟ್ಟಿದ್ರು, ಡಿಸ್ಮ್ಯಾಂಟಲ್ ಮಾಡಿ ಅಂತ ಹೇಳಿದರು. ಓಕೆ, ರಾಜಕೀಯ ಉದ್ದೇಶಕ್ಕೆ ನಮ್ಮ ಒಂದು ಈ ಪಕ್ಷ ನಾವು ಉದಯಿಸಲಿಲ್ಲ, ಸ್ವತಂತ್ರ ಚಳುವಳಿಗಾಗಿ ಮಾಡಿದ್ದು ಅಂತ ಗಾಂಧೀಜಿಯವರ ಒಂದು ವಾದ ಇದ್ದಿರಲಿ. ತದನಂತರದಲ್ಲಿ ಎಲೆಕ್ಷನ್ ಸಿಸ್ಟಮಲ್ಲಿ ಬಂತು ಕಾಂಗ್ರೆಸ್ಸು. ಚುನಾವಣೆ ಏನು ಹೇಳುತ್ತೆ? 51 = 100, 49 = 0. ಚುನಾವಣೆಯಲ್ಲಿ 51 = 100, 49 = 0. ಹಾಗಿದ್ದಾಗ ಜನ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಅವನೇ ರಾಜ, ಅವನೇ ಮಂತ್ರಿ, ಅವನೇ ಎಲ್ಲ. ಸೊ ಹಾಗಿದ್ದಾಗ ಇಲ್ಲಿ ಏನು ಒಂದು ಯೋಜನೆ ಇಟ್ಕೊಂಡು ನಾವು ವಸ್ತುನಿಷ್ಠವಾಗಿ ಯೋಜನೆಯ ಸಾಧಕ ಬಾಧಕವನ್ನು ಚರ್ಚೆ ಮಾಡಿದ್ದೀವ. ಅದು ಬಿಟ್ಟುಬಿಟ್ಟು ಗಾಂಧೀಜಿ, ದೊಣ್ಣೆ, ಲಾಠಿ, ಸಂಗಪ್ಪ, ನಾಗಪ್ಪ, ರಾಗಪ್ಪ, ನುಂಗಪ್ಪ, ಮಲ್ಲಪ್ಪ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವ. ಈ ಮಟ್ಟಿಗೆ ಇಳಿತಾ ಇದ್ದೀವ ನಾವು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ಲೋಹಿತ್ ಹನುಮಾಪುರ ಇದ್ದಾರೆ, AAP ಯುವ ಘಟಕದ ರಾಜ್ಯಾಧ್ಯಕ್ಷರು. ಸ್ವಾಗತ ಲೋಹಿತ್ ತಮಗೆ. ನಮಸ್ಕಾರ ಸರ್, ಥ್ಯಾಂಕ್ ಯು. ಇಷ್ಟೆಲ್ಲ ನಮ್ಮನ್ನು ಯದುಕುಮಾರ್ ಜಾಯ್ನ್ ಆಗ್ತಾರೆ, BJP ವಕ್ತಾರರು. ಆದಮೇಲೆ ಈಗ ಮಹಾಂತೇಶ್ ಹಟ್ಟಿ ಅವರು ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ನಾನು ಮಾತಾಡ್ತೀನಿ ಅವ್ರನ್ನ. ಸ್ವಾಗತ ಮಹಾಂತೇಶ್ ಹಟ್ಟಿ ಅವರ ತಮಗೆ ಒಂದು ಡಿಬೇಟ್ಗೆ. ಫೈನ್. ಇದೀಗ ಲೋಹಿತ್, ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಈಗ ನೋಡಿ, ಚೆಕ್ ಮಾಡಿಕೊಡಿ. ಇಲ್ಲಿ ಒಂದು ಕಡೆ ನಾವು BJP ಅವರ ಜಾಹೀರಾತು ನೋಡ್ತಾ ಇದ್ದೀವಿ, ಒಂದು ಕಡೆ ಕಾಂಗ್ರೆಸ್ನವರ ಜಾಹೀರಾತು ಒಂದು ಕಡೆ ನಾವು ನೋಡ್ತಾ ಇದ್ದೀವಿ. ನಿಮ್ಗೆ ಏನು ಅನಿಸ್ತು, ನಿಮ್ಮ ಒಪಿನಿಯನ್ ಅನಿಸ್ತು ಇದ್ರ ಬಗ್ಗೆ? ಗಾಂಧೀಜಿಯನ್ನ ಮತ್ತೆ ಈ ರೀತಿಯಾಗಿ ನಮಗೆ ತೋರಿಸ್ತಾ ಇರೋಂಥದ್ದು ದುಃಖವಾಗಿ ಸಂಗತಿ. ನಾವು ಒಂದು ರಾಜಕೀಯ ಪಕ್ಷ ಅಂತ ಬಿಡೋಣ, ಫಾದರ್ ಆಫ್ ನೇಷನ್ ಅಂತ ಹೇಳಿ ನಾನು ಓದ್ತಾ ಇರೋದು, ನಮ್ಮ ತಂದೆ ಓದ್ತಾ ಇರೋದ್ರಿಂದ ಇವತ್ತು ಕೂಡ ಇದೆ. ಇವತ್ತು ನಾವು ಅವ್ರನ್ನ ಗೌರವಿಸ್ತೀವಿ. ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹೋದ್ರೆ ಅವರ ಒಂದು ಭಾವಚಿತ್ರವನ್ನು ನೋಡ್ತೀವಿ. ಆದರೆ ಕಾಂಗ್ರೆಸ್ ಅವರು ಒಂಥರ ಮಾಡಿದ್ರೆ ಇವತ್ತು ತುಂಬಾ ಮನಸ್ಸಿಗೆ ನೋವಾಗಿರುವಂಥದ್ದು ಗಾಂಧೀಜಿ ಅಹಿಂಸೆವಾದಿ ಅಂತ ಒಂದು ಬಂದಿರುವಂಥ ಬಿರುದು. ಯಾವತ್ತು ಯಾರಿಗೂ ಕೈ ಎತ್ತಿದಿರೋಂಥ ಮನುಷ್ಯನ ಕೈಯಲ್ಲಿ ದೊಣ್ಣೆ ಕೊಟ್ಟು ಹೊಡೆಯೋ ರೀತಿ ಆಗ್ತಿದೆಯಲ್ಲ, ಇಟ್ ಈಸ್ ಅನ್ ಅಫೆನ್ಸ್ ಅಂಡರ್ ಲಾ. ಓಕೆ, ಇದನ್ನ ನಾವು ನೋಡ್ಬೇಕಾಗತ್ತೆ. ಸರ್ಕಾರ ಮಣ್ಣು ತಿಂತಿದ್ಯಾ ಅಂತ ಕೇಳ್ತಾ ಇದ್ದೀನಿ.
ಈಗ ಗಾಂಧೀಜಿಯವ್ರಿಗೆ ಅವಮಾನ ಆಗಿದೆ ಸರ್, ನಾವು ಸುಮ್ಮನೆ ಕುಂತಿದ್ದೀವಿ. ಗಾಂಧೀಜಿಯವರ ಪರ ವಿರೋಧ ಮಾತುಗಳಿದಾವೆ, ಆಯ್ತು ಒಪ್ಕೊಳ್ಳೋಣ. ಇದು ಬಿಜೆಪಿ ಅವರು ಯಾರು ಕೊಟ್ಬಿಟ್ರು ಅಂತ ನೀವು ಮಾತು ಹೇಳ್ತಾ ಇದ್ದೀರಿ. ಖಂಡಿತವಾಗಿಲ್ಲ. ಆಗಲ್ಲ ಅಂತ. ಇಲ್ಲ ಇಲ್ಲ, ಆ ರೀತಿ ಅಲ್ಲ. ಬಿಜೆಪಿ ಆಗಲ್ಲ, ಯಾರು ಕೊಟ್ಟಿದ್ರು ಇದೇ ಮಾತು ಹೇಳ್ತಾ ಇದ್ದೀರಿ ನೀವು. 100% ಯಾರೇ ಆಗ್ಲಿ, ನಾವು ನ್ಯೂಟ್ರಲ್ ಆಗಿ ಮಾತಾಡಿದ್ರೆ ಇದ್ಯಾವುದು ತಪ್ಪಿಲ್ಲ. ನೋಡಿ, ಗಾಂಧೀಜಿಯನ್ನ ಕರ್ಕೊಂಡ್ಬಂದಿರುವಂತದ್ದು ಸ್ಥಿತಿಗತಿಯನ್ನ ಇವತ್ತು ನಾವು ಗಾಂಧೀಜಿಯನ್ನ ನ್ಯಾಯ ಕೆಳಗೆ ಇಟ್ಕೊಂತೀವಿ. ಆದ್ರೆ ಗಾಂಧೀಜಿ ಅವರ ತತ್ವ ಸಿದ್ಧಾಂತವನ್ನು ವಿರುದ್ಧ ನೀವು ತೋರಿಸಿದಾಗ ನೋವಾಗದ್ರೆ ಇರುತ್ತಾ? ಇದು ಪಕ್ಷ ಎಲ್ಲಿ ಬರುತ್ತೆ ಸರ್? ಗಾಂಧೀಜಿ ಅವರು ಆ ಕೋಲನ್ನ ಇಟ್ಕೊಂಡಿರುತ್ತದೆ, ಅದಕ್ಕೆ ಅವರ ಒಂದು ಅನ್ಯಾಯವಾದ ಗೋಲು ಅಂತ ನೀವೇನು ಹೇಳಿದ್ರಿ, ಆ ರೀತಿ ಊರಕ್ಕೆ ಹೊಂಟಿರುವಂಥದ್ದು ಅಥವಾ ಅವ್ರ ವಯಸ್ಸಾಗಿತ್ತೆಯೋ ಅಥವಾ ಅದೇ ಅವರ ಒಂದು ಭಾವಶೈಲಿ. ಇವತ್ತು ಕೂಡ ಒಂದು ನಾವು ಸ್ಕೂಲ್ಗಳಲ್ಲಿ ಕಸ್ಟಮ್ಸ್ ಅಂತ ಮಾಡ್ತೀವಲ್ಲ, ಏನೋ ಒಂದು ಎತ್ನಿಕ್ ಡೇ ಅಂತ ಮಾಡ್ತೀವಲ್ಲ, ಮಕ್ಕಳಿಗೆ ಆ ಡ್ರೆಸ್ ಅನ್ನ ಕೊಡ್ತೀವಿ. ಆದ್ರೆ ಗಾಂಧೀಜಿಯವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇ ಅಹಿಂಸವಾದದಲ್ಲಿ. ಸುಭಾಷ್ ಚಂದ್ರ ಬೋಸ್ ಅವರು ಬೇರೆ ರೀತಿಯಲ್ಲಿ ಹೋದ್ರು ಕೂಡ, ಭಗತ್ ಸಿಂಗ್ ಅವರು ಬೇರೆ ರೀತಿಯಲ್ಲಿ ಹೋದ್ರು ಕೂಡ, ಗಾಂಧೀಜಿಯವ್ರಿಗೆ ನೋವಾದ್ರೂ ಕೂಡ ಗಾಂಧೀಜಿಯವರು ಯಾವತ್ತೂ ಯಾರ ಮೇಲೆ ಕೈ ಎತ್ತಿರಲಿಲ್ಲ. ಒಂದು ಕಪ್ಪಾಳ ದೋಸೆ ಇನ್ನೊಂದು ಹೊಡಿರಿ ಅಂತ ಹೇಳುವಂತವ್ರ ಕೈಯಲ್ಲಿ ಬಿಜೆಪಿಯವರು ನೀವು ಅವ್ರ ಕೈಯಲ್ಲಿ ದೊಣ್ಣೆ ಎತ್ತಿಸ್ಬಿಟ್ರಲ್ಲ. ಹಾಗಾದ್ರೆ ಇತಿಹಾಸಗಾರರು ಇವತ್ತು ಈ ದೇಶದಲ್ಲಿ ನಾವು ಬದುಕ್ತಿರೋರು ನಾವು ಮಣ್ಣು ತಿನ್ಬೇಕಾ? ಆಗಲ್ಲ. ಇವತ್ತು ಸರ್ಕಾರ ಏನ್ ಮಾಡಿದೆ, ಕಾಂಗ್ರೆಸ್ ಸರ್ಕಾರ, ಕಾನೂನು ಸಚಿವರು ಯಾರು ಇಲ್ವೇನ್ರಿ? ಶೇಮ್ ಆನ್ ಯು. ಇಷ್ಟೊತ್ತಲ್ಲಿ ಆಗಲೇ ಪೊಲೀಸ್ ಕಂಪ್ಲೇಂಟ್ ಆಗಬೇಕಾಗಿತ್ತು ಸರ್. ಸಾವಿರಾರು ಕಾನೂನುಗಳಿದಾವೆ. ಫಾರ್ ಎಕ್ಸಾಂಪಲ್, ಆಂಟಿ ಗಾಂಧಿ ಡಿಫಾಮೇಷನ್ ಆಕ್ಟ್ ಅಂತಾನೆ ಒಂದಿದೆ. ಈ ಆಕ್ಟ್ ಅಲ್ಲಿ ನೀವು ಮಾಡಬಹುದು. ಅಥವಾ IPC ಅಲ್ಲಿ ಇದೆ. IPC ಅಲ್ಲಿ ನೀವು 153, 426 ಅಫೆನ್ಸ್ಗಳನ್ನ ಅಟ್ರಾಕ್ಟ್ ಮಾಡಬಹುದು. ಗಾಂಧೀಜಿಗೆ ಅವಮಾನ ಆಗ್ತಿದೆ. ಇವತ್ತು ಗಾಂಧೀಜಿ ಕೈಯಲ್ಲಿ ಹೀಗೆ ಕೊಟ್ರಿ, ನಾಳೆ ಅಂಬೇಡ್ಕರ್ ಕೈಯಲ್ಲಿ ಮಚ್ಕೊಡ್ತೀರಾ? ಸಂವಿಧಾನ ತೆಗೆದು ಕೈ ಮಚ್ಕೊಡ್ತೀರಾ? ಸೊ ದಿಸ್ ಇಸ್ ಆಲ್. ಇದೆಲ್ಲ ನಾವು ಆಂಟಿಸಿಪೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಎರಡು ರಾಜಕೀಯ ಪಕ್ಷಗಳಿಗೂ ಕೂಡ ನಾಚಿಕೆ ಆಗ್ಬೇಕಾಗತ್ತೆ, ಚೀಮಾರಿ ಹಾಕ್ಬೇಕು. ದೇಶದ ಜನ ಗಾಂಧಿಯ ಮೇಲೆ ತತ್ವ ವಿರುದ್ಧನೂ ಇದೆ, ಪರನೂ ಇದೆ. ಸ್ವತಂತ್ರ ಹೋರಾಟಗಾರಗಳು ಮಾತಾಡ್ಬೇಕಂತಾಗ ಇತಿಹಾಸನ ಯಾರು ಹೆಂಗ್ ತಿಳ್ಕೊಡ್ತಾರೋ ಆ ರೀತಿ ವಾದವಿಧಗಳು ಆಗಿರ್ತವೆ. ಆದ್ರೂ ಕೂಡ ಈಸ್ ಅ ಫಾದರ್ ಆಫ್ ನೇಷನ್ ಟುಡೇ. ವಿಧಾನಸೌಧದಿಂದ ಹಿಡಿದು ಕೋರ್ಟ್ ಇಂದ ಹಿಡಿದು ಯಾವುದೇ ಒಂದು ಸರ್ಕಾರಿ ಕಚೇರಿಯಲ್ಲಿ ಹೋದ್ರು ಇಟ್ ಇಸ್ ಮ್ಯಾಂಡೇಟರಿ ದಟ್ ಗಾಂಧೀಜಿ ಫೋಟೋ ಶುಡ್ ಬಿ ದೇರ್. ನಾವು ಅವ್ರನ್ನ ಈ ದೇಶ ಇರೋರು ಕೂಡ ಪ್ರೀತಿಸ್ತೀವಿ, ಗೌರವಿಸ್ತೀವಿ. ಗಾಂಧೀಜಿಯವರು ಮನ್ರೇಗಾ ಯೋಜನೆಯ ಹೆಸರಲ್ಲಿ ಮತ್ತೆ ಬರ್ಲಿಲ್ವ ಅನ್ನೋ ಚರ್ಚೆಗಿಂತ ಹೆಚ್ಚಾಗಿ ಅವ್ರು ದೊಣ್ಣೆ ಹಿಡ್ಕೊಂಡು ಯಾರಿಗೆ ಹೊಡಿತಾ ಇದ್ದಾರೆ, ಹೊಡೆಯುವಂತ ವಿಷಯ ಗಾಂಧೀಜಿಯವ್ರಿಗೆ ಇಲ್ವೇ ಇಲ್ಲ ಸರ್. ರಮಾಕಾಂತ್ ಅಂದ್ರು, ಯಾರು ನುಂಗಪ್ಪ ಅಂದ್ರು, ಇದು ಇಂಪಾರ್ಟೆಂಟ್ ಆಗುತ್ತೆ. ಭಾಷೆಯ ಒಂದು ಅನಿಮೇಟೆಡ್ ನೋಡಿ, 1995ರಲ್ಲಿ ಎಷ್ಟೋ ಆಕ್ಟ್ಸ್ಗಳು ಬರ್ತವೆ, ಅನಿಮೇಟೆಡ್ ಆಕ್ಟ್ಸ್ಗಳು. ಅಂದ್ರೆ ಒಬ್ರು ಮುಖವನ್ನ ಅಸಹ್ಯವಾಗಿ ತೋರಿಸುವಂತದ್ದು, ಈ ರೀತಿಯಾಗಿ ಮಾಡುವಂತದ್ದು, ಅದನ್ನ ಎಷ್ಟೋ ಆಕ್ಟ್ಸ್ಗಳು ಬರ್ತವೆ. ನಾನು ಹೇಳ್ತಾ ಇರೋಂಥದ್ದು ಆ ಆಕ್ಟ್ ಒಂದ್ ಕಡೆ ಇರ್ಲಿ. ಗಾಂಧೀಜಿಯನ್ನ ನೀವು ಅವ್ರ ತತ್ವ ಸಿದ್ಧಾಂತ ವಿರುದ್ಧ ತೋರಿಸ್ತಾ ಇದ್ದೀರಲ್ಲ, ಇದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ನೀವು ನರೇಗಾ ಆದ್ರೂ ಮಾಡ್ಕೊಳ್ಳಿ, ಗಾಂಧೀಜಿಯನ್ನ ಏನಾದ್ರೂ ಮಾಡ್ಕೊಳ್ಳಿ, ಗಾಂಧೀಜಿಯವ್ರನ್ನ ಗಾಂಧೀಜಿ ತರನೇ ತೋರಿಸಿ, ಅವ್ರ ತತ್ವ ಸಿದ್ಧಾಂತವನ್ನು ಇಟ್ಕೊಂಡೇ ತೋರಿಸಿ. ಎರಡನೇದು ಕಾಂಗ್ರೆಸ್ಗೆ ಬರೋಣ. ನೀವು ಹೇಳಿದ್ರಿ ನೀವು ಬಿಜೆಪಿ, ಕಾಂಗ್ರೆಸ್ ಅವರು ಸರ್ಕಾರದ ವೆಚ್ಚದಲ್ಲಿ ನೀವು ಇದು ಈ ಮುಖಪಟ ಅಂತ ಹೇಳ್ತೀವಲ್ವಾ, ಇದು ಫ್ರಂಟ್ ಪೇಜ್ ನಲ್ಲಿ ವಾರ್ತಾ ಇಲಾಖೆಯವರು ಯಾರು ಸ್ಯಾಂಕ್ಷನ್ ಮಾಡ್ತೀರಿ? ನೀವು ಒಬ್ಬರನ್ನ ಅಂದ್ರೆ ವಿರೋಧ ಪಕ್ಷದವರನ್ನ ನೀವು ಟೀಕಾ ಅಥವಾ ನೀವೇನೋ ಟೀಸ್ ಮಾಡಕ್ಕೋ ಅಥವಾ ಟೀಕೆ ಮಾಡಕ್ಕೋ ಈ ಹಣವನ್ನ ಬಳಸಬಹುದಾ? ಇದು ನೀವು ಸರ್ಕಾರದ, ಇದು DK ಶಿವಕುಮಾರ್ ದುಡ್ಡ, ಸಿದ್ದರಾಮಯ್ಯ ಅವ್ರ ದುಡ್ಡ, ಪರಮೇಶ್ವರ್ ಅವ್ರ ದುಡ್ಡ, ಇದು ಸರ್ಕಾರ ದುಡ್ಡು. ಅಂದ್ರೆ ನನ್ನ ದುಡ್ಡು, ಪಾರ್ಟಿ ಫಂಡ್, ಇದು ಪಾರ್ಟಿ ಫಂಡ್ ಅಲ್ಲ, ಯಾರ್ದು ಅಲ್ಲ, ಇದು ನಮ್ಮ ದುಡ್ಡು. ನೀವು ವಾರ್ತಾ ಇಲಾಖೆ ನಡೀತಾ ಇರುವಂತದ್ದು ಯಾವ ರೀತಿ ಮಾಡ್ತಿದ್ರಿ? ವಾರ್ತಾ ಇಲಾಖೆಯವರು ನೀವು ಹೇಗೆ ಜಾಹೀರಾತಿಯನ್ನು ಕೊಡಕ್ಕೆ ನೀವು ಒಪ್ಕೊಂಡು ಮಾಡ್ಕೊಂತೀರಿ? ಅಲ್ಲಿರುವಂತವ್ರು IAS ಆಫೀಸರ್ಗಳು ಯಾರು, IPS ಆಫೀಸರ್ಗಳು ಯಾರು ಒಂದು ಸ್ಟಾಂಪ್ ಪೆಂಡಿಂಗ್ ಆದಾಗ RCB ಅಲ್ಲಿ ಕಾಲ್ ತುಳಿತಲಾಗಿತ್ತಲ್ಲ, ಅವರೇ ಕೂತಿದಾರ, ಟ್ರಾನ್ಸ್ಫರ್ ಆಗಿದಾರ, ಯಾರು ಮಾಡ್ತಿದಾರೆ ಇವನ್ನೆಲ್ಲನೂ? ಇದೆಲ್ಲ ಸ್ಕ್ರೂಟನೈಸ್ ಮಾಡ್ಕೊಡ್ಬೇಕಲ್ಲ. ಇಲ್ಲ ನನ್ನ ಖರ್ಚು, ಕಾಂಗ್ರೆಸ್ಸಿನ ಅಧಿಕೃತವಾದ ಖರ್ಚು ಹಾಕಿ ನಾವೇನು ಅನ್ಕೊಳ್ಳಲ್ಲ. ಅವಮಾನ ಮಾಡಬೇಡಿ ಯಾರಿಗೂ ಕೂಡ. ಗಾಂಧೀಜಿ ಅವರನ್ನ ನೀವು ಈ ರೀತಿ ಬಳಸ್ಕೊಳ್ಳೋ ಹಾಗೆ ಇಲ್ಲ. ಪ್ರಶ್ನೆ ಗಾಂಧೀಜಿ ಅವಮಾನ ಪ್ರಶ್ನೆ ಎರಡೂ ಇದೆ. ಈಗಿನ ಸ್ಥಿತಿ ಖರ್ಚು ನಮ್ದು, ಗಾಂಧೀಜಿ ಅವನ್ನ ಯಾವ ರೀತಿ ತೋರಿಸ್ತೀರಾ ಅಂತ. ಇದೇ ಭಾರತಾಂಬೆಯನ್ನು ನಾನು ಫರ್ಗಿವ್ ಮೀ, ನಾನು ಒಂದು ಇನ್ಸಲ್ಟ್ ಇದು ಮಾಡಕ್ಕೆ ಉದಾಹರಣೆ ಕೊಡ್ತೀನಿ. ಭಾರತಾಂಬೆಗೋ, ಡಾಕ್ಟರ್ ಅಂಬೇಡ್ಕರ್ಗೋ ಅಥವಾ ಭಗತ್ ಸಿಂಗ್ ಅವ್ರನ್ನೋ ಈ ರೀತಿ ನೀವು ತೋರಿಸಿ ನೀವು ಒಪ್ಕೊಂತೀರಾ? ಯಾಕೆ ಸರ್ 24 ಅವರ್ಸ್ ಆಗಿದೆ, ಯಾರು ಮಾತಾಡ್ತಿಲ್ಲ ಇದ್ರ ಬಗ್ಗೆ? ಗಾಂಧೀಜಿ ಅವ್ರ ಕೈಯಲ್ಲಿ ಅಹಿಂಸೆ ಮಾಡಿಸ್ತಿದ್ರಲ್ಲ ನೀವು, ಅವ್ರು ನಮ್ಗೆ ಹೇಳ್ಕೊಟ್ಟಿಲ್ಲ ಇದನ್ನ. ನಾವು ಇವತ್ತು ಅವ್ರ ಸಿದ್ಧಾಂತ ಇಟ್ಕೊಂಡಿದೀವಿ. ಫಸ್ಟ್ ಬೆಂಚ್ ಕುಂತ್ಕೊಂಡು ಓದಿದೀವಿ ಸರ್, ಲಾಸ್ಟ್ ಬೆಂಚ್ ಕುಂತ್ಕೊಂಡು ಓದಿಲ್ಲ. ಲಾಸ್ಟ್ ಬೆಂಚ್ ಕುಂತ್ಕೊಂಡ್ರೆ MLA ಆಗಿದ್ದಾರೆ ಇವತ್ತು. ಫಸ್ಟ್ ಬೆಂಚ್ ಕುಂತ್ಕೊಂಡು ತಿಳ್ಕೊಂಡು ಏನೋ ಮಾಡೋಣ ಅಂತ ಬಂದಿದೀವಿ. ಇವತ್ತು ನಮ್ಮನ್ನ ಏನ್ ಮಾಡ್ತಿದ್ರಿ ನೀವು? ಹಾಗಾದ್ರೆ ಗಾಂಧೀಜಿ ಕೈಲೇ ಕೊಯ್ ಕೊಟ್ಬಿಟ್ಟು ನೀವು ದೊಣ್ಣೆಯನ್ನ ಕೊಟ್ಬಿಟ್ರೆ, ಹೊಡೆದ್ಬಿಟ್ರು ಗಾಂಧೀಜಿ, ಯಾರಿಗೋ ತೋರಿಸ್ಬಿಟ್ರು ಅಂತ ಹೇಳಿದ್ರೆ, ಇವತ್ತು ಸ್ಕೂಲ್ ಇರುವಂತ ಸಬ್ಜೆಕ್ಟ್ಸ್ ಗಳು ಕಾಂಪ್ಲಿಕೇಶನ್ ಏನಾಗ್ತವೆ? ಇರುವಂತ ಜೆನ್ಸಿ ಸಮಾನನೋ ಅಥವಾ ಆಲ್ಫಾ ಜಮಾನಗೋ ಗಾಂಧೀಜಿ ಬಗ್ಗೆ ನಾನು ಏನ್ ಹೇಳಿ, ನೀವು ಹೇಳಿ. ಹಾಗಾಗಿ ಸರ್, ಆಮ್ ಆದ್ಮಿ ಪಕ್ಷದಿಂದ ವತಿಯಿಂದ ನಾಳೆ ಬೆಳಗ್ಗೆ ಈ ಕ್ರಿಮಿನಲ್ ಕಂಪ್ಲೇಂಟ್ ನಾವು ದಾವೆ ಮಾಡ್ತಾ ಇದೀವಿ ಸರ್. ಗಾಂಧೀಜಿ ಅವರ ನೀವು ಈ ರೀತಿ ತೋರ್ಸಾಗಿಲ್ಲ ಅಂತ ಹೇಳಿ ನಾವು ಖಂಡಿತವಾಗ್ಲು ಗಾಂಧೀಜಿ ಅವರು ಯಾರು ಆತರ ತೋರಿಸಿದಾರೋ, ಆ ತತ್ವ ಸಿದ್ಧಾಂತವನ್ನು ಯಾರು ಮಾಡ್ತಾ ಇದಾರೋ ಅಥವಾ ವಿರುದ್ಧವಾಗಿ ಏನ್ ತೋರಿಸ್ತಾ ಇದಾರೋ ಅದರ ಕಾನೂನು ಏನಿದೆಯೋ ಅದರ ಅಡಿಯಲ್ಲಿ ನಾವು ಮಾಡ್ತಿದ್ದೀವಿ. ಮಹಾಂತೇಶ್ ಶೆಟ್ಟಿ ಅವರೇ, ಈಗ ಕಾಂಗ್ರೆಸ್ ವಕ್ತಾರರು ಜಾಯ್ನ್ ಆಗಿದ್ದಾರೆ. ಸ್ವಾಗತ ನಿಮಗೆ ಮಹಾಂತೇಶ್ ಶೆಟ್ಟಿ ಅವರೇ. ನಮಸ್ಕಾರ ಸರ್. ಮಹಾಂತೇಶ್ ಶೆಟ್ಟಿ ಅವರೇ, ಗಾಂಧೀಜಿ ಕೈನಲ್ಲಿ ಸಿದ್ದರಾಮಯ್ಯ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಲಾಠಿ ಚಾರ್ಜ್ ಮಾಡಿಸ್ತಾ ಇರತಕ್ಕಂಥ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಬಿಜೆಪಿ ಪಕ್ಷ. ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಅವರು ಮೂವರ ಮೇಲೂ ಕೂಡ. ಅವರು ಮೂವರು ಕೈ ಅಡ್ಡ ಹಿಡಿದಿದ್ದಾರೆ.
ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಬಲಗೈನ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಡಗೈನ ಈ ಥರ ಅಡ್ಡ ಹಿಡಿಯೋ ಥರ ಅವರು ಹೊಡೆಯೋಕ್ಕೆ ಬಂದಾಗ ಅಡ್ಡ ಸಿದ್ದಪ್ಪ, ರಾಗಪ್ಪ, ಮಲ್ಲಪ್ಪ ಹಾಗೂ ಎಲ್ಲ ನುಂಗಪ್ಪಗಳಿರ ನನ್ನ ಹೆಸರಲ್ಲಿ 60 ವರ್ಷ ಲೂಟಿ ಮಾಡಿದ್ದಲ್ಲದೆ ನನ್ನ ಗ್ರಾಮ ಸ್ವರಾಜ್ಯ ಕನಸು ನನಸಾಗಿಸಲು ಮೋದಿ ಸರ್ಕಾರ ಜಾರಿಗೆ ತಂದಿರುವ VBG ರಾಮ್ಜಿ ಯೋಜನೆ ಕುರಿತು ಅಪಪ್ರಚಾರ ಮಾಡ್ತೀರಾ ಅಂತ ಫಸ್ಟ್ ಕ್ವಶನ್ನು ಗಾಂಧೀಜಿ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ ಅಂತ? ನೋಡಿ ಸರ್, ಇಡೀ ರಾಜ್ಯದ ಜನತೆ ದೇಶದ ನೋಡ್ತಾ ಇದೆ. ನಮ್ಮ ರಾಜ್ಯದ ಜನತೆ ದೊಡ್ಡರಲ್ಲ. ಇದಕ್ಕೆ ತಕ್ಕ ಉತ್ತರವನ್ನ ಬಿಜೆಪಿಯವರು ಮಾಡಿದಕ್ಕೆ ನಮ್ಮ ರಾಜ್ಯದ ಜನತೆ ಮತ್ತೊಮ್ಮೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅನ್ನೋ ಮನೋನಿಟ್ಟಿನಲ್ಲಿ ನಾವಿದ್ದೇವೆ. ಆದ್ರೆ ಅವ್ರಿಗೆ ಅಷ್ಟು ಅರಿವು ಬೇಡ ಬಿಜೆಪಿ ಅವರಿಗೆ. ಈ ರಾಜ್ಯದ ಜನತೆ ದಡ್ಡರಲ್ಲಿ ಬುದ್ಧಿವಂತರಿದ್ದಾರೆ. ಈಗಾಗಲೇ ನಿಮ್ಮನ್ನು ಮನೆಗೆ ಕಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಬಿಜೆಪಿ ಅವರಿಗೆ ಯಾವ ತಕ್ಕ ಪಾಠ ಕಲಿಸ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ದೇಶದ ಒಬ್ಬ ಮಹಾತ್ಮ ಗಾಂಧೀಜಿ ಅವರನ್ನ ಈ ಕೋಲಲ್ಲಿ ಹೊಂದುವಂತ ವ್ಯವಸ್ಥೆ ಸರಿಯಲ್ಲ. ಅದೇ ವ್ಯವಸ್ಥೆಗೆ ಬೇರೆ ಸಂಘಟನೆಗಳಿಗೆ ಬೇರೆ ತಿರುಗಿದ್ರೆ ಇಷ್ಟೊತ್ತಿಗೆ ಏನಾಗ್ತಿತ್ತು? ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿತ್ತು, ಸಂವಹನ ಆಗ್ತಿತ್ತು, ಜಾತಿ ಸಂವಹನಗಳು ಪ್ರಾರಂಭ ಆಗ್ತಿತ್ತು. ಆದ್ರೆ ಮಹಾತ್ಮ ಗಾಂಧಿಯವರು ಅಹಿಂಸಾ ತತ್ವದಡಿಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತವರು. ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಜೆಡಿಎಸ್ ಇರ್ಲಿ. ಮಾಂತೇಶ್ ಶೆಟ್ಟಿ ಅವರೇ ಕೇಳಿಸ್ಕೊಳ್ರಿ. ಮಾಂತೇಶ್ ಶೆಟ್ಟಿ ಅವರೇ, ನೀವು ಸಂಗಪ್ಪ ಅಂತ ಕರೆದ್ರಲ್ಲ, ಯಾಕೆ ಕರೆದ್ರಿ ಸಂಗಪ್ಪ ಅಂತ ಅವ್ರನ್ನ? ಯಾರಿಗೆ ಸಂಗಪ್ಪ ಅಂತ ಕರೆದಿದ್ ನೀವು? ಒಬ್ಬರ ಹೆಸರನ್ನ ನಾವು ಬೇರೆ ವಿಚಾರ ಇದರಲ್ಲಿ ಕೇಳ್ಬೋದು, ಅದನ್ನ ಬೇರೆ ಮಾತಲ್ಲಿ ಮಾತಾಡ್ಬಹುದು, ಅಹಿಂಸೆ ಮಾಡ್ಬೋದು. ಆದ್ರೆ ಒಬ್ಬ ಮಹಾತ್ಮ ಗಾಂಧಿ ಆ ಪುರುಷನನ್ನ ತೋರಿಸಿದ್ರೆ ಏನಾಗುತ್ತೆ? ಅದೇ ಒಬ್ಬ ಅಂಬೇಡ್ಕರ್ ಅವರನ್ನ ಅಥವಾ ಬೇರೆ ಮಾಂತೇಶ್ ಅವರೇ, ನೀವು ರೇಡಿಯೋಗಳನ್ನು ಕೇಳ್ಕೊಂಡು ಬೆಳೆದಿದ್ದೀರಿ ಅಂತ ನಾನು ಭಾವಿಸೋ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಹಿಂದೆ ರೇಡಿಯೋದಲ್ಲಿ ಕೆಲವು ಜಾಹೀರಾತು ಬರ್ತಾ ಇತ್ತು. ಯಾವುದೊಂದು ಕೃಷಿ ಕಾರ್ಯಕ್ರಮ ಅಂತ ಅಂದ್ಕೊಳ್ಳಿ, ಹಳ್ಳಿಯಲ್ಲಿ ಇಬ್ರು ರೈತರ ತರನೇ ಮಾತಾಡ್ತಾ ಇದ್ರು. ಆ ರೇಡಿಯೋ ಉದ್ಘೋಷಕರು ರೈತರ ತರ ಮಾತಾಡ್ತಾ ಇದ್ರು. ಏನಪ್ಪಾ, ಯಾಕೆ ಹಿಂಗ್ ಚಿಂತೆ ಮಾಡ್ಕೊಂಡಿದ್ಯಾ ನೀನು ಅಂತ ಹೇಳಿದ್ರೆ, ಈ ತರ ರೇಷ್ಮೆ ಬೆಳೆ ಈ ತರ ಆಯ್ತು, ತೆಂಗಿನಕಾಯಿ ಬೆಳೆ ಈ ತರ ಆಯ್ತು, ಕಾಯಿ ಕೊರಕ ಹುಳ ಈ ತರ ಬಂತು, ಕಾಂಡ ಕೊರಕ ಹಿಂಗ್ ಬಂತು ಹಂಗ್ ಬಂತು ಅಂತ ಹೇಳಿದಾಗ ಇನ್ನೊಬ್ಬ ಮನುಷ್ಯ ಇದಕ್ಕೆ ಇಂತಿಂತ ಔಷಧಿ ಹಾಕು, ನಾನು ಇಂಥ ಕಡೆ ಹೋಗಿದ್ದೆ, ನೀನು ಹೊಲಕ್ಕಿಂತ ಗೊಬ್ಬರ ಹಾಕು ಅಂತ ಒಂದು ಗೈಡ್ ಮಾಡ್ತಾ ಇದ್ರು. ಇದೇ ತರ ಇಬ್ರು ಪರ್ಸನ್ ಇಟ್ಕೊಂಡು ನೀವು ಮಾಡಬಹುದಾಗಿತ್ತಲ್ಲ ಜಾಹೀರಾತು. ಇಲ್ಲಿ ನೀವು ಗಾಂಧೀಜಿ ಇಟ್ಕೊಂಡು ಒಬ್ಬ ಮನುಷ್ಯನಿಗೆ ಕಾಕಿ ಚಡ್ಡಿ, ಕಾಕಿ ಪ್ಯಾಂಟನ್ನು, ಕಾಕಿ ಬಟ್ಟೆನ ಹಾಕ್ಬಿಟ್ಟು, ನೀವು ಬೆಲ್ಟ್ ಹಾಕ್ಬಿಟ್ಟು ನೀವು ಸಂಗಪ್ಪ ಅಂತ ಕರೆದಿದ್ದೀರಿ. ನೀವು ಎಷ್ಟು ಮಟ್ಟಿಗೆ ಸರಿ ಇದರಲ್ಲಿ? ನಿಮ್ಗೆ ಇನ್ಯಾರು ಗಾಂಧೀಜಿ ಬಿಟ್ಟು ಇನ್ಯಾರು ಸಿಕ್ಕಿಲ್ವಲ್ಲ ನಿಮ್ಗೆ? ನೀವು ಶುರು ಮಾಡಿದ್ರೆ ಅವ್ರು ಮುಂದುವರಿಸಿದಾರೆ. ನಾನೊಬ್ಬ ಯುವಕನಾಗಿ, ದೇಶದ ಪ್ರಜೆಯಾಗಿ ನಾನು ಹೇಳೋದಿಷ್ಟೇ, ಯಾರು ಮಾಡಿದ್ರು ಅದು ತಪ್ಪೇ ಅಲ್ಲ. ನೀವು ಮಾಡಿದ್ ಸರಿ ನಾನು ಹೇಳ್ತಾ ಇದ್ದೀನಿ. ನಿಮ್ ಗಾಂಧೀಜಿ ಯಾರು ಸಿಕ್ಕಿಲ್ಲ. ಮುಂದಿನ ಪೀಳಿಗೆಗೆ ನಾವ್ ಏನ್ ನೀಡ್ತಾ ಇದ್ದೀವಿ? ಮುಂದಿನ ಪೀಳಿಗೆಗೆ ಫೈರ್ ಇಂದ ಒಂದು ಸಂದೇಶ ಹೋಗ್ಬೇಕು, ಒಳ್ಳೆ ಸಂದೇಶಗಳ ಜನರು ನೋಡುವಂತಾಗ್ಬೇಕು. ಮಾಂತೇಶ್ ಅವರೇ, ನಾನು ಕೇಳಿದ ಪ್ರಶ್ನೆ ಹೇಳ್ರಿ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ರಿ. ನೀವು ಫಸ್ಟ್ ಜಾಹೀರಾತನ್ನ ಯಾಕೆ ಕೊಟ್ರಿ ಸಂಗಪ್ಪ ಅಂತ ಹೇಳಿ? ಗಾಂಧೀಜಿನ ಯಾಕೆ ಪ್ರಿಂಟ್ ಮಾಡಿದ್ರಿ ನೀವು ಜಾಹೀರಾತಲ್ಲಿ? ನೋಡಿ ಸರ್, ಅದು ಆ ಟೈಪ್ ಇದು ನೇರವಾಗಿ ಇವ್ರು ಮಾಡಿದ್ರೆ ಅದನ್ನ ಆ ಟೈಪ್ ಮಾಡಿದಾರೆ ಅಂತ ನಾವು ಒಪ್ಪುವಂತ ಇಲ್ಲ. ಆದ್ರೆ ಅವ್ರು ಮಾಡ್ಬೇಕಾದ್ರೂ ಅದು ಅರಿವು ಇರ್ಬೇಕು. ಬಿಜೆಪಿ ಅವರಾಗಿರ್ಬೋದು, ನಮ್ಮವರಾಗಿರ್ಬೋದು. ನಾನು ಕೇಳಿದ ಪ್ರಶ್ನೆ ಬಿಟ್ಬಿಟ್ಟು ಮಾಂತೇಶ್ ಅವರೇ, ನಾನು ಕೇಳಿದ ಪ್ರಶ್ನೆ ಬಿಟ್ಬಿಟ್ಟು ಇನ್ನೇನು ಮಾತಾಡಬಾರ್ದು. ನಾನು ಕೇಳಿದ ಪ್ರಶ್ನೆ ಬಿಟ್ಟು ಇನ್ನೇನು ಮಾತಾಡಬಾರ್ದು. ನೀವು ಒಬ್ಬ ವ್ಯಕ್ತಿಗೆ ಕಾಕಿ ಬಣ್ಣದ ಒಂದು ಪ್ಯಾಂಟನೋ ಚಡ್ಡಿಯನ್ನೋ ಹಾಕಿಬಿಟ್ಟು ನೀವು ಸಂಗಪ್ಪ ಅಂತ ನೀವು ಕರೆಯಬಹುದಾದ್ರೆ ಅದೆಷ್ಟು ಮಟ್ಟಿಗೆ ಸರಿ? ಗಾಂಧೀಜಿ ಮೂಲಕ ನೀವು ಹೇಳಿಸ್ಬೋದಾ ಈ ಮಾತನ್ನ ಸಂಗಪ್ಪ ಅಂತ? ಸರಿಯಲ್ಲ, ನಾನು ಸರಿಯಲ್ಲ ಅಂತ ನಾನೇ ಹೇಳ್ತೀನಲ್ಲ, ಸರಿಯಲ್ಲ. ಫೈನ್. ನಾನೀಗ ಯದು ಕುಮಾರ್ ಜಾಯ್ನ್ ಆಗಿದ್ದಾರೆ, ಬಿಜೆಪಿ ವಕ್ತಾರರು. ಏನು ಇದೆಲ್ಲ? ಗಾಂಧೀಜಿಯವ್ರನ್ನ ನಾವು ಶಾಲೆಗಳಲ್ಲಿ ನೋಡಿದ್ದೀವಿ, ಅನೇಕ ಗೋಡೆಗಳ ಮೇಲೆ ನೋಡಿದ್ದೀವಿ. ಕುಡಿತದಿಂದ ಸರ್ವನಾಶ, ಗ್ರಾಮಗಳು ಉದ್ಧಾರ ಆದರೆ ದೇಶ ಉದ್ಧಾರ ಆಗೋದು, ಈ ಥರದ್ದು ನೆನಪಿದೆ ನಮಗೆ. ಆ ಒಂದು ಪರಂಪರೆಯನ್ನು ಹೋಗಿ, ಆ ಮಾರ್ಗದರ್ಶಿಗಳನ್ನು ಹೋಗಿ ಈ ಥರ ನೀವು ಗಾಂಧೀಜಿಗೆ ಲಾಠಿ ಚಾರ್ಜ್ ಮಾಡಿಸೋ ಥರ ಹಾಕಿದ್ದೀರಲ್ಲ, ಏನು ಇಲ್ಲಿಗೆ ಬಂತಾ ಇದು? ಒಂದು ರಾಜಕಾರಣನ ಒಂದು ಯೋಜನೆ ವಿಚಾರಕ್ಕೆ ಇಲ್ಲಿಗೆ ತಂದು ನಿಲ್ಲಿಸ್ಬೇಕು. ಗಾಂಧೀಜಿ ದೊಣ್ಣೆ ತೊಗೊಂಡು ಹೊಡೆಯುವಂಥದ್ದು ಇಮ್ಯಾಜಿನ್ ಮಾಡಿ, ನಿಮಗೆ ಮಾತ್ರ ಇಮ್ಯಾಜಿನೇಷನ್ ಬರೋಕ್ಕೆ ಸಾಧ್ಯ ಇದು? ನೀವು ಹೇಳಿದಂಥ ಹಲವು ಪಾಯಿಂಟ್ಗಳು ಸರಿ, ಕೆಲವು ಪಾಯಿಂಟ್ಗಳಿಗೆ ನಾನು ವಿರೋಧ ಇದೆ ಸರ್. ಆದರೆ ಇಲ್ಲಿ ಈ ವಿಷಯ ಬಂದಿದ್ದಂಥದ್ದು ಯಾವುದಕ್ಕೆ ಸರ್? ಅದಲ್ಲಿ ಇದು ವಿಕಸಿತ ಭಾರತದ ಗ್ರಾಮೀಣ
ಇದಕ್ಕೆ ರಾಮ್ಜಿಗೆ ಇದಕ್ಕೆ ನಾವ್ ಹೇಳ್ತಾ ಇರುವಂತದ್ದು ಒಂದು ಕಾಯ್ದೆ ಒಂದು ಸರ್ಕಾರ ಬಂದಾದ್ಮೇಲೆ ಅದೇ ಕಾಯ್ದೆನ ಮುಂದುವರಿಸಬೇಕು ಅನ್ನೋದು ಯಾವ್ದು ಕಡ್ಡಾಯವಾದ ನಿಯಮನೂ ಕೂಡ ಇಲ್ವಲ್ಲ ಸರ್ ಅದಲ್ಲಿ. ಇದು 20 ವರ್ಷದಿಂದ ಇದೆ, 2007 ಇಂದ ಇದೆ ಅದಲ್ಲಿ. ನಮ್ಮ ಸರ್ಕಾರ ಬಂದಾಗಲೂ ಇತ್ತದಲ್ಲಿ. ಆದ್ರೆ ಇದರಲ್ಲಿ ಏನೇನ್ ನ್ಯೂನತೆಗಳಿತ್ತು ನ್ಯೂನತೆಗಳನ್ನ ಜಾಹೀರಾತ್ ಬಗ್ಗೆ ಏನಾಯ್ತು ಗೊತ್ತಾಯ್ತು ಸರ್. ಆಯ್ತು, ಜಾಹೀರಾತ್ ಪ್ಲಸ್ ಮೈನಸ್ ಇದೆಯಲ್ಲ, ಈ ದೇಶ ದುರಂತ ಹೇಳ್ಬಿಡ್ಲಾ, ಯೋಜನೆ ಪ್ಲಸ್ ಮೈನಸ್ ಡಿಬೇಟ್ ಆಗಿದ್ದಕ್ಕಿಂತ ಸದನದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿದ್ದಕ್ಕಿಂತ ಈ ಗಾಂಧೀಜಿನ ಇಟ್ಕೊಂಡು ಮನಸ್ಸಿಗೆ ಬಂದಂಗೆ ನೀವೊಂಥರ ಚಿತ್ರಣ, ನಿಮ್ದೊಂದು ರೇಖಾಚಿತ್ರ, ಅದೊಂದು ರೇಖಾಚಿತ್ರ ಮಹಾಂತೇಶ್ ಅವ್ರು ಕೇಳಿದ್ರೆ ನಿಮಗೂ ಕೇಳ್ತಾ ಇರೋದು ನಾನು. ಡೆಫಿನೆಟ್ಲಿ ಸರ್. ಈಗ ಜಾಹೀರಾತ್ ಬಗ್ಗೆ ತಾವು ಕೇಳ್ತಾ ಇದ್ದೀರಾ. ಜಾಹೀರಾತ್ ಬಗ್ಗೆ ಕೇಳಿದಾಗ ಯಾವುದೇ ಯೋಜನೆ ಬಗ್ಗೆ ಇದ್ದಾಗಲೂ ಪರಸ್ಪರ ಚರ್ಚೆ ಮಾತಾಡಬಹುದು, ಡಿಸ್ಕಷನ್ಸ್ ಮಾಡಬಹುದು. ನೀನ್ ವಿರೋಧ ಆದ್ರೂ ಮಾತಾಡು, ಪರ ಆದ್ರೂ ಮಾತಾಡು, ಅದು ಒಂದು ವೇದಿಕೆ ಸಂಸತ್ ಇರುವಂತದ್ದು. ಇಲ್ಲ ಆಚೆ ಆದ್ರೂ ಮಾತಾಡು. ಇದನ್ನ ಪ್ರಾರಂಭಿಸೋದು ಯಾರು ಸರ್ ಅದಲ್ಲಿ? ಯಾವ ಫಾದರ್ ಆಫ್ ದಿ ನೇಷನ್ ಅಂತ ನಾವು ಕರೆಯುವಂತದ್ದನ್ನ ಪ್ರಾರಂಭಿಸಿದ್ ಯಾರು? ಯಾವ ಚಿತ್ರ ಇಸ್ಕೊಂಡು ಸಂಗಪ್ಪ ಅನ್ನೋದಕ್ಕೆ ಅದಕ್ಕೆ ಉತ್ತರ ಕೊಡ್ಬೇಕು ತಾನೆ. ಈಗ ಕೆಲವು ಸತಿ ನಾವ್ ಹೇಳ್ತೀವಿ ಸರ್, ಜಾಣನಿಗೆ ಮಾತಿನ ಪೆಟ್ಟು, ಕೆಲವ್ರಿಗೆ ಇಲ್ದೇವ್ರಿಗೆ ಏನ್ ಮಾಡ್ಬೇಕಾಗತ್ತೆ? ಅದಿಲ್ಲದೆ ಅವ್ರಿಗೆ ಬೇರೆ ರೀತಿನೇ ಮಾತಲ್ಲಿ ಹೇಳ್ಬೇಕಾಗತ್ತೆ. ಸೊ ಅದನ್ನೇ ಹೇಳ್ತಾ ಇರುವಂತದ್ದು. ನೀವು ಗ್ರಾಮ ಸ್ವರಾಜ್ಯ ಅಂತ ಏನ್ ಹೆಸರು ಗಾಂಧೀಜಿ ಅವರು ಇಟ್ಟಿದಂತದ್ದು ಅವ್ರ ಕಲ್ಪನೆ ಇದ್ದು, ಆ ಕಲ್ಪನೆಗೆ ಯಾವುದೂ ಧಕ್ಕೆ ಇಲ್ಲ ಅದಲ್ಲಿ. ಆ ಕಲ್ಪನೆಗೆ ತಕ್ಕಾಗೆ ನಾವು ಕೆಲಸ ಮಾಡ್ತಾ ಇರುವಂತದ್ದು. ಅಪಪ್ರಚಾರ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳುವಂತದ್ದು. ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಕೆಲವು ಸತಿ ನೀವು ಸಾವಿರ ಸತಿ ಹೇಳಿ ಅವ್ರಿಗೆ ಅರ್ಥ ಆಗೋದೇ ಇಲ್ಲ. ಅವ್ರು ಹೇಳಿದ್ದೇ ಸರಿ ಅಂತ ಇರ್ಬೇಕಾದಾಗ ಚರ್ಚೆಯಲ್ಲಿ ಬರುತ್ತೆ ಸರ್. ಅಲ್ಲಿ ಚರ್ಚೆಗೆ ವಿರುದ್ಧ ಚರ್ಚೆ ಇದೆ ಪರವಾಗಿಲ್ಲ, ಚರ್ಚೆ ನಂದೇ ಚರ್ಚೆ ಸರಿ, ಆದ್ರೆ ಆಚೆ ಚರ್ಚೆ ಸರಿ. ಗಾಂಧೀಜಿ ಚಿತ್ರ ಯಾಕಬೇಕಾಗಿತ್ತು ಇಲ್ಲಿ? ಏನನ್ನ ಚರ್ಚೆ ಮಾಡ್ಕೊಟ್ರಿ ನೀವು? ಗಾಂಧೀಜಿ ಕೈಲಿ ದೊಣ್ಣೆ ಹಾಕೊಟ್ರಿ ನೀವು. ಸರ್ ಈಗ ಕಾಂಗ್ರೆಸ್ ನಡೀತಾ ಇರೋದೇ ಗಾಂಧಿ ಹೆಸರಿನಲ್ಲಿ, ಕಾಂಗ್ರೆಸ್ ನಡೀತಾ ಇರೋದೇ ಗಾಂಧಿ ಹೆಸರಿನಲ್ಲಿ. ಅದು ಬಿಟ್ರೆ ಅವ್ರಿಗೆ ಯಾವ್ದು ಇದಿಲ್ಲ. ನಾವ್ ಹೇಳ್ತಾ ಇದ್ದೀವಿ ಇವಾಗ ನಾವು ಸರಿ ಗಾಂಧಿ ನಿಮ್ ಪಾರ್ಟಿ ನಡೀತಿರೋದೇ ಮೋದಿ ಹೆಸರಲ್ಲಿ. ಮೋದಿ ಬಿಟ್ರೆ ಏನಿದೆ ನಿಮ್ ಪಾರ್ಟಿನಲ್ಲಿ? ಗ್ರಾಮ ಪಂಚಾಯತ್ಗೂ ಮೋದಿ ಅಂತೀರಾ ನೀವು, ಅವ್ರು ಗಾಂಧಿ ಅಂತಾರೆ, ನೀವು ಮೋದಿ ಅಂತೀರಾ. ವ್ಯತ್ಯಾಸ ಏನ್ರಿ ಇದೆ? ಇಲ್ಲಿ ಒಳ್ಳೆ ಕಥೆ ಆಯ್ತಲ್ಲ. ಆರಂಭಿಕ ಇದನ್ನಲ್ಲಿ ತಾವ್ ಹೇಳಿದ್ರೆ ಸ್ವತಂತ್ರ ಬಂದಾದ ಮೇಲೆ ಗಾಂಧೀಜಿ ಅವರು ಹೇಳಿದಂತದ್ದು ಕಾಂಗ್ರೆಸ್ ನ ಡಿಸ್ಮ್ಯಾಂಟಲ್ ಮಾಡಿ ಅಂತ. ಗಾಂಧಿಯ ಪ್ರಥಮ ಮಾತು ಸ್ವತಂತ್ರ ಬಂದಾದ್ಮೇಲೆ ಕೇಳ್ದೆ ಯಾರು ಗಾಂಧೀಜಿ ಹೇಳಿದ್ರು, ಅವ್ರು ಕಾಂಗ್ರೆಸ್ ಇಂದ ನಿಂತರು. ಕೇಳಿಸ್ಕೊಳ್ಳಲ್ಲ ಇದು. ಅವ್ರು ಎಲೆಕ್ಷನ್ ನಿಂತರು ಸ್ವಾಮಿ. ಜನ ತಾನೇ ಆಯ್ಕೆ ಮಾಡೋದು, ಯದು ಬೇಕಾ ಲೋಹಿತ್ ಬೇಕಾ ಇಲ್ಲ ಅವ್ರು ಮಹಾಂತೇಶ್ ಶೆಟ್ಟಿ ಬೇಕಾ ಅಂತ. ಅಲ್ಟಿಮೇಟ್ಲಿ ಜನನೇ ಓಟಾಗಿ ಡಿಸೈಡ್ ಮಾಡೋದು. 50 ವರ್ಷಕ್ಕೆ 60 ವರ್ಷಕ್ಕೆ ಅವ್ರು ಒಪ್ಕೊಂಡಿದ್ದಾಯ್ತು, ಆಮೇಲೆ ಜನಗಳು ಸೋಲಿಸಿದ್ದು ಆಯ್ತಲ್ಲ. ಡಿಸ್ಮ್ಯಾಂಟಲ್ ಮಾಡಿ ಅದೇ ರೀತಿನೇ ಈ ಯೋಜನೆ ವಿಸರ್ಜಿಸಿ. ಈ ಯೋಜನೆ ಪರಿಷ್ಕೃತವಾಗಿ ನಾವು ಕೊಟ್ಟಿದ್ದೀವಿ, ಜನ ನಿರ್ಧಾರ ಮಾಡ್ತಾರೆ. ಯೋಜನೆ ಬಗ್ಗೆ ತಕರಾರಿಲ್ಲ, ಅದು ಇನ್ನೂ ಚರ್ಚೆಗೆ ಹೋಗಿಲ್ಲ ನಾನು. ಗಾಂಧೀಜಿ ಕೈ ದೊಣ್ಣೆ ಹಾಕೊಟ್ಟಿದ್ದು ಒಡೆಯ ತರ ದೊಣ್ಣೆ ಹಾಕೊಟ್ಟಿದ್ದೀರಿ ನೀವು ಚಿತ್ರದಲ್ಲಿ ಅಂತ ಕೇಳ್ತಾರೆ. ಹಾಗಾದ್ರೆ ಸಂಗಪ್ಪ ಅಂತ ಕರೆದಿದಂತದ್ದು ಯಾರನ್ನ ಸಂಬೋಧಿಸಿದಂತದ್ದು, ಯಾರಿಗೆ ಹೇಳಿದಂತದ್ದು? ಸಂಘಕ್ಕೂ 100 ವರ್ಷದ ಇತಿಹಾಸ ಇದೆ, ಯುವ ಪಾರ್ಟಿ 138 ಇತಿಹಾಸ ಇದೆ. ಅವಾಗ ಅದ್ರ ಯಾರು ಗಮನದಲ್ಲಿ ಇಟ್ಕೊಂಡು ಕೊಟ್ರಿ? ಫೈನ್. ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ. ಒಂದು ಬ್ರೇಕ್. ಲೋಹಿತ್, ಈ ತರದ ಚರ್ಚೆಗಳಿದೆಯಲ್ಲ, ಇದು ನೆವರ್ ಎಂಡಿಂಗ್. ಒಬ್ರು ಗೋಡ್ಸೆ ಅಂತಾರೆ, ಒಬ್ರು ಗಾಂಧಿ ಅಂತಾರೆ, ಒಬ್ರು ನಕಲಿ ಗಾಂಧಿ ಅಂತ ಬರದೇ ಬಿಟ್ಟಿದ್ದಾರೆ. ನಕಲಿ ಗಾಂಧಿ, ಅಸಲಿ ಗಾಂಧಿ. ಬಟ್ ಏನೇ ಆಗಲಿ, ನಾವು ಫಾದರ್ ಆಫ್ ನೇಷನ್, ರಾಷ್ಟ್ರಪಿತಾಮಹ, ರಾಷ್ಟ್ರಪಿತ ಇದೆಲ್ಲ ಕರಿತೀವಲ್ವ ನಾವು. ಇದು ಒಂಥರ ಅವಮಾನ ಮಾಡ್ದಂಗಲ್ಲ, ಅದನ್ನೆಲ್ಲ ನಾವು ಡಿಗ್ರೇಡ್ ಅಂದರೆ ಪೊಲಿಟಿಕಲ್ ಅಪೋಸಿಷನ್ಸ್ ನೀವು ಏನೇ ಇಟ್ಕೊಳ್ಳಿ, ರಾಜಕೀಯ ವೈರುಧ್ಯಗಳು ನೀವೇನೇ ಇಟ್ಕೊಂಡ್ರು ಕೂಡ ಈ ಗಾಂಧೀಜಿಗೆ ಈ ಥರ ಅವಮಾನ ಮಾಡೋದು ಸರಿಯಾಗತ್ತಾ? ಇದು ಭಾರತ ಇವತ್ತು ಬಿಜೆಪಿ ತಿಳ್ಕೊಬೇಕಾಗಿರೋದು ಸಂಸ್ಕಾರ ಸಂಸ್ಕೃತಿಯ ಮೇಲೆ ನಿಂತಿರುವಂಥದ್ದು ಭಾರತ. ಅದನ್ನ ನಾವೇ ಎತ್ತಿ ಹಿಡಿದಿದ್ದೀವಿ ಅನ್ನೋದು ಬಿಜೆಪಿಯ ಒಂದು ಕನಸು. ಅವರ ಒಂದು ಪಬ್ಲಿಕೇಶನ್ ಅಲ್ಲಿ, ನೀವು ಪಬ್ಲಿಕೇಶನ್ ನೋಡಬಹುದು, ಪಬ್ಲಿಷ್ ಬೈ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಪಕ್ಷದಿಂದ ಗಾಂಧೀಜಿಯವರಿಗೆ ಅವಮಾನ ಆಗೋಯ್ತು. ಓಕೆ, ಏನೋ ಅವಮಾನ ಮಾಡಿಲ್ಲಪ್ಪ, ಗಾಂಧೀಜಿ ಅವ್ರನ್ನ ಇಟ್ಕೊಂಡು ಒಡೆಯಕ್ಕೆ ಹೋಗಿದ್ದೀವಿ ಕಾಂಗ್ರೆಸ್ಗೆ, ನಾವು ಪೊಲಿಟಿಕಲ್ ರೆವೆಲ್ರಿ ಮಾಡ್ತಿದ್ದೀರಾ? ಗಾಂಧೀಜಿ ಅವರು ನಿಮ್ಮವರಲ್ಲ, ಗಾಂಧೀಜಿ ಅವರು ಕಾಂಗ್ರೆಸ್ ಅವರು ಅಲ್ಲ, ಗಾಂಧೀಜಿ ಈ ದೇಶದವರು, ಈಸ್ ಅ ಫಾದರ್ ಆಫ್ ನೇಷನ್. ಅವರ ಒಂದು ಆಶೀರ್ವಾದದನೋ ಅಥವಾ ಅವರ ಒಂದು ನೆರಳಲ್ಲೋ ಈ ಸಮಾಜ ಬೆಳ್ಕೊಂಡು ಹೋಗಿದೆ ಅನ್ನೋದೇ ನಾವು ಫಾದರ್ ಆಫ್ ನೇಷನ್ ಅಂತ ಹೇಳ್ತೀವಿ. ಅವ್ರಿಗೆ ಅವಮಾನ ಮಾಡೋದು ಒಂದೇ, ಈ ದೇಶದ ಸಂವಿಧಾನ ಮಾಡೋಕ್ಕೂ ಒಂದೇ. ಅವರ ಹೆಸರನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಸಾವಿರಾರು ಕಾನೂನುಗಳಿದಾವೆ ಸರ್. ಡಿಫಾಮೇಷನ್ ಮಾಡಬಾರ್ದು. ಇವಾಗ ಇಮ್ಮಾರಲ್ ಅಂಡ್ ಇಲ್ಲೀಗಲ್ ಅಂತ ಹೇಳಿ ಬರ್ತಾರೆ, ಅನೈತಿಕ ಮತ್ತೆ ಇಲ್ಲೀಗಲ್, ಅಕ್ರಮ ಅನ್ನೋಂಥದ್ದು. ಒಂದು ಕೇಸ್ ಹೇಳ್ತೀನಿ. ಗಾಂಧೀಜಿ ಅವರಿಗೆ ತಾವು ಸ್ಟ್ಯಾಚ್ಯೂಗೆ ಗ್ಲಾಸ್ ಹಾಕಿದ್ರೆ ಅದು ಇಮ್ಮಾರಲ್ ಆಗುತ್ತೆ, ಇಲ್ಲೀಗಲ್ ಆಗಲ್ಲ. ಯಾರೊಬ್ಬ ವ್ಯಕ್ತಿ ಹೇಳ್ತಾರೆ, ನನ್ನ ಪ್ರೀತಿಯಿಂದ ಏನೋ ನೋಡ್ಬಿಟ್ಟೆ, ಮೂವಿ ಹೇಳ್ಬಿಡ್ತಾರೆ, ನನ್ನ ಪ್ರೀತಿಯಿಂದ ನೋಡಕ್ ಹೋದೆ, ಹೆಂಗ್ ಕಾಣ್ತಾರೆ ತಾತ ನೋಡಕ್ ಹೋಗ್ಬಿಟ್ಟೆ, ದಟ್ ಇಸ್ ಇಮ್ಮಾರಲ್, ಇಲ್ಲೀಗಲ್. ಅದು ಅವರ ತತ್ವ ಸಿದ್ಧಾಂತ ವಿರುದ್ಧ. ಅವ್ರ ಕೈಯಲ್ಲಿ ತಾವೇನೋ ಬೇರೆ ಧೂಮಪಾನವನ್ನು ಮದ್ಯಪಾನವನ್ನು ಕೊಡುವಂಥದ್ದು, ಕೊಟ್ಬಿಟ್ಟು ಅದರ ಫೋಟೋ ತೆಗೆಯುವಂಥದ್ದು, ದಟ್ ಈಸ್ ಇಲ್ಲೀಗಲ್. ಹಾಗೆ ನೀವು ಮದ್ಯಪಾನ ಧೂಮಪಾನ ಅನ್ನುವಂಥದ್ದು ಅವರ ವಿರೋಧಿ, ಅವ್ರು ವಿರೋಧ ಮಾಡ್ಕೊಂಡ್ ಬಂದಿರೋಂಥದ್ದು. ಇವತ್ತು ಕೂಡ ಅಹಿಂಸೆಯನ್ನು ಕೂಡ ಅಹಿಂಸೆ ಅನ್ನೋದನ್ನ ಅವ್ರದೊಂದು ಚಾಪ್ಟರೇ ಅದು. ಅವ್ರು ನಮ್ಗೆ ಸ್ವತಂತ್ರ ಕೊಡಿಸಿರೋದೇ ಹಾಗೆ. ಎಷ್ಟೋ ಜನರನ್ನ ಅವ್ರು ಎದುರಾಕೊಂತಾರೆ. ಸುಭಾಷ್ ಚಂದ್ರ ಬೋಸ್ ಅವ್ರು ಹೇಳೋದನ್ನ ಯುದ್ಧ ಮಾಡೋಣ ಅಂದ್ರೆ ಇಲ್ಲ, ನಾನು ಅಹಿಂಸೆವಾದಲ್ಲೇ ಹೋಗ್ತೀನಿ, ಒಂದು ಕೆನ್ನೆ ತೋರಿಸಿದ್ರೆ ಎರಡು ಅಂದ್ರೆ ಅದಕ್ಕೊಂದು ಟೈಟಲ್ ಇದೆ ಸರ್. ಅದು ಸಬ್ಜೆಕ್ಟ್, ಇಟ್ಸ್ ಎ ಟೈಟಲ್. ಆ ಸಬ್ಜೆಕ್ಟ್ ಹೆಸರೇ ಅದು.
ಅಹಿಂಸಾವಾದಿ ಯಾರಾದ್ರೂ ಗಾಂಧೀಜಿ. ಅವ್ರ ಕೈಲಿ ನೀವು ದೊಣ್ಣೆ ಕೊಟ್ಬಿಟ್ಟು ಕಾಂಗ್ರೆಸ್ನವರನ್ನಲ್ಲ ಯಾರನ್ನೋ ಒಬ್ಬರನ್ನ ವರ್ಷಕ್ಕೆ ಹೋಗ್ಬಿಟ್ರೆ ಇದು ಇಲ್ಲೀಗಲ್ ಅಂತ ನಿಮ್ಗೆ ಗೊತ್ತಿಲ್ವಾ? ನೀವು ಹೇಗೆ ರಾಜ್ಯವನ್ನ ಮಾಡ್ತೀರಿ, ಹೇಗೆ ರಾಜ್ಯ ಸರ್ಕಾರವನ್ನ ನೀವು ನಡೆಸ್ತೀರಿ, ವಿಧಾನಸೌಧವನ್ನು ನೀವು ಹೇಗೆ ನಡೆಸ್ತೀರಿ? ಇದೇ ಬಿಜೆಪಿ ಅವರು ತಮ್ಮ ಎಲ್ಲಾ ಕ್ಯಾಬಿನ್ಗಳಲ್ಲೂ ಸರ್ಕಾರ ಮಾಡಿರಲ್ಲ, ಗಾಂಧೀಜಿ ಅವರು ಇದ್ರಲ್ವಾ ಸರ್? ಹಾಗೆ ದೊಣ್ಣೆ ಕೊಟ್ಟಿದ್ರಾ? ನಿಮ್ಮ RSS ಬುದ್ಧಿಯನ್ನು ಇಲ್ಲೂ ತೋರಿಸ್ಬಿಡ್ತೀರಾ? ನಿಮ್ಮ ದೊಣ್ಣೆಯನ್ನು ನೀವು ಎತ್ತಿರಲ್ಲ, ಅದೇ ರೀತಿ ಇದನ್ನು ಕೊಟ್ಬಿಟ್ರಾ? ಇದು ತಪ್ಪು. ನೀವು RSS ಕೈಲಿ ಕೊಟ್ಕೊಳ್ಳಿ, ಅದೇ ದೇಶ ಇದನ್ನು ಒಪ್ಪಲ್ಲ. ನನಗೆ ರಾಜಕೀಯ ವ್ಯಕ್ತಿ ಅನ್ಕೊಂಬಿಡಿ ಸರ್, ನಾರ್ಮಲ್ ಅಂತ ಅನ್ಕೊಳ್ಳಿ. ಫಾದರ್ ಆಫ್ ನೇಷನ್ ನೀವು ಅವಮಾನ ಮಾಡಿದಿರಿ, ಇದಕ್ಕೆ ನಿಮ್ಗೆ ಏನ್ ಶಿಕ್ಷೆ ಆಗ್ಬೇಕು? ಕೇವಲ ನಿಮಗೆ ಚುನಾವಣೆಯಲ್ಲಿ ಗೆಲ್ಲೋದಲ್ಲ, ಸೋಲ್ಸೋದು ಮಾತ್ರ ಅಲ್ಲ, ಈ ದೇಶವನ್ನೇ ನೀವು ಬಿಟ್ಟು ಹೋಗ್ಬೇಕು. ಯಾಕಂದ್ರೆ ನೀವು ಇವ್ರಿಗೆ ಗೌರವ ಕೊಡ್ತಾ ಇಲ್ಲ. ಇವತ್ತು ನಿಮ್ ಮೋದಿ ಅವರು ಏನು ಹೇಳ್ತಿಲ್ವಾ? ಗಾಂಧೀಜಿ ಅವ್ರ ಕೈಯಲ್ಲಿ ಸ್ವಚ್ಛ ಭಾರತ್ ಕೊಟ್ರಿ, ಕನ್ನಡಕವನ್ನ ಕೊಟ್ಟಿದ್ರಿ, ಟ್ಯಾಕ್ಸ್ ಕಲೆಕ್ಷನ್ಗೆ ಕನ್ನಡಕವನ್ನ ಕೊಟ್ಟಿದ್ರಿ, ಬರೀ ಒಂದು ಸಿಂಬಲ್, ಒಂದು ಏನೇ ಒಂದು ನೀವು G20 ಕನ್ನಡಕವನ್ನ ಕೊಟ್ಟಿದ್ರಿ, ಪಾಸ್ಪೋರ್ಟ್ಗೆ ಕನ್ನಡಕವನ್ನ ಕೊಟ್ಟಿದ್ರಿ, ಗಾಂಧೀಜಿ ಕನ್ನಡಕವನ್ನ ಕೊಟ್ಟಿದ್ರಿ. ಅದರಲ್ಲೇ ನಾವು ಗಾಂಧೀಜಿಯನ್ನ ಅರ್ಥ ಮಾಡ್ಕೊಂತೀವಿ. ಹಾಗಾಗಿ ಗಾಂಧೀಜಿಯವನ್ನ ಈ ರೀತಿ ಅವಮಾನ ಮಾಡ್ಕೊಂಡಾಗ ಸೆಂಟ್ರಲ್ ಗೌರ್ಮೆಂಟ್ ತುಂಬಾ ಉಪಯುಕ್ತ ಆಗ್ತಿಲ್ವಾ ಸರ್? ಸೊ ಇದು ನಮ್ಗೆ ಖಂಡಿತವಾಗ್ಲೂ ನಮ್ಗೆ ಮನ್ಸಿಗೆ ನೋವಾಗಿದೆ ಸರ್. ಗಾಂಧೀಜಿ ಅವರಾಗ್ಲಿ, ಅಂಬೇಡ್ಕರ್ ಆಗ್ಲಿ, ಅಥವಾ ಕಿತ್ತೂರು ಚೆನ್ನಮ್ಮ ಆಗ್ಲಿ, ಯಾರೇ ಆಗ್ಲಿ, ಅವ್ರನ್ನ ಬದುಕಿಸ್ಬೇಕು, ಅವ್ರನ್ನ ಇದೇ ರೀತಿ ತೋರಿಸ್ಬೇಕು, ಅವ್ರ ತತ್ವ ಸಿದ್ಧಾಂತವನ್ನ ಕಾಪಾಡಬೇಕು ಅನ್ನೋದೇ ನಮ್ಮ ಕಾನೂನು. ಇದು ಈಗ ಗಾಂಧೀಜಿ ಬಗೆಗಿನ ಬಿಜೆಪಿ ಅಸಹನೆಯನ್ನ ಈ ಥರ ಎಲ್ಲ ಬಳಸಿಕೊಳ್ಳುವ ಮೂಲಕವಾಗಿ ಪ್ರಕಟಿಸ್ತಾ ಇದೆಯಾ ಅದು? ಈಗ ನೀವು ಜೈ ಮಹಾತ್ಮ ಗಾಂಧೀಜಿ, ಗೋಡ್ಸೆಗೆ ಧಿಕ್ಕಾರ ಅಂತ ಬಿಜೆಪಿಯವ್ರು ಹೇಳಲ್ಲ ಅಂತಾರೆ, ನಿಜನಾ ಇದು? ಜೈ ಮಹಾತ್ಮ ಗಾಂಧಿ ಗೋಡ್ಸೆಗೆ ಧಿಕ್ಕಾರ, ಇದನ್ನ ಬಿಜೆಪಿಯವ್ರು ಯಾವತ್ತೂ ಹೇಳಲ್ಲ ಅಂತಾರೆ, ನಿಜನಾ ಸುಳ್ಳ ಇದು? ಯಾಕೆ ಹೇಳಲ್ಲ ಸರ್? ಹೇಳಿ ನೋಡೋಣ. ಮಹಾತ್ಮ ಗಾಂಧಿ ಅವರಿಗೆ ಜೈ, ನಾಥೂರಾಮ್ ಗೋಡ್ಸೆಗೆ ಧಿಕ್ಕಾರ. ಫೈನ್. ನಿಮಗೆ ಗಾಂಧೀಜಿ ಬಗ್ಗೆ ಅಸಹನೆ ಇಲ್ಲ ನಿಮಗೆ? ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ಗೋಡ್ಸೆ ಬಗ್ಗೆ ಪ್ರೀತಿನೂ ಇಲ್ಲ? ಎಂತದೂ ಇಲ್ಲ ಸರ್. ಮತ್ತೆ ಇದು ಏನ್ ಪ್ರಕಟವಾಗ್ತಾ ಇದೆ ಇಲ್ಲಿ? ಗಾಂಧೀಜಿಯನ್ನು ವಿಕಾರವಾಗಿ ಚಿತ್ರಿಸ್ತಾ ಇರೋದು ಯಾಕೆ ಸರ್? ವಿಕಾರ ಚಿತ್ರೀಕರಣ. ಈಗ ನಿಮ್ ಪಕ್ಕದಲ್ಲಿ ಕುಂತ್ಕೊಂಡಂತ ಭಕ್ತರು ತುಂಬಾ ಪುಂಖಾನುಪುಂಖವಾಗಿ ಮಾತಾಡ್ತಾ ಇದ್ರು. ಅದೇ ಗಾಂಧಿ ತತ್ವವನ್ನು ಕುತ್ಕೊಂಡ ಅಣ್ಣಾ ಹಜಾರೆಗೆ ಇವ್ರೇನ್ ಮಾಡಿದ್ರು, ಯಾವ ರೀತಿಯಾದಂತ ನಜು ನೀರಿನಲ್ಲಿ ಸರ್ ನೀವು ಮಾತಾಡಿದ್ರೆ ಕೇಳಿಸ್ಕೋಬೇಕಾಗುತ್ತೆ, ದಯವಿಟ್ಟು ಕೇಳಿಸ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ಮಾತಾಡ್ಬೇಡಿ, ಆರಾಮಾಗಿ ಮಾತಾಡಿ, ಮಧ್ಯದಲ್ಲಿ ಮಾತಾಡ್ಬೇಡಿ, ಏನು ತಲೆ ಕೆಡಿಸ್ಕೊಂಡು ಸ್ವಲ್ಪ ನಾವು ಹೇಳ್ತಾ ಇರೋದು ಕೆಟ್ಟು ನೋಡಿದೀವಲ್ಲ, ಇಡೀ ಕರ್ನಾಟಕ ತೋರಿಸಲ್ಲ ಕೆಟ್ಟಿರೋದು. ಭಾರತೀಯ ಜನತಾ ಅಪಪ್ರಚಾರ ನಿಮ್ಮಲ್ಲಿ ಎಲ್ರಿಗೂ ಇದೆ, ಸರ್ಕಾರ ನಿಮ್ ತರದ್ದು ನಡುವಿನ ಅಣ್ಣಾ ಹಜಾರೆ ಬಿಟ್ಬಿಟ್ಟು ಅಣ್ಣ ನಾನು ನಾವು ಕಳ್ಸ್ಕೋಬೇಕಂತದ್ದೇನು ಇಲ್ಲ. ಜನ್ಮದಲ್ಲಿ ನೀವು ಬಿಜೆಪಿ ಆಮ್ ಆದ್ಮಿ ಜನರ ಕಲಿಯಕ್ಕಾಗಲ್ಲ, ಫ್ರೀ ಸೀಟ್ ಕೊಡಕ್ಕಾಗಲ್ಲ ನೀವು. ಆಯ್ತಾ? ಯಾರು ಗುಡ್ಸಿಲ್ಲ. 46%, 47% ಸೋಸಿದ್ದೀರಾ. ನಿಮ್ಮ ಚಾಣಕ್ಯ ತೋರಿಸಿ ಬರ 1%. ಇವತ್ತು ಎಲೆಕ್ಷನ್ ಆದ್ರೂ ಒಂದು ಸೀಟ್ ಬರಲ್ಲ, ನೀವು ಒಂದು ಸೀಟ್ ಬರಲ್ಲ. ಫಸ್ಟ್ ಕರ್ನಾಟಕವನ್ನ ಗಾಂಧೀಜಿ ಬಗ್ಗೆ ಮಾತಾಡ್ರಿ, ಅಣ್ಣಾ ಹಜಾರೆಗೆ ಯಾಕೆ ಹೋಗ್ತೀರಾ? ಟ್ರೈನ್ ಹಿಂಗ್ ಹೋಗ್ಸಿ, ಬುಲೆಟ್ ಟ್ರೈನ್ ಅಣ್ಣಾ ಹಜಾರೆ ಬಿಡ್ಬೇಡ್ರಿ, ಇಲ್ಲಿ ಮಾತಾಡ್ರಿ ಗಾಂಧೀಜಿ ಬಗ್ಗೆ. ನಾಚಿಕೆ ಆಗ್ಬೇಕ್ರಿ ನಿಮ್ಮೆಲ್ಲರಿಗೂ. ಗಾಂಧೀಜಿ ದೊಡ್ಡ ಕೊಟ್ಬಿಟ್ಟು ನಾಚಿಕೆ ಆಗ್ಬೇಕ್ರಿ. ಫಸ್ಟ್ ಅಣ್ಣಾ ಹಜಾರೆ ಅಂತ ಇಲ್ಲಿಗೆ ಲಿಕ್ಕರ್ ಸುಪ್ರೀಂ ಕೋರ್ಟ್ ಉಗ್ದಾಕಿದೆ ನಿಮಗೆ. ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ರೆ ಅಲ್ಲೊಬ್ಬ ಕಾಂಗ್ರೆಸ್ ವಕ್ತಾರರು ಹೇಳ್ತಾರೆ ನಮ್ಗೆ ಖೇದ ಇದೆ ಅಂತ. ಸೊ ನೀವ್ ಏನ್ ಚರ್ಚೆ ಮಾಡ್ತಾ ಇದೀವಿ ನಾವದಲ್ಲಿ? ನಾವೊಂದು ಅಡ್ವರ್ಟೈಸ್ಮೆಂಟ್ ಎಲ್ಲಿಂದ ಶುರು ಆಯ್ತು ಅಂತ ಸ್ಟಾರ್ಟ್ ಮಾಡ್ಬೇಕಲ್ಲ ಸರ್? ಎಲ್ಲಿಂದ ಶುರು ಆಗ್ತಿದೆ? ಯಾಕೆ ಶುರು ಆಯ್ತು? ಹಂಗಂದ್ರೆ ನಿಮಗೆ ಅದು ಯೋಜನೆ ಅರ್ಥ ಆಗ್ಲಿಲ್ವಾ? ಇಲ್ಲ ಹೆಸರು ಬಿಟ್ಟೋಯ್ತು ನಿಮಗೆ? ಒಂದು ಅವರ ಒಂದು ಹೆಸರು ಹೇಳ್ಕೊಂಡು 60-65 ವರ್ಷ ಕರಪ್ಷನ್ ಮಾಡಿದ್ರಲ್ಲ, ಗಾಂಧೀಜಿ ಹೆಸರು ನೇಮ್ ಏನ್ ಮಾಡಿತ್ತು ನಿಮ್ಗೆ? ಆಯ್ತು, ಗಾಂಧೀಜಿಗೆ ಲಾಠಿ ಚಾರ್ಜ್ ಮಾಡಿಸಿ ಆಯ್ತು, ನೀವು ಕಾಂಗ್ರೆಸ್ ಅವರಿಗೆ 3 ಜನಕ್ಕೂ ಲಾಠಿ ಚಾರ್ಜ್ ಮಾಡಿಸಿದಿರಿ. ಹೆಸರು ಏನ್ ಮಾಡಿತ್ತು ನಿಮ್ಗೆ ಯೋಜನೆಯಲ್ಲಿ? ಸರ್ ಈಗ ಒಂದು ಸರ್ಕಾರ ಬಂದಾದ್ಮೇಲೆ ಹಳೆ ಯೋಜನೆಗಳನ್ನ ಇಟ್ಕೋಬಹುದು, ಎಲ್ಲ ಪುನರ್ ಪರಿಶೀಲನೆ ಮಾಡಬಹುದು. ಇವತ್ತದು ರಾಮ್ಜಿ ಅಂತ ಬಂದಾಗ ರಾಮ್ ಅಂತ ಬಂದಿದ್ದೆ ಅವರಿಗೆ ರಾಮರಾಜ್ಯ ಅಂತಾನೆ ಗಾಂಧಿಯವರ ಕಲ್ಪನೆ, ಸ್ವರಾಜ್ಯ ಅಂತಾನೆ ಗಾಂಧಿಯವರ ಕಲ್ಪನೆ. ಇಲ್ಲಿ ಪ್ರಶ್ನೆ ಇದು ನೀವೇನ್ ಮಾತಾಡ್ತಾ ಇದ್ರಿ ಗೊತ್ತಾ? ಒಂದು ಯೋಜನೆ ಇಟ್ಕೊಳ್ಳೋದು ಬಿಟ್ಬಿಡೋದು ಖಂಡಿತ ನೀವು ಹೇಳಿ ನಾನು ಒಪ್ಕೋತೀನಿ, ಅದು ಸರ್ಕಾರದ ವಿವೇಚನೆ, ಸರ್ಕಾರದ ನಿರ್ಧಾರ, ಸರ್ಕಾರದ ಆಯವ್ಯದಲ್ಲಿ ಪ್ಲಾನ್ ಮಾಡ್ಕೊಳ್ತಾರೆ ಅಂತ ಹೇಳಿ. ರೀನೇಮಿಂಗ್ ದ ಪ್ರಾಜೆಕ್ಟ್ ಇದೆಯಲ್ಲ, ಈ ರೀನೇಮಿಂಗ್ ಅಲ್ಲಿ ಫಾದರ್ ಆಫ್ ದಿ ನೇಷನ್ ಹೆಸರು ನೀವು ಯಾಕೆ ಬಿಟ್ಟುಬಿಟ್ರಿ? ಅಂತ ಕೆಲಸ ಮಹಾತ್ಮ ಗಾಂಧೀಜಿ ಅವರು ಏನ್ ಮಾಡ್ಬಿಟ್ಟಿದ್ರು ಅಂತ. ವೆರಿ ನೈಸ್ ಸರ್. ಈಗ ತಾನೇ ಬಂದೆ ಅಂತ 2026 ಬಜೆಟ್ ನಲ್ಲಿ ಮಹಾತ್ಮ ಗಾಂಧಿ ಖಾದಿ ಗ್ರಾಮ ಉದ್ಯೋಗ ಅನ್ನೋದನ್ನು ಕೂಡ ನಾವೇ ಭಾರತೀಯ ಜನತಾ ಪಾರ್ಟಿನೇ ಗಾಂಧೀಜಿ ಅವರು ಪ್ರತಿಪಾದಿಸಿದ್ರು. ಆ ಒಂದು ಉದ್ಯೋಗಕ್ಕೆ, ಆ ಒಂದು ಇಡೀ ರಾಷ್ಟ್ರದ ಕಾರ್ಯಕ್ರಮಕ್ಕೆ ಅವ್ರ ಹೆಸರನ್ನೇ ಇಟ್ವಲ್ಲ, ಅದನ್ನ ಯಾಕೆ ಮರಿತೀರಾ?
ಅದನ್ನ ಯಾಕೆ ಮರಿತಾರೆ? ಅದನ್ನ ಹೇಳ್ಬೇಕಾಗತ್ತಲ್ಲ, ಅದನ್ನ ಉಲ್ಲೇಖ ಮಾಡ್ಬೇಕಾಗತ್ತಲ್ಲ. Okay. ಇದೇ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಮಾಡಿದಂತದ್ದಲ್ಲಿ ಮಹಾತ್ಮ ಗಾಂಧಿ ಖಾದಿ ಗ್ರಾಮೋದ್ಯೋಗ ಯೋಜನೆ ದೇಶಕ್ಕೆ ಸಮರ್ಪಿತವಾದಂತದ್ದು. ಖಾದಿಯನ್ನು ಗಾಂಧಿ ಅವರು ಏನ್ ಪ್ರತಿಸ್ತಾ ಇದ್ರು ಕಾಂಪನ್ಸೇಷನ್ ಇದು ಕಾಂಪನ್ಸೇಷನ್ ಒಂದ್ ಕಡೆ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿ ನೋಬಡಿ ಕ್ಯಾನ್ ಕಾಂಪನ್ಸೇಟ್ ಫಾರ್ ಎನಿಥಿಂಗ್. ಯಾವ್ದಕ್ಕೂ ಕಾಂಪನ್ಸೇಷನ್ ಉಪಕಾರ ಇದು ಗಾಂಧೀಜಿಯವ್ರಿಗೆ ನೀವು ಮಾಡ್ತಿರೋ ಉಪಕಾರನ ಇದು ಬಹಳ ಸರಳವಾಗಿ ಕೇಳ್ತಾ ಇದ್ದೀನಿ ಯಾಕೆ ತೆಗೆದ್ರಿ ಅಂತ ಕೇಳ್ತಾ ಇದ್ದೀನಿ. ನಾವೇನೋ ಯಾರಿಗೋ ಉಪಕಾರ ಮಾಡ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋದು ದೊಡ್ಡ ಮುಟ್ಟ. ಇದು ಏನ್ ಗೊತ್ತಾ, ಈಗ ನಾವೇ ನೋಡಿದೀವಿ, ಈಗ ರಾಮನಗರ ಅಂತ ಹೆಸರಿತ್ತಪ್ಪ, ರಾಮನಗರ ಅಂತ ಹೆಸರು ನಿಜ ಅಲ್ವಾ? ರಾಮನಗರ ಹೆಸರಿದ ಬೆಂಗಳೂರು ದಕ್ಷಿಣ ಅಂತ ಒಂದು ಚರ್ಚೆ ಆಯಿತು. ನೀವೇನು ಪ್ಯಾನಲ್ ಕೂತಿದ್ದೀರಿ, ಏನಂದ್ರಿ ನೀವು ಅವಾಗ? ನಮ್ಮ ರಾಮನಗರನೇ ಇರಲಿ, ಯಾಕ್ರಿ ದಕ್ಷಿಣ ಅಂತ ಮಾಡಿದ್ರು ಅಂತ ಕೇಳಿದ್ರಿ. ರೀ ರಾಮನೂ ಅಲ್ಲೇ ಇದೆ, ರಾಮದೇವ್ರ ಬೆಟ್ಟನೂ ಅಲ್ಲೇ ಇದೆ, ಏನು ತಪ್ಪು ಮಾಡಿದ್ದೀವಿ ನಾವು? ಬೆಂಗಳೂರು ವಿಸ್ತರಿತ ರೂಪ, ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ವಿ, ಏನು ತಪ್ಪು ಅಂದಾಗ ನಿಮ್ಗೆ ಯಾಕೆ ಸಿಟ್ಟು ಬಂತು ಅವಾಗ? ದೇವಸ್ಥಾನ ಕಿತ್ತಾಕ್ಬಿಟ್ರ ಅಲ್ಲಿ, ದೇವಸ್ಥಾನ ಹೊಡೆದಾಕ್ಬಿಟ್ರ ಅಲ್ಲಿ, ರಾಮದೇವ್ರ ಬೆಟ್ಟನ ಡೆಮಾಲಿಷ್ ಮಾಡ್ಬಿಟ್ರ ಅಲ್ಲಿ? ಇಲ್ಲ ಅಲ್ಲ, ಅದಕ್ಕೆ ಯಾಕೆ ಸಿಟ್ಟು ಬಂತು? ಹಾಗೆ ಇದು ಸಿಟ್ಟು ಬಂದಿರೋದು ಅಂತ. ಇದು ಇನ್ಯಾವುದೋ ಊರಿಗೆ ಹೋಗ್ಬಿಟ್ಟು ಸಣ್ಣಹಳ್ಳಿಗೆ ರಾಮನಗರ ಇಟ್ಟಿದ್ದೀನಿ, ನೋಡ್ರಿ ರಾಮನಗರ ಇಟ್ಟಿದ್ದೀನಿ, ಇಲ್ಲೇನು ತೆಗೆದುಬಿಟ್ಟಿಲ್ಲ, ಅದೇ ಹೇಳ್ಬಿಟ್ಟು ಹೋಗ್ತೀರಾ ನೀವು ಅದನ್ನ? ಸರ್ಕಾರದ ಯೋಜನೆಗೂ ಅದೇ ಇರುತ್ತೆ ಸರ್, ಅದಲ್ಲಿ ಓಕೆ, ಸರ್ಕಾರದ ಯೋಜನೆಗೂ ಒಂದೇ ಆಗುತ್ತೆ. ಗಾಂಧೀಜಿ ಅನ್ನೋದು ದೇಶ ಸೆಂಟಿಮೆಂಟ್ರಿ, ಅದು ಗಾಂಧೀಜಿನೇ ದೇಶದ ಭಾವನೆ. ಅದು ಈ ತರದ್ ನೀವು ಹೇಳ್ಬೇಕಾಗಿದ್ರೆ ನಮ್ ಸರ್ಕಾರ 2014ರಲ್ಲಿ ಬಂದಾಗ ತೆಗೆದಾಕಿದಾಗ ನೀವು ಇದೆಲ್ಲ ಹೇಳಿದ್ರೆ ಅದು ಒಪ್ಕೋಬೋದಾಗಿತ್ತು. ಅದು 10 ವರ್ಷ ಕಾಲ ಇತ್ತಲ್ಲ, ಅದು ಆಯಾ ಕಾಲಕ್ಕೆ ಎಲ್ಲವನ್ನೂ ಮಾಡಿದೀವ್ರಿ ನಾವು. ಸರ್ ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ಇವತ್ತು? ಯಾವ ತಪ್ಪು? ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಅದ್ರಲ್ಲಿ ಮಹಾತ್ಮ ಗಾಂಧಿ ಯಾಕೆ ಹೋದ್ರು? ಸ್ವಚ್ಛ ಭಾರತ್ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಅವರ ರಾಮನಗರ ಅಂದ್ರೆ ನೀವು ಗುಲ್ಬರ್ಗ ಅಂತ ಕೇಳ್ತಿರೋದು ನಾನು. ಇದೇ ವಿಷಯಕ್ಕೆ ಬನ್ನಿ. ಯಾವುದೇ ವಿಚಾರಕ್ಕಾಗ್ಲಿ ಅಲ್ಲಿ ಯಾವ್ದು ಅಪಪ್ರಚಾರ ಅಂತದ್ದಾಗ್ಲಿ ನಮ್ ಕಡೆಯಿಂದ ಆಗಿಲ್ಲ. ಆಗಿರುವಂತದ್ದು ಕಾಂಗ್ರೆಸ್ ಯೋಜನೆಗೆ ಅವ್ರಿಗೆ ಯಾವ್ದು ವಿಷಯಗಳಿಲ್ಲ ಸರ್, ವಿಷಯಾಂತರ ಮಾಡ್ಬೇಕಾಗತ್ತೆ. ನೀವು SIR ತಗೊಂಡ್ರಿ, ಅದ್ SIR ಆಯ್ತು, ವೋಟ್ ಚೋರಿ ಆಯ್ತು, ಇನ್ನೇನೋ ಇದಾಯ್ತು, ಮತ್ತಿನ್ನೊಂದೇನು ಇದು ನಡೀತಾ ಇರೋದು, ಇದ್ ಮಾಡ್ತಾ ಇರೋದು ಎಲ್ಲಿ ಇವರ ಒಂದು ಆಡಳಿತ ಇದೆಯೋ ಅಲ್ಲಿ ಮಾತ್ರ ಜೋರಾಗಿದೆ ಹೊರತು ಪಕ್ಕದ ತೆಲಂಗಾಣದಲ್ಲಿ ಉಸಿರೇ ಇಲ್ಲ. ಫೈನ್. ನನಗೆ ಮಹಾಂತೇಶ್ ಅವ್ರು ಕೇಳ್ಬಿಡ್ತೀನಿ. ಮಹಾಂತೇಶ್ ಅವರೇ, ಇದೀಗ ಇಲ್ಲಿ ಇಬ್ರು ಏನಿಲ್ಲಿ ಘನಂದಾರಿ ಕೆಲಸ ಮಾಡ್ಬಿಟ್ಟಿದ್ರಿ ಅಂತ ಯಾರು ಹೇಳ್ತಾ ಇಲ್ಲ ರಾಜ್ಯದಲ್ಲಿ. ಇಬ್ರು ಏನು ಅದ್ಭುತ ಕೆಲಸ ಮಾಡ್ಬಿಟ್ಟಿದ್ದೀರಪ್ಪ, ಒಬ್ಬ ಲಾಠಿ ಕೊಟ್ಟಿದ್ದಾರೆ, ಇನ್ನೊಬ್ರು ಸಂಘವನ್ನ. ನಿಮ್ಮ ವೈಯಕ್ತಿಕ ವಿಚಾರಗಳಿದ್ರೆ ಸಿದ್ದರಾಮಯ್ಯ ವರ್ಸಸ್ ವಿಜೇಂದ್ರ ಅಂತ ಒಂದೆರಡು ಇಮೇಜ್ ಇಟ್ಬಿಟ್ಟು ಮಾಡ್ಕೊಳ್ಳಿ. ಈ ಕಡೆ ರಾಜ್ಯಾಧ್ಯಕ್ಷರು, ಆ ಕಡೆ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವರು ವಿಜೇಂದ್ರ ಅವ್ರಿಗೆ ಏನಾದರೂ ಹೇಳಿ, ವಿಜೇಂದ್ರ ಸಿದ್ದರಾಮಯ್ಯನವ್ರಿಗೆ ಏನಾದರೂ ಹೇಳ್ಕೊಳ್ಳಿ. ಇಲ್ಲ DK ಶಿವಕುಮಾರ್ ವರ್ಸಸ್ ಅಶೋಕ್ ಏನಾನ ಇಟ್ಬಿಡಿ, ನಮ್ದು ಯಾರೂ ತಕರಾರಿಲ್ಲ. ಗಾಂಧೀಜಿನ ತರೋದು, ಸಂಘವನ್ನು ತರೋದು. ರೀ ಸಂಘ ಅವ್ರಿಗೆ ಅವ್ರ ಆದರ್ಶ ರೀ, ಅವ್ರ ಶಿಸ್ತು ರೀ, ಅವ್ರ ಆದರ್ಶ ಅವ್ರ ಶಿಸ್ತು. ಗಾಂಧೀಜಿ ರಾಷ್ಟ್ರಪಿತ, ನಿಮ್ಮ ಪಾರ್ಟಿಗೆ ಒಂದು ದೊಡ್ಡ ಊರುಗೋಲು ಗಾಂಧೀಜಿಯವರು. ಈ ಮಟ್ಟಿಗೆ ಯಾಕೆ ಹೇಳ್ತಾ ಇದ್ದೀರಿ ನೀವು? ನೋಡಿ ಸರ್, ನಾವು ಇಳಿಯೋ ಪ್ರಶ್ನೆ ಇಲ್ಲ. ಈಗಾಗಲೇ ದೇಶದ ಪ್ರಧಾನಿಯವರು ಉತ್ತರ ಕೊಡ್ಬೇಕಾಗಿತ್ತು ಇದಕ್ಕೆ. ಪ್ರಧಾನಿಯವ್ರಿಗೆ ಸೇಮ್ ಆಗ್ತಾ ಇದೆ. ಏನು, ನಾವು ಸ್ವಚ್ಛ ಭಾರತವನ್ನ ಉಪಯೋಗಿಸಬೇಕಾದ್ರೆ ಮಹಾತ್ಮ ಗಾಂಧಿ ಅವರನ್ನ ಫೋಟೋಗಳನ್ನ ಉಪಯೋಗಿಸ್ಕೊಂಡು ಮಹಾತ್ಮ ಗಾಂಧಿ ಅವರ ಹೆಸರು ಮೇಲೆ ಸ್ವಚ್ಛ ಭಾರತ್ ಅಭಿಯಾನ್ ಅಂತ ಮಾಡಿದ್ರಿ. ಈಗ ಯಾಕೆ ಇದು ಈ ದೇಶದ ಜನತೆಗೆ ಅರ್ಥ ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ರಾಮನ ಹೆಸರು ನಾವೇನ್ ತೆಗೆದಾಕಂತ ಹೇಳಲ್ಲ, ರಾಮನ್ನು ಬಳಸ್ಕೋರಿ, ರಾಮನ್ನು ಉಪಯೋಗಿಸಿ. ಮಹಾಂತೇಶ್ ಅವರೇ, ದೇಶದ ಜನಕ್ಕೆ ಎಲ್ಲ ಅರ್ಥ ಆಗ್ತಿದೆ ರೀ. 4ನೇ ಕ್ಲಾಸ್ ಹುಡುಗನು ಅರ್ಥ ಆಗುತ್ತೆ. ಅರ್ಥ ಆಗ್ತಿದೆ ನಿಮ್ಮಿಬ್ಬರಿಗೆ ಅಲ್ಲ ರೀ, ಅರ್ಥ ಆಗ್ತಿರೋದೇ ಬಿಜೆಪಿ ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗ್ತಿಲ್ಲ. ಇದು ಜನಕ್ಕೆಲ್ಲ ಅರ್ಥ ಆಗ್ತಿದೆ ನೀಟಾಗಿ. ಏನೇನು ಪದ ಬಳಸ್ತಾ ಇದ್ದಾರೆ, ಸಂಗಪ್ಪ, ರಾಗಪ್ಪ, ಸಿದ್ದಪ್ಪ, ಮಲ್ಲಪ್ಪ ಅಂದ್ರೆ. ಮೋದಿಜಿ ಅವರಿಗೆ ಸೇಮ್ ಅಂತ ಹೇಳ್ತಾ ಇದೀವಿ ನಾವು. ಮೋದಿಜಿ ಅವರಿಗೆ ತಕ್ಕ ಪಾಠ ಕಲಿಸುವಂತ ವ್ಯವಸ್ಥೆ ಆಗುತ್ತೆ. ಮೋದಿ ಶ್ರೀರಾಮ ಕಾಂಗ್ರೆಸ್ನವ್ರಿಗೆ ಬಿಜೆಪಿ ಅವ್ರಿಗಂತ ಮೀಸಲಾಗಿದ್ದೀರಾ? ಹಾಗೆ ಮಹಾತ್ಮ ಗಾಂಧಿನೂ ಎಲ್ಲರಿಗೂ ಬೇಕ್ರಿ. ಆದ್ರೆ ವಿಶೇಷವಾಗಿ ವಿರೋಧ ಮಾಡಿದ್ರಿ ಇದಕ್ಕೆ. ನಿಮ್ ಯೋಜನೆ ವಿರೋಧ ಐತಿ 60-40, 60:40 ಈ ವಿಚಾರಕ್ಕಿತ್ತ ಗಾಂಧೀಜಿ ಹೆಸರು ತೆಗೆದುಬಿಟ್ರು ಅಂತ ಇತ್ತ, ಸಂಘ ಹೇಳುವಂತ ರಾಮನ್ ಇಟ್ಕೊಂಡ್ಬಿಟ್ರು ಅಂತ ಇತ್ತ. ನಿಮ್ಗೆ ಕೋಪ ಕಾರಣ ಏನು ನಿಮಗೆ? ಸರ್ ನೋಡಿ, ನಿಜವಾಗೂ ನಾನು ಒಂದು ವಿಚಾರವನ್ನು ಹೇಳೋದು ಸ್ಪಷ್ಟಪಡಿಸ್ತೀನಿ. ನಾನೊಬ್ಬ ಹಳ್ಳಿಗಾಡಿಂದ ಬಂದವರಾಗಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿಯಲ್ಲಿ ನಮ್ ಕೆಲಸ ಮಾಡಿದವರಾಗಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಸಾಕಷ್ಟು ಲೋಪದೋಷಗಳಿದಾವೆ. ನಾವು ಪಂಚಾಯತ್ ಮಟ್ಟದಲ್ಲಿ ಅನುಮೋದನೆ ತಗೋಬೇಕಾದ್ರೆ ನಾವು ಗ್ರಾಮ ಪಂಚಾಯತ್ ಅಲ್ಲಿ ನನ್ನ ಕೃಷಿ ಉತ್ಪಾದನೆ ಸಂಬಂಧಪಟ್ಟಂಗೆ, ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂಗೆ ನಾನು ಅಲ್ಲೇ ಪಂಚಾಯತ್ ಅಲ್ಲಿ ಅದನ್ನ ಅಪ್ರೂವಲ್ ತಗೋತಾ ಇದ್ದೆ. ಈಗ ನಾವು ಅದನ್ನ PDO ಮೂಲಕ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಂತೆ. ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಾಗ ನಾವು ಆ ಚಟುವಟಿಕೆಯನ್ನು ಆರಂಭ ಮಾಡಬೇಕಂತೆ. ಇದು ಯಾವ ನ್ಯಾಯ ರೀ? ಇಂಥ ಹಲವಾರು ಯೋಜನೆಗಳು, ಅಂತೂ ಹಲವಾರು ತಪ್ಪುಗಳು BG ರಾಮ್ಜಿಯಲ್ಲಿ ಇದಾವೆ. ಅದನ್ನ ನಾವು ವಿರೋಧ ಮಾಡ್ತಾ ಇದೀವಿ.
ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಲೋಹಿತ್, ನಾವು ಒಂದು ಕಡೆ ಚೆಕ್ ಮಾಡ್ಕೊಂಡಾಗ ಈ 60-40 ಅನ್ನೋ ವಿಚಾರ ಬಂದಾಗಲೇ ಅದೊಂದು ಬರ್ಡನ್ ಅಂತ ಅನಿಸ್ಬಿಡ್ತು. ಇಲ್ಲಿವರೆಗೂ ಎಲ್ಲ ಕೇಂದ್ರ ನೋಡ್ಕೊಳ್ತಾ ಇತ್ತು, ಇನ್ನು ಮುಂದೆ ರಾಜ್ಯ ಕೂಡ 100 ರೂಪಾಯಿ 40 ರೂಪಾಯಿ ರಾಜ್ಯ ಕೂಡ ಭರಿಸಬೇಕು ಅಂತ ಹೇಳಿ ಈ ಒಂದು ವಿಚಾರದ ಬಗ್ಗೆ ಬಹಳ ಚರ್ಚೆ ಆಯ್ತಿದ್ದು. ಸೆಂಟರ್ ಮತ್ತು ಸ್ಟೇಟ್ನ ನಡುವೆ ಇರ್ತಕ್ಕಂಥದ್ದು ಒಂದು ವೇಜ್ ಕಾಸ್ಟ್ ಆಗಲಿ ಇನ್ನೊಂದಾಗಲಿ. ಸೊ ಈ ವಿಚಾರದಲ್ಲಿ VBG ರಾಮ್ ಇದು ನಮಗೆ ಬೇಕಾಗಿರಲಿಲ್ಲ. ಅಂದರೆ ರಾಜ್ಯ ಸರ್ಕಾರ 40% ಕಾಂಟ್ರಿಬ್ಯೂಷನ್ ಮಾಡಬೇಕಾಗತ್ತೆ ಈ ಒಂದು ಯೋಜನೆಗೆ ಅಂತ ಬಂತಾಯಿತು. ಒಂದು 3,000 ಕೋಟಿ ಅಡಿಷನಲ್ ಬರ್ಡನ್ ಆಗುತ್ತೆ ರಾಜ್ಯಕ್ಕೆ ಅಂತ ಇರ್ತಕ್ಕಂಥ ಪ್ರಮುಖ ಚರ್ಚೆ. ಇದು ನಥಿಂಗ್ ಬಟ್ ಎಕನಾಮಿಕ್ ಟೆರರಿಸಮ್, ಇದೊಂದು ಆರ್ಥಿಕ ಭಯೋತ್ಪಾದನೆ ಅಲ್ಲದೆ ಇನ್ನೇನು ಅಲ್ಲ ಅಂತ ಹೇಳಿ ರಾಜ್ಯಗಳು ಕೂಡ ಒಂದು ಕಡೆ ವಾದ ಮಾಡುತ್ತೆ. ಬಿಡಿ, ಇದ್ರ ಚರ್ಚೆ ಸ್ಪೇಸ್ ಎಷ್ಟು ತೆಗೆದುಕೊಳ್ತು, ಎಷ್ಟು ಜನಕ್ಕೆ ಇದು ಅರ್ಥ ಆಯಿತು, ಅದು ಬೇರೆ ವಿಚಾರ. ಆದರೆ ಗಾಂಧೀಜಿ ಅನ್ನೋದು ಬಹಳ ಹೈಲೈಟ್ ಆದಂಥ ವಿಚಾರ ಇದರಲ್ಲಿ. ಬಹುಶಃ ಇದೊಂದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಇದರಲ್ಲಿ. 60-40ಗಿಂತ ಇದೇ ನೋಡಪ್ಪ, ಇನ್ಮೇಲೆ ಮನ್ರೇಗಾ ಯೋಜನೆಯಲ್ಲಿ 40 ರೂಪಾಯಿನ ರಾಜ್ಯ ಭರಿಸಬೇಕು, 60 ರೂಪಾಯಿ ಕೇಂದ್ರ ಕೊಡುತ್ತೆ ಅಂತ ಹೇಳಿಬಿಟ್ಟಿದ್ದರೆ ಸ್ಟ್ರೈಟ್ ಅವೇ ರಾಜ್ಯಗಳ ಮೇಲೆ ಕೇಂದ್ರ ಹೊಡಿತಿದೆ ಅಂತ ಅನಿಸ್ಬಿಡ್ತಿತ್ತೇನೋ. ಈ ಮಹಾತ್ಮ ಗಾಂಧಿ ತೆಗೆದು ಅಲ್ಲಿ ರಾಮ್ ಅಂತ ಸೇರಿಸಿ ಆಗ 60-40 ಅಂತ ಬಂದಾಗ ಇದರಲ್ಲಿ ಮಹಾತ್ಮ ಗಾಂಧಿ ಜ್ವರ ಚರ್ಚೆ ಆಗುತ್ತೆ ವಿನಃ 40 ರೂಪಾಯಿ ನಮ್ದು ಕೋತಾ ಆಗ್ತಿದೆ, 3,000 ಕೋಟಿ ರಾಜ್ಯದ ಹೋಗ್ತಿದೆ ಅನ್ನೋದು ಹೈಲೈಟ್ ಆಗಲ್ಲ ಅಂತ. ಅದೊಂದು ಸ್ಟ್ರಾಟಜಿ ಇರಬಹುದೇನೋ ಅಂತ. ಅಲ್ಲ, ತುಂಬ ಅದ್ಭುತವಾಗಿ ತಾವು ತಮ್ಮ ವೀಕ್ಷಣೆ ತುಂಬ ಅದ್ಭುತವಾಗಿ ನಾನು ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಈ 60, 40, 50 ಇದೆಯಲ್ಲ, ಇದು ಮೆಟ್ರೋ ಶೇರಿಂಗಲ್ಲೂ ಆಗ್ತಾ ಇದ್ದಾವೆ. ಇದು ಪ್ರತಿ ಎಲ್ಲದರಲ್ಲೂ ಕೂಡ ಶೇರಿಂಗ್ ಆಗ್ತಾ ಇದಾವೆ, ಇದೇನು ಹೊಸದಂತನಲ್ಲ. ಆದರೆ ಈ 60, 40, 50 ಬರುವಂಥದ್ದು 2014 ಗುಜರಾತಿ ಮೈಂಡ್ಗೆ ಮಾತ್ರ, ವ್ಯಾಪಾರಸ್ಥರಿಗೆ ಮಾತ್ರ, ಬೇರೆ ಯಾರಿಗೂ ಬರಲ್ಲ. ಖಂಡಿತವಾಗ್ಲೂ ಪೊಲಿಟಿಕ್ಸೇ ಮಾಡಬೇಕು, ರಾಜ್ಯವನ್ನ ಅಥವಾ ದೇಶವನ್ನ ಸುಭಿಕ್ಷವಾಗಿ ರಾಜಕೀಯದಲ್ಲೇ ಇಟ್ಕೊಬೇಕು ಅನ್ನೋರಿಗೆ ಈ ಪರ್ಸೆಂಟೇಜ್ ಲೆಕ್ಕಗಳು ಬರಲ್ಲ. 2021 ಕೊರೋನಲ್ಲಿ ಇದ್ದಾಗಲೂ ಅಷ್ಟೇ ಆಕ್ಸಿಜನ್ ಬರ್ಬೇಕಂದಾಗ ನಾವು ಹೈಕೋರ್ಟಿಂದನೇ ಹಾಕೊಂಡಿರ್ತೀವಿ ಯಾರ್ಯಾರಿಗೆ ಫಸ್ಟ್ ಹಂಚಬೇಕು ಅಂತ ಹೇಳಿ. ಸೊ ಇದು ಗುಜರಾತಿ ಅವ್ರಿಗೆ ಮಾತ್ರ ಬರುವಂಥದ್ದು, ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಅದನ್ನು ಡಿವೈಡ್ ಮಾಡ್ಕೊಳ್ಳುವಂಥದ್ದು. ಅದು ನಮ್ಮ ರಾಜ್ಯ ಸರ್ಕಾರದಲ್ಲಿ, ನಮ್ಮ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಇದೆ. ಆದ್ರೆ ಗಾಂಧೀಜಿ ಅವರ ಹೆಸರು ನೋಡಿ ನಾನು ಹೇಳ್ತಾ ಇರೋಂಥದ್ದು, ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ತುಂಬಾ ಅದ್ಭುತವಾಗಿ ಮಾತಾಡ್ತಿದ್ದಾರೆ. ನಾನು ಹೇಳ್ತಾ ಇರೋಂಥದ್ದು, ನೀವು ಗಾಂಧೀಜಿಯನ್ನ ಗಾಂಧೀಜಿ ರೀತಿಯೇ ತೋರಿಸಿ ಸರ್, ಅರ್ಥ ಮಾಡ್ಕೊಳ್ಳಿ, ಬೇಸಿಕ್ ನಾಲೆಜ್. ಗಾಂಧೀಜಿಯನ್ನ ಗಾಂಧೀಜಿ ರೀತಿಯಲ್ಲೇ ತೋರಿಸಿ, ಅವಮಾನ ಮಾಡಿ ತೋರಿಸಬೇಡಿ. ಹೌದು, ಗಾಂಧೀಜಿ ಅವರು ಬಂದ್ರು, ಕನ್ಸಲ್ ಬಂದ್ರು, ಏನೋ ಹೇಳಿದ್ರು, ಗಾಂಧೀಜಿ ಅವರು ನಿಂತ್ಕೊಂಡು ಕೈ ಕಟ್ಕೊಂಡಿದ್ದಾರೆ, ಅವ್ರ ಫೋಟೋ ಹಿಡ್ಕೊಂಡು ಸ್ಟ್ರೈಕ್ ಮಾಡಿದಾರೆ, ಮಾಡಿ. ಗಾಂಧೀಜಿ ಅವ್ರ ಕೈಲಿ ದೊಣ್ಣೆ ಕೊಟ್ಬಿಟ್ಟು ಎತ್ತಿಸ್ಬಿಟ್ಟು ನೀವು ಯಾರೋ 3 ಜನಕ್ಕೆ ಒಡ್ಸಕ್ ಹೋಗ್ತಿದ್ರಿ, ಯಾರ್ಯಾರೇ ಆಗಿರ್ಲಿ ಒಡ್ಸಕ್ ಹೋಗ್ಬಿಟ್ಟಿದ್ರಿ. ಅದನ್ನ ಆಯ್ತು, ಅದನ್ನ ನೀವು ಕೊಟ್ಬಿಟ್ಟು ಕರ್ನಾಟಕ, ನೀವು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಿಂದ ಪಬ್ಲಿಕೇಶನ್ ಕೊಟ್ಟಿದ್ರಿ ಅಂತ ಹೇಳಿ ರಾಜ್ಯದಲ್ಲಿ ನೀವು ಕುಂತ್ಕೊಳಕ್ ಆಗುತ್ತಾ? ಒಂದು ಕಡೆ ನೀವು ಗಾಂಧೀಜಿ ಹೆಸರನ್ನೇ, ಕೇಂದ್ರದಲ್ಲಿ ಗಾಂಧೀಜಿ ಹೆಸರನ್ನೇ ಎತ್ತಿದ್ರಿ, ಯಾಕೆ ತೆಗಿಬೇಕಾಗಿದೆ? ಅವಶ್ಯಕತೆ ಏನಿದೆ? ಕಾರಣ ಏನು? ರೀಸನ್ ಏನು? ಸಿಂಪಲ್ ಆಗಿದೆಯಾ ರೀಸನ್? ಓಕೆ, ಅರ್ಥ ಮಾಡ್ಕೋಣ. ವಿದ್ಯಾವಂತರು ಇದೀವಿ 4-5 ಜನ, ಆಯ್ತು. ಗಾಂಧೀಜಿ ಅವರ ಹೆಸರು ತೆಗೆದು ನಿಮ್ಗೆ ವಾಸ್ತು ಬರ್ತಾ ಇಲ್ವಾ ಗಾಂಧೀಜಿ ಹೆಸರಲ್ಲಿ? ಅಥವಾ ನಿಮ್ಗೇನು ಏನು ಅದೇ ನ್ಯೂಮರಿಕಲ್ ಏನು ಮಾಡ್ತಾರೆ ಬರ್ತಾ ಇಲ್ವಾ? ರಾಮ ಅವ್ರು ಬಂದ್ರೆ ಕರೆಕ್ಟ್ ಆಗ್ಬಿಡುತ್ತಾ? ಅಥವಾ ನಿಮ್ಗೆ 40 ಈಸಿಯಾಗಿ ಉಂಟೋಗ್ಬಿಡುತ್ತಾ? ವಾಟ್ ಇಸ್ ದ ರೀಸನ್? ಇದೊಂದು ಡೈವರ್ಸ್. ಯಾಕೆ ನಾನು ಇನ್ನೊಂದು ಹೇಳಿ ಮುಗಿಸ್ಬಿಡ್ತೀನಿ. ಗಾಂಧೀಜಿ ಅವರನ್ನ ಗ್ರಾಮ ಪಂಚಾಯತಿ ಈ ರೀತಿಯಲ್ಲಿ ನಾವು ಯಾಕೆ ಇಟ್ಕೊಡ್ತೀವಿ ಅಂದ್ರೆ, ಹಳ್ಳಿಯಲ್ಲೂ ಕೂಡ ಗಾಂಧೀಜಿ ಅವರ ಹೆಸರು ಫಾದರ್ ಆಫ್ ನೇಷನ್ ಅಂತ ಮಕ್ಕಳಿಗೂ ಕೂಡ ಹೇಳ್ಕೊಡ್ತೀವಿ. ಗ್ರಾಮ ಸ್ವರಾಜ್ ಅಂತ ಆಗ್ಲೇ ಗಾಂಧೀಜಿ ಅವರು ಅದು ಮಾತಾಡಿದ್ದಾರೆ, ವಕೀಲರು ಸರ್ ಅವರು ಅದನ್ನ ನಮ್ಗೆ ತಿಳಿಸ್ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಗ್ರಾಮದಲ್ಲಿ ಅವ್ರನ್ನ ಆ ಸಂಸ್ಕಾರ ಸಂಸ್ಕೃತಿಯನ್ನ ಹಾಳಾಗಿ ಇಟ್ಕೊಳ್ಳೋಕೋಸ್ಕರ ಗಾಂಧೀಜಿ ಅಂತ ಅನ್ಕೊಂಡಿದೀವಿ. ನೀವು ಅದನ್ನ ಯಾಕೆ ತಿರ್ಚಕ್ ಹೋಗ್ತಿದ್ದೀರಿ? ಇದು ಅಂದ್ರೆ ಗಾಂಧೀಜಿ ಹೆಸರನ್ನ ಚೇಂಜ್ ಮಾಡಿದ್ ನೀವು ಯಾಕೆ ಅಂತ ಹೇಳಿದ್ರೆ 40% ರಾಜ್ಯಗಳ ಮೇಲೆ ಹೊರೆ ಬೀಳುತ್ತೆ ಅನ್ನೋ ಚರ್ಚೆ ಆಗೋದಕ್ಕಿಂತ ಅದು ಜಾಸ್ತಿ ಚರ್ಚೆ ಆಗಲಿ. ನಮ್ಮ ರಾಜ್ಯದ ಕಡೆಯಿಂದ ನೀವು ರೂಲಿಂಗ್ ಅಲ್ಲಾದರೂ ಇರಿ, ಆಪೋಸಿಷನ್ ಆದರೂ ಇರಿ. ಇದು ಸಪೋಸ್ BJP ಗೌರ್ಮೆಂಟೇ ಇತ್ತು ನಮ್ಮ ಸ್ಟೇಟಲ್ಲಿ, ಬೊಮ್ಮಾಯಿ ಅವ್ರ ಸರ್ಕಾರನೇ ಕಂಟಿನ್ಯೂ ಆಗಿಬಿಟ್ಟಿತ್ತು ಅಂತ ಅನ್ಕೊಳ್ಳಿ. ಅವಾಗ ರಾಜ್ಯಕ್ಕೆ ಒಂದು 3,000 ಕೋಟಿ ಎಕ್ಸ್ಟ್ರಾ ಹೊರೆ ಬಿದ್ದಿದ್ದಿದ್ರೆ ಓಕೆ ಆಯ್ತಾ ನಿಮಗೆ? ಶಬಾಷ್ ಮೋದಿ ಅವರೇ, ಇದ್ದು ನಮಗೆ ಬೇಕಾಗಿದ್ದು. ನಮ್ಮ ಸ್ಟೇಟಿಂದ 4,000 ಕೋಟಿ ನಾವು ಜಾಸ್ತಿ ಕೊಡಕ್ಕೆ ರೆಡಿ ಇದ್ದೀವಿ. ಈ ಮಾತು ಬರ್ತಿತ್ತಾ ಯದುಕುಮಾರ್ ಕಡೆಯಿಂದ, ಬೊಮ್ಮಾಯಿ ಅವ್ರ ಕಡೆಯಿಂದ? ಖಂಡಿತವಾಗ್ಲೂ ಬರ್ತಿತ್ತು. ಯದುಕುಮಾರ್ ಕಡೆಯಿಂದ ಖಂಡಿತವಾಗ್ಲೂ ಬರ್ತಿತ್ತು. ಬೊಮ್ಮಾಯಿ ಕಡೆಯಿಂದ ಗೊತ್ತಿಲ್ಲ ನಿಮಗೆ? ಮುಖ್ಯಮಂತ್ರಿಯಾಗಿ ಅವರು ಒಪ್ಕೊಂತ ಇದ್ರು, ನೀವು ನನ್ನ ಕೇಳಿದ್ರೆ ನಾನು ಒಪ್ಕೊಂತ ಇದ್ದೀನಿ. ಅದಕ್ಕಿಂತ ಮುಂಚೆ ತುಂಬಾ ಇಂಪಾರ್ಟೆಂಟ್ ಇವಾಗ ಒಂದು ಅವ್ರು ಹೇಳಿದ್ರು, ಅದಕ್ಕೆ ನಾನು ಉತ್ತರ ಕೊಡ್ಬೇಕಾಗತ್ತೆ ಸರ್. 2014 ಆದ್ಮೇಲೆ ಗುಜರಾತಿ ಮೈಂಡ್ ಸೆಟ್ ಅಂತ ಹೇಳಿದ್ರು. ಗುಜರಾತಿ ಮೈಂಡ್ ಸೆಟ್ ಅಂತ ಹೇಳಿದ್ರು ಸರ್. ಐ ಆಮ್ ರಿಪೀಟಿಂಗ್, ಗುಜರಾತಿ ಮೈಂಡ್ ಸೆಟ್ ಅಂತ ಹೇಳಿದ್ರು. ಇಷ್ಟೊತ್ತವರೆಗೂ ಅವ್ರು ಬೆಳಗ್ಗೆ ಅವಾಗಿಂದ ನಿಮ್ಗೆ ಹೇಳ್ತಾ ಇರ್ಬೇಕಾದಾಗ ಇಷ್ಟು ಲಾ ವೈಲೇಟ್ ಆಯ್ತು, ಇಷ್ಟು ಲಾ ಇದಾಯ್ತು ಅಂತ. ಅದೇ ಫಾದರ್ ಆಫ್ ದಿ ನೇಷನ್ ಇಸ್ ಆಲ್ಸೋ ಗುಜರಾತಿ. ಹೇಗೆ ಹೇಳ್ತಾರೆ ಸರ್ ಇವಾಗದಲ್ಲಿ? ಗುಜರಾತಿ ಮೈಂಡ್ ಸೆಟ್ ಇಂದ ಹೇಗೆ ಹೇಳ್ತಾರೆ ಸರ್? ಇದು ವೈಲೇಷನ್ ಅಲ್ವಾ? ಪೋರ್ಬಂದರ್ ಹುಟ್ಟಿದವರು ವೈಲೇಷನ್ ಅಲ್ವಾ ಅದಲ್ಲಿ? ದೆನ್ ಹೂ ಇಸ್ ಇವಾಗ ಯಾರು ಅವ್ರನ್ನ ಇದ್ ಮಾಡ್ತಾ ಇರೋಂಥದ್ದು, ನಿಂದನೆ ಮಾಡ್ತಾ ಇರೋಂಥದ್ದು? ಗುಜರಾತಿ ಮೈಂಡ್ ಸೆಟ್ ಯಾರು ಸರ್ ನಿಂದನೆ ಮಾಡ್ತಾ ಇರೋಂಥದ್ದು? ಯು ಶುಡ್ ಅಬ್ಜೆಕ್ಟ್ ಸರ್. ಐ ರಿಕ್ವೆಸ್ಟ್ ಯು ಶುಡ್ ಅಬ್ಜೆಕ್ಟ್ ಅಂಡ್ ಯು ಶುಡ್ ಆಸ್ಕ್ ಹಿಮ್ ವಾಟ್ ಇಸ್ ಗುಜರಾತಿ ಮೈಂಡ್ ಸೆಟ್. ದೇಶವನ್ನು ನಾನ್ ವೈಲೆನ್ಸ್ ಮುಖಾಂತರ ಸ್ವತಂತ್ರಕ್ಕೆ ಇದ್ ಮಾಡಿದಂತದ್ದು ಅದು ಗುಜರಾತಿ ಮೈಂಡ್ ಸೆಟ್. ದೇಶವನ್ನು 565ರಿಂದ ವಿಂಗಡವಾಗಿರುವಂತ ದೇಶವನ್ನ ಏಕೀಕೃತ ಮಾಡಿದಂತ ಸರ್ದಾರ್ ವಲ್ಲಭಭಾಯ್ ಪಟೇಲ್
ಇಸ್ ಆಲ್ಸೋ ಗುಜರಾತಿ. ಇವತ್ತು ಪ್ರೈಮ್ ಮಿನಿಸ್ಟರ್ ಆಗಿರುವಂತವರು ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇರೋರು 18 ದಿನಗಳ ದೇಶ ಮಾತ್ರ ದೇಶ ಮೊದಲು ಅಂತ ಕೆಲಸ ಮಾಡ್ತಾ ಇರೋ ಇಸ್ ಆಲ್ಸೋ ಗುಜರಾತಿ. ಹೋಮ್ ಮಿನಿಸ್ಟರ್ ಯಾರು ಆರ್ಟಿಕಲ್ 370 ರದ್ದು ಮಾಡಿದ್ರು ಈಸ್ ಆಲ್ಸೋ ಗುಜರಾತಿ. ಗಾಂಧೀಜಿ ಕೈ ದಂಡ ಕೊಟ್ಟಿದ್ದು ಗುಜರಾತಿನೇ. ಈಗ ಗಾಂಧೀಜಿ ಕೈ ಲಾಠಿ ಚಾರ್ಜ್ ಮಾಡ್ತಿರೋದು ಗುಜರಾತಿನೇ. ಪ್ರಶ್ನೆ ಈಗ ಇದು ಗಾಂಧೀಜಿ ಅವ್ರ ಕೈ ಲಾಠಿ ಚಾರ್ಜ್ ಮಾಡಿಸ್ತಿರೋದು ಯಾರೀಗ? ಇಲ್ಲ ನಿಮಿಷ ಇಲ್ಲಿ ನಿಮಿಷ ಗಾಂಧೀಜಿ ಅವ್ರ ಕೈಲಿ ಲಾಠಿ ಕೊಟ್ಟುಬಿಟ್ಟು ಈಗ ಈ ತರ ಲಾಠಿ ಚಾರ್ಜ್ ಮಾಡಿಸ್ತಿರೋದು ಗುಜರಾತಿನ, ಕರ್ನಾಟಕದವರ, ಸೆಂಟ್ರಲ್ ಗೌರ್ಮೆಂಟ್ ಅವರ, ಯಾರು ವಿಜಯೇಂದ್ರ ಅವರ, ಅಶೋಕ್ ಅವರ, ಯಾರ್ದಿದು ಈ ಪ್ಲಾನ್? ಯಾರು ಈ ಮಾಸ್ಟರ್ ಪ್ಲಾನ್? ಯಾರು ಜನರಿಗೆ ಯಾವ ಮಾತು ಹೇಳ್ತಿದ್ರು ನಾನು ಅವಾಗಲೇ ಹೇಳಿದೆ. ಜಾಣರಿಗೆ ಕೆಲವು ಸತಿ ಮಾತಿನ ಪೆಟ್ಟಾಗುತ್ತೆ, ದಡ್ಡರಿಗೆ ಅರ್ಥ ಆಗೋದೇ ಇಲ್ಲ. ಅಲ್ಲೇನು ಹಲ್ಲೆ ಮಾಡ್ತಾ ಇಲ್ಲ ಅಂತೆಲ್ಲ ತಿಳ್ಕೊಳ್ರಿ. ನಾವು ಗುಜರಾತಿಯನ್ನ ಇಲ್ಲಿ ಕೇಳಿಸ್ಕೊಂಬಿಡಿ. ಗುಜರಾತಲ್ಲೂ ಕೂಡ ಗಾಂಧೀಜಿಯನ್ನು ನಂಬಿಕೊಂಡಿರುವ ಅವರಿಂದ ಒಂಥರ ಕಂಟಿನ್ಯೂಟಿ ಆದಂತಹ ಕಾಂಗ್ರೆಸ್ ಪಕ್ಷದವರು ಗುಜರಾತಿನಲ್ಲೂ ಇದ್ದಾರೆ. ಮೋದಿ ಬಿಜೆಪಿ ಅವರು ಕೂಡ ಗುಜರಾತ್ ಅಲ್ಲೇ ಇದ್ದಾರೆ. ಇದು ಈಗ ಗಾಂಧೀಜಿ ಅವರು ಗುಜರಾತ್ ಅವರು ಅಂದ ತಕ್ಷಣ ಮೋದಿ ಅವರು ಮೋದಿ ಅವರು ಕಾಂಗ್ರೆಸ್ ಅವರು ಆಗಲ್ಲ. ಕಾಂಗ್ರೆಸ್ ಅವರು ಆಗಲ್ಲ ನಿಜ ಅಲ್ವಾ? ಪಾರ್ಟಿ ಬೇರೆ ಬೇರೆನೆ, ಸಿದ್ಧಾಂತ ಬೇರೆ ಬೇರೆನೆ. ಗುಜರಾತಿ ಮೈಂಡ್ ಸೆಟ್ ಅಂತ ನೀವು ಯಾವ ತರ 18 ವರ್ಷ ಕರ್ನಾಟಕದಲ್ಲೇ ಹೈಕೋರ್ಟ್ ಅಲ್ಲಿ ಚಪ್ಪಲಿ ಸೋದ ನನ್ನ ಸ್ಟೇಟ್ಮೆಂಟ್ ರಿವೈಂಡ್ ಮಾಡಿ ತಗೊಂಡು ನೋಡಿ. ಗುಜರಾತಿಯ ವ್ಯಾಪಾರಿಯ ಮೈಂಡ್ ಸೆಟ್ ಅಂತ ಇಲ್ಲ ಅಂದ್ರೆ ನೀವೇನ್ ಹೇಳ್ತಿರೋ ಅದನ್ನ ರೆಡಿ ಇರ್ತೀನಿ. ರಿವೈಂಡ್ ಮಾಡಿ. ಓಕೆ, ರಾಜಕೀಯ ಮೈಂಡ್ ಸೆಟ್ ಬೇರೆ, ವ್ಯಾಪಾರಿಯ ಮೈಂಡ್ ಸೆಟ್ ಬೇರೆ. ಗುಜರಾತಿಯ ಮೈಂಡ್ ಸೆಟ್, ವ್ಯಾಪಾರದ ಮೈಂಡ್ ಸೆಟ್ ಅಂತ ಗೂಗಲ್ ಮಾಡಿ ನೋಡಿದ್ರೆ ಇಂಡಿಯಾಸ್ ಫಸ್ಟ್ ಬ್ರ್ಯಾಂಡ್ ಅಂತ ಬರುತ್ತೆ ಸ್ವಾಮಿ. ಆ ಮೈಂಡ್ ಸೆಟ್ ಇವತ್ತಿನ ನೋಡ್ಬಿಡಿ. ನಾವು 4ನೇ ಕ್ಲಾಸ್ ಓದಿಲ್ಲ, LLB ಓದಿ 18 ವರ್ಷ ಸಬ್ಸ್ಟಾನ್ಷಿಯಲ್ ಆಗಿ ನಮ್ಗೆ ಕಾನೂನು ಗೊತ್ತಿದೆ. ಅದನ್ನ ಇಟ್ಕೊಂಡು ಸೇರಿಸ್ಕೊಂಡು ಮಾತಾಡಿದ್ರೆ ನನ್ನ ಮೇಲೆ ಯಾವ ಕಾನೂನು ವೈಲೇಟ್ ಆಗುತ್ತೋ ಅದನ್ನ ಕೇಸ್ ಹಾಕ್ರೆ ಅನುಭವಿಸಕ್ಕೆ ನಾನು ರೆಡಿ ಇದ್ದೀನಿ. ಆದ್ರೆ ಈ ಕಾನೂನು ಮಾಡಿದಿರಲ್ಲ, ಇಡೀ ಪ್ರಪಂಚ ನೋಡಿದಿರ ದೇಶದ ಕಡೆ ಇಷ್ಟು ಸೂಕ್ಷ್ಮವಾಗಿ ಗುಜರಾತಿಯವರ ಬಗ್ಗೆ ಹಿಂಗ್ ಹೇಳ್ಬಿಟ್ರು ಅಂತ ಹೇಳೋರಿಗೆ ಇದಿರ್ಲಿಲ್ವಾ ತಲೆ? ಅಂದ್ರೆ ಇದ್ರ ಪರ್ಪಸ್ ಆಗಿ ಮಾಡಿದಿರಾ, ಇಂಟೆನ್ಷನ್ ಆಗಿ ಮಾಡಿದಿರಾ, ಮೋತಿ ಬಿಟ್ಕೊಂಡು ಗಾಂಧೀಜಿಗೆ ಅವಮಾನ ಮಾಡಿದಿರಾ ಅಂತ ಹೇಳಿ ಇವ್ರು ಇದನ್ನೊಂದು ಸ್ಟೇಟ್ಮೆಂಟ್ ಅಲ್ಲಿ ನನಗೆ ಪ್ರೂವ್ ಆಯ್ತು ಅಲ್ವಾ? ಕಂಟಿನ್ಯೂ ಮಾಡಿ. ಫೈನ್. ನಾನು ಮಹಾಂತೇಶ್ ಶೆಟ್ಟಿ ಅವ್ರು ಕೇಳ್ಬಿಡ್ತೀನಿ. ಮಹಾಂತೇಶ್ ಶೆಟ್ಟಿ ಅವರೇ, ಈ ವಿಚಾರದಲ್ಲಿ ಮಹಾಂತೇಶ್ ಶೆಟ್ಟಿ ಸಂಪರ್ಕದಲ್ಲಿ ಇಲ್ಲ, ನಾನು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಒಂದು ಬ್ರೇಕ್ ಆದ್ಮೇಲೆ ಬಿಗ್ ಫೈಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದು ಈಗ ರೈಟ್ ಟು ವರ್ಕ್ ಅನ್ನೋದು ನಾವು ಮನ್ರೇಗಾ ಅಡಿಯಲ್ಲಿ ನೋಡಿದಾಗ ಒಂದು ಕರ್ತವ್ಯದ ಹಕ್ಕು, ಕೆಲಸದ ಹಕ್ಕನ್ನು ಆ ಯೋಜನೆ ಜನಗಳಿಗೆ ಕೊಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನೋ ಅದನ್ನು ಕ್ರಿಟಿಸೈಸ್ ಮಾಡಬೇಕು ಅನ್ನೋ ಧಾವಂತದಲ್ಲಿ ಎರಡೂ ಪಕ್ಷಗಳವರು ವ್ಯಕ್ತಿಯೊಬ್ಬನ ಹಕ್ಕುಗಳನ್ನು ಕಸಿತಾ ಇದ್ದೀರಾ. ಈಗ 100 ದಿನ ಇದ್ದಿದ್ದು 125 ದಿನ ಮಾಡಿದ್ದೀರಪ್ಪ. BBG ರಾಮ್ಜಿಗೂ ಅಥವಾ ಮನ್ರೇಗಾ ಇರ್ತಕ್ಕಂಥ ಡಿಫ್ರೆನ್ಸು. ಮನ್ರೇಗಾದಲ್ಲಿ 100 ದಿನ ಕೆಲಸ ದಿನಗಳಿದ್ದದ್ದು. BBG ರಾಮ್ಜಿ 125 ದಿನ ಕೆಲಸ ಅಶ್ಯೂರೆನ್ಸ್ ಇವ್ರು ಮಾಡಿರೋದು, ಕೇಂದ್ರ ಸರ್ಕಾರದವರು ಮಾಡಿರೋದು. ಫಂಡಿಂಗ್ ರೇಷಿಯೋ 90:10 ಸೆಂಟರ್ ಮತ್ತು ಸ್ಟೇಟ್ ಅಂತ, ಇನ್ನೊಂದು ಕಡೆ 60:40 ಇದು ಸೆಂಟರ್ ಮತ್ತು ಸ್ಟೇಟು. ಈಗ 90 ರೂಪಾಯಿನ ಕೇಂದ್ರ ಹಾಕಿದ್ರೆ 10 ರೂಪಾಯಿನ ರಾಜ್ಯ ಹಾಕ್ತಾ ಇತ್ತು. ಯಾವುದರಲ್ಲಿ? ಮನ್ರೇಗಾ ಯೋಜನೆಯಲ್ಲಿ. ಇಲ್ಲೇನಾಗಿದೆ ಹೊಸ ಯೋಜನೆಯಲ್ಲಿ 100 ದಿನ ಇದ್ದದ್ದು 125 ದಿನ ಮಾಡಿದ ತಕ್ಷಣ ಖುಷಿ ಎಲ್ರಿಗೂ. ವಾವ್, 100 ದಿನ ಇದ್ದಿದ್ದು ಕೂಲಿ ದಿನಗಳನ್ನು 125 ದಿನ ಮಾಡಿಬಿಟ್ರು, ಅದ್ಭುತಪ್ಪ ಅಂತ. ದುಡ್ಡು ಯಾರು ಕೊಡ್ತಾರೆ? ಕೂಲಿ ಯಾರು ಕೊಡ್ತಾರೆ ಅಂತ ನೋಡಿದ್ರೆ ನೀವು 40 ರೂಪಾಯಿ ಕೊಟ್ಬಿಡಿ, ಕೇಂದ್ರ ನಾನು 60 ರೂಪಾಯಿ ಕೊಟ್ಬಿಡ್ತೀನಿ ಅಂತ ಈ ಕಥೆಯನ್ನು ಕೆಳಗಡೆ ಬರೆದಿದ್ದಾರೆ ಇವರು. ಇದೊಂದಾಯಿತು. ಇನ್ನೊಂದು ಕಡೆ ಮಾಡೆಲ್ಲು ಡಿಮ್ಯಾಂಡ್ ಡ್ರಿವನ್ ಇತ್ತು. ಡಿಮ್ಯಾಂಡ್, ಬೇಡಿಕೆ ಆಧಾರಿತ ಕೆಲಸಗಳಿತ್ತು ಮನ್ರೇಗಾದಲ್ಲಿ. ಆದರೆ ಇಲ್ಲಿ ಸಪ್ಲೈ ಡ್ರಿವನ್, ಪ್ರಾಜೆಕ್ಟ್ ಬೇಸ್ಡ್. ಇದು ಪ್ರಾಜೆಕ್ಟ್ ಇತ್ತಾ, ಸಪ್ಲೈ ಬೇಕಿತ್ತಾ, ಅದಕ್ಕೆ ನಿಮ್ಮ ಕೆಲಸ ಮಾಡಿ, ಇಲ್ಲಾಂದರೆ ಸುಮ್ಮನೆ ಇರಿ ಅಂತ. ಡಿಮ್ಯಾಂಡ್ ಡ್ರಿವನ್ ಬೇರೆ, ಸಪ್ಲೈ ಡ್ರಿವನ್ ಬೇರೆ. ಈಗಿರ್ತಕ್ಕಂಥ ಯೋಜನೆಯಲ್ಲಿ ಸಪ್ಲೈ ಡ್ರಿವನ್ ಇದೆ. ಇದು ಟೆಕ್ನಾಲಜಿ ಬೇಸಿಕ್ ಮಸ್ಟರ್ ರೋಲ್ಸ್ ಇತ್ತು. ಇದರಲ್ಲಿ ಏನಾಗಿದೆ, ಆಯ್ತಪ್ಪ ಯಾರೋ ಒಂದು ಕಾರ್ಡ್ ಮಾಡಿಸ್ಕೊಂಡವನೇ, ಬಾಯಪ್ಪ ನೀನು ಕೆಲಸ ಮಾಡ್ಕೊಂಡು ಹೋಗಪ್ಪ, ಕೂಲಿ ಎಣಿಸ್ಕೊಳ್ಳಪ್ಪ ಅಂತ ಒಂದಿತ್ತು ಯಾವುದರಲ್ಲಿ? ಮನ್ರೇಗಾದಲ್ಲಿ. ಈ ಯೋಜನೆಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ AI, GPS, ಬಯೋಮೆಟ್ರಿಕ್ಸ್ ಬರುತ್ತೆ. ನಿನ್ನ ಕೆಲಸ ಮಾಡಿದ್ಯಾ ಇಲ್ವಾ, ನಿನ್ನ ಹೆಸರಲ್ಲಿ ಏನೋ ದುಡ್ಡು ಹೊಡಿತಾ ಇದ್ದಾನಾ ಇಲ್ವಾ, ನೀನು ಎಲ್ಲೋ ಇದ್ದುಕೊಂಡು ನಿನ್ನ ಮೇಲೆ ಒಂದು GPS ಕಂಡಿಟ್ಟಿರ್ತಾರೆ, ನೀನು ಇಲ್ಲಿ ಕೆಲಸ ಮಾಡಿದ್ಯಾ ಇಲ್ವಾ, ಎಲ್ಲೋ ನೀನು ಕತೆ ಹೇಳ್ಕೊಂಡು ನೀನು ದುಡ್ಡು ತೊಗೊಳ್ತಾ ಇದೆಯಾ ಅಂತ ಹೇಳಿ. ಇನ್ನೊಂದು ಡಿಸಿಷನ್ ಮೇಕರ್ ಯಾರು? ಗ್ರಾಮ ಸಭಾಸು, ಯಾವ ಗ್ರಾಮ ಪಂಚಾಯತ್ಗಳಿದ್ವಲ್ಲ ಅವರು ನಿರ್ಧಾರ ತೆಗೆದುಕೊಳ್ಳುವಂಥ ಹಕ್ಕು ಅವರುಗಳಿಗೆ ಇತ್ತು. ಯಾವುದರಲ್ಲಿ? ಮನ್ರೇಗಾದಲ್ಲಿ. ಮತ್ತು ಪಂಚಾಯತ್ಗಳಿಗೆ ಇತ್ತಿದ್ರಲ್ಲಿ. ಇಲ್ಲೇನಾಗಿದೆ, ಸೆಂಟ್ರಲ್ ಗವರ್ಮೆಂಟ್ ಆ್ಯಂಡ್ ಕಾಂಟ್ರಾಕ್ಟರ್ಸ್ ಇಲ್ಲಿ ಎಲ್ಲವನ್ನು ಡ್ರೈವ್ ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟರ್ ಕೈಗೆ ಹಳ್ಳಿಗಳು ಕೊಡ್ತಾ ಇದ್ದೀವಿ ಅಂತ ಡೈರೆಕ್ಟಾಗಿ ಹೇಳ್ಬೋದಾಗಿತ್ತಲ್ಲ. ಇದು ಗುತ್ತಿಗೆದಾರರು ಕೊಟ್ಬಿಡ್ತೀವಿ ನಾವು ಅಂತ ಡೈರೆಕ್ಟಾಗಿ ಹೇಳೋ ಬದಲು ಸುತ್ತಿ ಬಳಸಿ ಗಾಂಧೀಜಿ 60-40 100 ದಿನ ಇದ್ದು ಕೂಲಿ ದಿನಗಳನ್ನು 125 ಮಾಡಿಬಿಟ್ರೆ ನೀವು ಯಾರು ಬೇಕಾದ್ರೂ ಮಾಡ್ತಾರೆ. ಇದು ಕೂಲಿನ ಇದು ಕೊಡ್ತಾರೆ ಅಂದರೆ ನಾನು ಹೇಳ್ತೀನಿ 125 ದಿನ ಯಾಕಪ್ಪ, 150 ದಿನ ಮಾಡು, ಸ್ಟೇಟ್ ಗೌರ್ಮೆಂಟ್ ಕೊಡಲಿ 260 ರೂಪಾಯಿ ಅಂತ ನಾನು ಹೇಳ್ಬೋದಲ್ಲ. ಹೆಚ್ಚುಗಾರಿಕೆ ಏನು ಬಂತು ಇದರಲ್ಲಿ ಅಂತ.
ಹೆಚ್ಚುಗಾರಿಕೆ ಏನ್ ಬಂತು ಅಂದ್ರೆ ಸರ್, ಮೊದಲನೇದು ಯೋಜನೆಗಳಲ್ಲಿ ಯಾವ್ದು ಕೆಲಸಗಳು ಮಾಡ್ತಾ ಇದ್ರು, ಕೆಲಸಗಳು ನಡೀತಾ ಇತ್ತು, Okay. ಆದ್ರೆ ಕೆಲಸಗಳು ಯಾವ್ದು ಅಸೆಟ್ ಕ್ರಿಯೇಷನ್ ಅನ್ನೋದು ಯಾವ್ದೂ ಆಗ್ತಾ ಇರಲಿಲ್ಲ, ಯಾವುದೇ ಗ್ರಾಮದಲ್ಲಿ ಆಗ್ತಾ ಇರಲಿಲ್ಲ. ಈ ಕಡೆಯಿಂದ ಮಣ್ಣು ಆ ಕಡೆ ಹಾಕ್ಬೋದು, ಆ ಕಡೆಯಿಂದ ಮಣ್ಣು ಈ ಕಡೆ ಹಾಕ್ಬೋದು. ಮ್ಯಾನ್ಯುವಲ್ಲಿ ಎಲ್ಲಿ ಮಾಡ್ಬೇಕಾಗಿತ್ತು ಅಲ್ಲಿ ಮೆಷಿನ್ ಡ್ರಿವನ್ ಮಾಡುವಂತ ಸಾವಿರಾರು ಪ್ರಕರಣಗಳು ಕಣ್ಮುಂದೆ ಇದೆ ಒಂದು. ಆಮೇಲೆ ನಕಲಿ ಜಾಬ್ ಕಾರ್ಡ್ಸ್ಗಳು ಇದ್ದಿದ್ದಂಥದ್ದು ಇದೆ, ಅದು ಇರುವಂತದ್ದು ಇದೆ. ಆಮೇಲೆ ನಿಜವಾಗ್ಲೂ ಅದು ಯಾರು ವರ್ತ್ ಅಂದ್ರೆ ಆ ಒಂದು ಏರಿಯಾದಲ್ಲಿ ವರ್ತ್ ಆಗಿರೋ, ತಾವ್ ಹೇಳಿದ್ರಿ ಗ್ರಾಮ ಸಭೆನಲ್ಲಿ ಇವತ್ತಿನ ಅಡ್ವರ್ಟೈಸ್ಮೆಂಟ್ ತಾವು ನೋಡಿದ್ರು ಕೂಡ ಆ ಗ್ರಾಮ ಸಭೆ ಗ್ರಾಮ ಪಂಚಾಯತ್ ಏನು ತೀರ್ಮಾನ ಕೊಳ್ಳುತ್ತೋ ಅದು ಅಲ್ಲೇನೆ ಆಗೋದೇ ಹೊರತು ಇನ್ನೆಲ್ಲೂ ಆಗುವಂತದ್ದಲ್ಲ. ಮತ್ತೆ ತಾವು ಇನ್ನೊಂದು ಹೇಳ್ತಾ ಇರುವಂತದ್ದು ಅಸೆಟ್ ಕ್ರಿಯೇಷನ್ಸ್ ಅಂದಾಗ ಆ ಗ್ರಾಮಗಳಿಗೆ ನಾವು ಅದಕ್ಕೆ ಮೊದಲನೇ ನೇಮ್ ಕೊಡ್ತಾ ಇದ್ದು ವಿಕಸಿತ ಭಾರತ ಅಂತ. ಅಂದ್ರೆ ಆ ಗ್ರಾಮಗಳು ವಿಕಸಿತ ಆಗ್ಬೇಕಾಗತ್ತೆ, ಬರೀ ಹೆಸರುಗಳಂತ ಮಾತ್ರಲ್ಲ, ಆ ಗ್ರಾಮದಲ್ಲಿ ಏನ್ ನೀಡ್ ಇದೆಯೇ ಅದಕ್ಕೆ ನೀಡ್ ಪ್ರಕಾರ ನಾವು ಕೆಲಸ ಮಾಡಿದ್ರೆ ಅದು ಆ ಗ್ರಾಮಕ್ಕೆ ಅಸೆಟ್ ಕ್ರಿಯೇಷನ್ಸ್ ಆಗುವಂತದ್ದು. ಅದು ಇದು ನೀವು ಈಗ ಒಂದು ಯೋಜನೆ XYZ ಯೋಜನೆ ಇರತಕ್ಕಂಥ ಲೋಪದೋಷಗಳನ್ನು ಪತ್ತೆ ಹಚ್ಚಿ, ಸ್ಟೇಟ್ ಗೌರ್ಮೆಂಟು ಪತ್ತೆ ಹಚ್ಕೊಳ್ಳಿ. ದುಡ್ಡು ತಿಂತಿದ್ದಾನ, ನಕಲಿ ಜಾಬ್ ಕಾರ್ಡ್ ಕ್ರಿಯೇಟ್ ಆಗಿದೆಯಾ, ಕೆಲಸ ಮಾಡದೆ ಬಿಲ್ ಮಾಡ್ಕೊಳ್ತಾ ಇದ್ದಾರಾ, ಸರ್ವ ಸ್ವತಂತ್ರರು. ಕೇಂದ್ರ ಆಗಲಿ ದುಡ್ಡಿದೆ, ಕೇಂದ್ರ 90 ರೂಪಾಯಿ ಕೊಟ್ಟಾಗ್ಲೂ ರಾಜ್ಯ 10 ರೂಪಾಯಿ ಕೊಟ್ಟಾಗ್ಲೂ ಅಧಿಕಾರಗಳಿದೆ ಅವರಿಗೆ, ತಪ್ಪಾದ ಕೇಳ್ಬೋದು, ಯಾರೋ ತಿಂತಿದ್ರೆ ಆಗುತ್ತೆ. ಸೊ ಈ ಅರ್ಥದಲ್ಲಿ ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನು, ಗ್ರಾಮಸಭಾ ಅಧಿಕಾರವನ್ನು ನಕಲಿಯಲ್ಲಿ ಏನು ನಡೀತಿದೆ ಅಂತ ಹೇಳಿ ನೀವು ಕಿತ್ಕೊಳ್ಳೋಕ್ಕಾಗಲ್ಲ. ಕರೆಕ್ಷನ್ಸ್ ಮಾಡಿ. ಸೆಂಟ್ರಲ್ ಗೌರ್ಮೆಂಟು ಮತ್ತು ಕಾಂಟ್ರಾಕ್ಟರ್ಸ್ಗೆ ಎಲ್ಲ ನೀವು ಕೊಟ್ಟುಬಿಟ್ರೆ ಒಂದು ಪ್ರೈವೇಟ್ ಕಾಮಗಾರಿ, ಸೇತುವೆ ಮಾಡಪ್ಪ, ನಿಂಗೆ ಹೇಳಿದ್ದೀನಿ, ಇಷ್ಟು ದುಡ್ಡು ತಗೋ, ಬಿಲ್ ಪಾಸ್ ಮಾಡ್ಕೊಡ್ತೀನಿ, ಮುಗೀತು. ಗ್ರಾಮ ಪಂಚಾಯತಿ ಏನ್ ಮಾಡ್ಬೇಕು, ಗ್ರಾಮ ಸಭೆ ಏನ್ ಮಾಡ್ಬೇಕು, ಅದರಲ್ಲಿ ಅವ್ರ ಹಕ್ಕೆ ಇರಲ್ವಲ್ಲ ಅದರಲ್ಲಿ. ಇಲ್ಲ ಸರ್, ಇದನ್ನೇ ಅಪಪ್ರಚಾರ ಅಂತ ಕರೆಯುವಂಥದ್ದು. ಇವತ್ತು ನೀವು ಅಡ್ವರ್ಟೈಸ್ಮೆಂಟ್ಸ್ ನೋಡಿದ್ರು ಆ ಒಂದು ನೀವೇನ್ ಹೇಳ್ತಾ ಇದ್ದೀರಾ, ಆ ಒಂದು ಡಿಸಿಷನ್ಸ್ ತಗೊಳ್ಳುವಂಥದ್ದು ಗ್ರಾಮ ಸಭೆಗೆ ಇರುವಂತದ್ದೇ ಹೊರತು ಬೇರೆ ಇನ್ಯಾರಿಗೂ ಅದಲ್ಲ. ಆಮೇಲೆ ತಾವು ಅದು 40% ಅದೇ ಹೇಳ್ಬೇಕಾದಾಗ ನಾವು ಈ ಪರ್ಸೆಂಟೇಜ್ಗಳು ಏನೇನು ಅವಾಗಲೇ ಟ್ಯಾಕ್ಸ್ ಟೆರರಿಸಮ್ ಅಂತ ಒಂದು ಹೇಳಿದ್ರಿ ಸರ್, ಎಕನಾಮಿಕ್ ಟೆರರಿಸಮ್, ಪ್ರಾಪರ್ಟಿ ಟ್ಯಾಕ್ಸ್ 600% ಆಗಿದಂತದ್ದು, ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂ, ವಿದ್ಯುತ್ ದರ, ಹಾಸ್ಪಿಟಲ್ ಸರ್ವಿಸ್ ಚಾರ್ಜಸ್, ವಿದ್ಯುತ್ ಹಾಲಿನ ದರ, ನೀರಿನ ದರ, ಇದೆಲ್ಲ ಯಾವ್ದು ಸರ್ ಕಳೆದ 2.25 ವರ್ಷದಿಂದ ಇದ್ಯಾವ ಟೆರರಿಸಮ್ ಸರ್? ಇದೆಲ್ಲ ಮಾಡಿದಾಗ್ಲೂ ನಾವಿಲ್ಲಿ ಯಾರು ಕೂತ್ಕೊಂಡು ಚಪ್ಪಾಳೆ ಹೊಡೆದಿಲ್ಲ ಅದಕ್ಕೆ. ಇದು ಅಲ್ಲ, ಇದೆಲ್ಲ ಮಾಡಿದಾಗ್ಲೂ ನೀವೇ ಡಿಬೇಟಿಗೆ ಬಂದಿದ್ದೀರಿ, ಯಾಕೆ ಅಂತ ಕೇಳಿದಂತದ್ದು. ಇಲ್ಲಿ ಒಂದು ಮಾತು ಹೇಳಿದ್ದೆ, ಆಫ್ಟರ್ 10 years ಬಿಜೆಪಿ ಅವರು ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ. ನೆನಪಿರ್ಬೇಕು ನಿಮ್ಗೆ, ಡಿಬೇಟ್ ಮರಿಬಾರ್ದು ನೀವು. 10 ವರ್ಷ ಆದ್ಮೇಲೆ ನಿಮಗೆ ಬೆಲೆ ಏರಿಕೆ ಬಗ್ಗೆ ಮಾತಾಡಬೇಕು ಅಂತ ನಿಮ್ಮ ಪಾರ್ಟಿಯವ್ರಿಗೆ ಅನಿಸಿದೆ ಅಂತ ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಕರೆಕ್ಟ್ ಸರ್. ಆಮೇಲೆ ವೆಸ್ಟ್ ಬೆಂಗಾಲ್ ಎಕ್ಸಾಂಪಲ್ ಕೊಟ್ಟಾಗ 22 ಇಂದ 24 ವರೆಗೂ ಸ್ಟಾಟಿಸ್ಟಿಕ್ಸ್ ತಗೊಂಡಾಗ ಯಾವ್ದು ಕೆಲಸ ಆಗ್ದಿರಾ, ಅಂದ್ರೆ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇರುವಂತದ್ದು 22,000 ಕೋಟಿ ಹೋಗಿರುವಂತದ್ದು, ಅಂದ್ರೆ ಡ್ರೈನ್ ಒಂದು ಕೆಲಸ ಆಗದೆ ಇರುವಂತದ್ದು. ಸೊ ಈ ತರ ಲೂಪ್ ಹೋಲ್ಸ್ ನ ನಾವೇನ್ ಕೆಲಸ ಮಾಡ್ತಿದೀವಿ, ಇಟ್ ಶುಡ್ ಬಿ ಅನ್ ಅಸೆಟ್ ಟು ದ ಕೆಲಸ. ಆಮೇಲೆ ಇದೊಂದೇ ಒಂದು ಪಾಯಿಂಟ್, 40% ಏನು ಅಂದ್ರೆ ಇವಾಗ ಇದ್ದಿದ್ದಂತ 100% ಅಲ್ಲಿ ಯಾವಾಗ್ಲೂ ನೀವು ಜಾಬ್ ಕಾರ್ಡ್ಸ್ ಗಳನ್ನ ಪೂರ್ತಿ ತೆಗೆದು ನೋಡ್ರಿ, ಅದು 50 ರಿಂದ 60% ಮಾತ್ರ ಕೆಲಸದ ಆಗ್ತಾ ಇದೆ ಹೊರತು ಯಾವತ್ತು 100% ಕಂಪ್ಲೀಟ್ ಆಗ್ದಿಲ್ಲ. ಆದ್ರೆ ಇಲ್ಲಿ ಪ್ರತಿ ಒಂದು ನಿಮಿಷ, AI ಆಗ್ಲಿ, GPS ಆಗ್ಲಿ, ಬಯೋಮೆಟ್ರಿಕ್ಸ್ ಆಗ್ಲಿ, ನೀವು ಮಾಡಿರೋದಕ್ಕೆ ಸ್ವಾಗತ. ಇದು ನಮ್ಮ ತಕರಾರಿಲ್ಲ. ನಾನು AI ಮಾಡ್ತಾ ಇದ್ದೀನಿ, GPS ಮಾಡ್ತಾ ಇದ್ದೀನಿ, ಬಯೋಮೆಟ್ರಿಕ್ ಮಾಡ್ತಾ ಇದ್ದೀನಿ, ನನ್ನ ಕೈಗೆ ಅಧಿಕಾರ ಕೊಟ್ಬಿಡೋದು, ಸೆಂಟ್ರಲ್ ಗೌರ್ಮೆಂಟ್ ಮಾತಾಡ್ಬಿಡೋದು, ಕಾಂಟ್ರಾಕ್ಟರ್ ಕೈಗೆ ಅಧಿಕಾರನೇ ಕೊಟ್ಬಿಡೋದಾದ್ರೆ ಅಧಿಕಾರ ಕಿತ್ಕೊಳ್ಳೋಕೆ ಇದನ್ನೆಲ್ಲ ಹುಡುಕಿದ್ದೀರಿ ಅಂತ ಆಗಲ್ವಾ? ಸರಿ, 3 ಟೈರ್ ಗವರ್ಮೆಂಟ್ ಸಿಸ್ಟಮ್ಸ್ ನಾವು ಪ್ರತಿಪಾದನೆ ಮಾಡುವಂತವ್ರು ಈ ಹಕ್ಕು ಕಿತ್ಕೊಂಡು ಏನ್ ಮಾಡ್ತೀರಾ ಸರ್? ಅದಲ್ಲಿ ದಿಸ್ ಇಸ್ ಅ ಮೇನ್ ಫಂಡಮೆಂಟಲ್ ಇದಲ್ಲಿ ಫಂಡಮೆಂಟಲ್ ಇದು. ಅದನ್ನ ಅದು ಯಾವುದೇ ರೀತಿ ನಾ ಹೇಳ್ತಾ ಇರೋದು ಏನು ಅಂತಂದ್ರೆ, ರಾಜ್ಯಗಳಿಗೂ ಕೂಡ ಸರ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇರುತ್ತೆ, ಟೋಟಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಮತ್ತೆ ಸೆಂಟ್ರಲ್ ಏಡೆಡ್ ಸ್ಕೀಮ್ಸ್ ಇರುತ್ತೆ. ರಾಜ್ಯ ಸರ್ಕಾರಕ್ಕೂ ಒಂದು ದಾಯಿತ್ವ ಇರುತ್ತಲ್ಲ ಸರ್, ಮ್ಯಾಚಿಂಗ್ ಗ್ರಾಂಟ್ಸ್ ಕೊಡುವಂತದ್ದಾಗ್ಬೋದು, ಅದು ಏನ್ ಕೆಲಸ ನಡೀತಿದೆ ತಾನು ಇದ್ ಮಾಡುವಂತದ್ದಾಗ್ಬೋದು. ಅದು ಯಾರಿಗ್ ಮಾಡ್ತಾ ಇದ್ದಾರೆ? ನೀ ಯಾರಿಗೂ ಹೊರಗ್ ಮಾಡ್ತಾ ಇಲ್ಲ, ನಿನ್ನ ರಾಜ್ಯಕ್ಕೆ, ನಿನ್ನ ಜನಕ್ಕೆ, ನಿನ್ನ ಗ್ರಾಮಕ್ಕೆ. 40% ಸ್ಟೇಟ್ ಕೊಡ್ತಾ ಇದೆಯಲ್ಲ, ಹೆಸರಿಡಬೇಕಾದ್ರೆ ನೀವು ನಾಮಕರಣ ಮಾಡಬೇಕಾದ್ರೆ ಯೋಜನೆಗೆ ಸಿದ್ದರಾಮಯ್ಯ ಅವ್ರನ್ನ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿ ಕರೆದು ಈ ತರ ಹೆಸರಿಡ್ತಾ ಇದ್ದೀವಿ, ನಿಮ್ಗೆ ಓಕೆನಪ್ಪ, ನಿಮ್ಮ ಹತ್ರ 40 ರೂಪಾಯಿ ತಗೋತಾ ಇದ್ದೀನಿ ಅಂತ ಕೇಳಿದ್ರೆ ಯಾರಾದ್ರೂ ನೀವು? 40 ರೂಪಾಯಿ ರಾಜ್ಯ ತಾನೇ ಕೇಳಬೇಕಾದ ರಾಜ್ಯಗಳನ್ನ. ನನ್ನ BJP ಸ್ಟೇಟ್ ಗೌರ್ಮೆಂಟ್ ಇದ್ರು ಇದೇ ಮಾತೆ, ಮಧ್ಯಪ್ರದೇಶದವ್ರನ್ನೋ ಮಹಾರಾಷ್ಟ್ರದವ್ರನ್ನೋ ನೀವು ಇನ್ಯಾವುದೋ ರಾಜ್ಯದವ್ರನ್ನೋ ಕರೆದು ನಾಮಕರಣ ಚೇಂಜ್ ಮಾಡ್ತಾ ಇದ್ದೀನಪ್ಪ, ಗಾಂಧೀಜಿ ಹೆಸರಾಕೋ ಇಷ್ಟ ಆಗ್ತಾ ಇಲ್ಲ, PBG ರಾಮ್ಜಿ ಅಂತ ಇಡ್ತಾ ಇದ್ದೀನಿ ಅಂತ 40 ರೂಪಾಯಿ ಕೊಡ್ತಿರ್ತಕ್ಕಂಥ ರಾಜ್ಯವನ್ನು ಕೇಳಬೇಕಾಗಿತ್ತು. ನೀವು ಕೇಳಿ ಮಾಡಿದಿರಾ ಇದನ್ನ? ಈಗ ನಾನು ಅವಾಗ ಒಂದು ಪಟ್ಟಿ ಕೊಟ್ಟಿದ್ನಲ್ಲ ಸರ್, ಅದನ್ನ ಹೆಚ್ಚಿಗೆ ಮಾಡಬೇಕಾದಾಗ ಯಾರ ರಾಜ್ಯ ಸರ್ಕಾರದ ಸ್ಟೇಕ್ ಹೋಲ್ಡರ್ಸ್ ಆಗ್ಬೋದು, ಮೆಟ್ರೋದಾಗ್ಬೋದು, ಎಸ್ಕಾಮ್ಸ್ ಆಗ್ಬೋದು, ಬೆಸ್ಕಾಮ್ ಆಗ್ಬೋದು, ಇದೆಲ್ಲ ಯಾರು ಕೇಳಿದ್ರು ಸರ್? ಅದಲ್ಲಿ ಯಾರು ಕೇಳಲಿಲ್ಲ. ಅದಕ್ಕಿಂತ ಇನ್ನೊಂದಾಗಿ ಮೊನ್ನೆ ಗ್ಯಾಸ್ ಜಾಸ್ತಿ ಮಾಡಬೇಕಾದ್ರೆ ಸ್ಟೇಕ್ ಹೋಲ್ಡರ್ಸ್ ಕೇಳ್ಬಿಟ್ಟು ಮಾಡಿದ್ರಾ ನೀವು? ಪೆಟ್ರೋಲ್ ಮಾಡಬೇಕಾದಾಗೂ ಮಾಡಿಲ್ಲ ನೀವು, ಡೀಸೆಲ್ ಮಾಡಬೇಕಾದಾಗೂ ಮಾಡಿಲ್ಲ, ನೋಟ್ ಬ್ಯಾನ್ ಮಾಡಬೇಕಾದ್ರೆ ಸ್ಟೇಟ್ ಕೇಳಿ ಮಾಡಿದ್ರಾ ನೀವು? ದೇಶದಲ್ಲಿ ಅಕ್ರಮ ಹಣ ನುಸುಳಿದೆ,
ನಕಲಿ ಹಣ ನುಸುಳಿದೆ, ಖೋಟಾ ನೋಟು ನುಸುಳಿದೆ, ಭಯೋತ್ಪಾದಕ ನೆರವಾಗ್ತಿದೆ ಅಂತ ಹೇಳಿ ಖೋಟಾ ನೋಟು, ತೆರಿಗೆ ಕಟ್ಟದಂಥ ಕಪ್ಪು ಹಣ ನಿಯಂತ್ರಣ ಮಾಡ್ತೀನಿ ಅಂತ ಹೇಳಿ IT, ಅದೇ ರೀತಿಯಲ್ಲಿ ED, CBIನ ಸ್ಟ್ರಾಂಗ್ ಮಾಡಬೇಕಾಗಿದ್ದಂಥ ನೀವು ಓವರ್ ಆಲ್ ನೋಟ್ ಬ್ಯಾನ್ ಅಂತ ಮಾಡಿಬಿಟ್ರಿ. ಇದು ಹಾಗೇನೆ ಇಲ್ಲಿ ಅಕ್ರಮ ನಡೀತಿದೆ ಅಂತ ಹೇಳಿ ಅಧಿಕಾರ ನೀವು ಕಿತ್ಕೊಳ್ಬೇಕು ಅಂತ ಮಾಡಿರೋ ಒಂದು ಅಸ್ತ್ರ ಅಲ್ವಾ ಇದು? ಎಂತದ್ದು ಇಲ್ಲ ಸರ್. ಅದೇ ಇನ್ನೊಂದು ರೀಸೆಂಟ್ ಎಕ್ಸಾಂಪಲ್ಸ್. IT ಸಿಬ್ಬಂದಿ ಜಾಸ್ತಿ ಮಾಡಿ ರೈಡ್ ಮಾಡಿಸ್ಬೇಕಾಗಿತ್ತು ನೀವು. ಇಲ್ಲಿ ಕದ್ದೊಂದು ಒಂದೇ, ಕದ್ದಿದೆ ಇದ್ದೊಂದು ಒಂದೇ, ಕಪ್ಪಣ ಇಟ್ಕೊಂಡು ಒಂದು ಒಂದೇ, ಬಿಳಿ ಹಣ ಇಟ್ಕೊಂಡಿದ್ದೊಂದು ಒಂದೇ, ಕೂಲಿ ಮಾಡೋದೊಂದು ಒಂದೇ, ಎಲ್ರಿಗೂ ನೋಟ್ ಬ್ಯಾನ್ ಪನಿಷ್ಮೆಂಟ್ ಕೊಟ್ಬಿಟ್ರಿ ನೀವು. ಕೆರೆಗೆ 2 ಹಾವು ನುಗ್ಗಿದ್ದಿದ್ರೆ ಹಾವು ಹಿಡಿಬೇಕಾಗಿತ್ತು ನೀವು. ಕೆರೆ ನೀರೆಲ್ಲ ಆಚೆ ಹಾಕಿ ಇದ್ ಮೀನ್ ಸಾಯಿಸಬಾರ್ದಾಗಿತ್ತು ನೀವು. ಕೆರೆ ದೇಶ ಬಿಟ್ಟು ಹೋದವ್ರನ್ನೆಲ್ಲ ಮತ್ತೆ ತಗೊಬರುವಂತದ್ದು ಕೆಲಸನೂ ಒಬ್ಬರು ತಂದಿಲ್ಲ ಬಿಡಿ ನೀವು. ಹೇಳ್ದಾಗೆಲ್ಲ ವಿಚಾರಣೆ ಕಟ್ಟಬೇಕಾಗಿತ್ತು, ಅದನ್ನು ಕಕ್ಸಿದೀವಿ. ಅವ್ರ ಭಯ ಇದರಿಂದ ಮಾಡಿದ್ದೀವಿ ಸರ್. ಇನ್ನೊಂದು ಎಕನಾಮಿಕ್ ರಿಪೋರ್ಟ್ ಹೇಳುತ್ತೆ, ಈ ದೇಶದಲ್ಲಿ ಒಂದು 28 ಶ್ರೀಮಂತರಿದ್ದಾರಂತೆ. ಈಗ ಹಾಲಿ 28 ಶ್ರೀಮಂತರಿದ್ದಾರೆ. ಅಪ್ಪಿ ತಪ್ಪಿನೂ ದೇಶದ ಭಾರತೀಯರು ಒಂದು ಬೇಡ್ಕೊಂಬಿಡಿ, ಆ 28 ಜನ ಶ್ರೀಮಂತರು ಮಾತ್ರ ಯಾವುದೇ ಕಾರಣಕ್ಕೂ ದೇಶ ಬಿಟ್ಟು ಹೋಗದೆ ಇರಲಿ. ಅಕಸ್ಮಾತ್ ಅವ್ರು ಬಿಟ್ಟು ಹೋಗ್ಬಿಟ್ರೆ ದೇಶದ ಮೋರ್ ದನ್ 50% ಹಣ ಅವ್ರ ಜೊತೆನೆ ಹೊಟ್ಟೋಗ್ಬಿಡುತ್ತೆ. ಅಷ್ಟು ಅಪಾಯಕರ ಸ್ಥಿತಿಲಿದೆ ಅಂತ ಹೇಳ್ತಾರೆ. ಇದಕ್ಕೇನು ಮಾಡೋಣ ನಾವೀಗ? ಮಾಂತೇಶ್ ಅವ್ರ ಒಂದು ಪ್ರಶ್ನೆ ಇದೆ. ಈಗ ಇಲ್ಲಿ ನಕಲಿ ಜಾಬ್ ಕಾರ್ಡ್ ಆಗ್ತಾ ಇತ್ತು, ಸುಳ್ಳ ಮಾಂತೇಶ್ ಶೆಟ್ಟಿ ಅವರೇ? ಸುಳ್ಳೇನಲ್ಲ ಅದು. ಮೋಸ ನಡೆದಿರೋದು ನಿಜ, ಲೂಟಿ ಆಗಿರೋದು ನಿಜ, ಯಾರ ದುಡ್ಡು ಯಾರೋ ತಿಂದಿರೋದು ನಿಜ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಕಡೆಯಿಂದ ಇಂತಿಂಥ ಕ್ರಮ ತಗೋತಾ ಇದ್ದೀನಿ ನಾನು ಅಂತ ಏನಾದರೂ ಮಾಡಿದ್ರ ನೀವು? ಕೇಂದ್ರಕ್ಕೊಂದು ವರದಿ ಕೊಟ್ಟಿದ್ರ ನೀವು? ಇಂಥ ಕ್ರಮಗಳಾಗ್ತಾ ಇದೆ, ಈ ತರ ಮೋಸ ಮಾಡೋರು ಇದ್ದಾರೆ ಅಂತ ಹೇಳಿ? ಈಗಿಂದ ಆಗಿರೋದಲ್ಲ, ಹಲವಾರು ವರ್ಷಗಳಿಂದ ಹಲವಾರು ಹಂಗಾರೆ ಆಗ್ತಾ ಇರಲಿ ಅಂತ, ಹಂಗಾರೆ ಆಗ್ತಾ ಇರಲಿ ಅಂತ. ಮಾಂತೇಶ್ ಅವರೇ, ನಮ್ಮ ತಾತನ ಕಾಲದಲ್ಲೂ ನಮ್ಮ ಕಳ್ತನ ಆಗ್ತಾ ಇತ್ತು, ನಮ್ಮ ಅಪ್ಪನ ಕಾಲದಲ್ಲೂ ಕಳ್ತನ ಆಗ್ತಾ ಇದೆ, ನಮ್ಮ ಮನೆ ನನ್ನ ಕಾಲದಲ್ಲೂ ಆಗ್ತಾ ಇದೆ. ಚಲ್ತಾ ಹೈ ಬಿಟ್ಬಿಡ್ತೀರಾ ನೀವು ಮನೆ ಕಳ್ತನ ನೀವು? ಹಂಗಾದ್ರೆ ನೋಡಿ ಸರ್, ಅಕ್ರಮವನ್ನ ನೀವು ನಿಲ್ಸಕ್ಕಾಗಲ್ಲ, ನಾವು ನಿಲ್ಸಕ್ಕಾಗಲ್ಲ, ವಾದ ಮಾಡಕ್ಕೆ ಆಗಲ್ಲ ಬಿಡಿ. ನಾನು ಅದಕ್ಕೆ ಅವ್ರನ್ನು ಕೇಳಿದೆ, ನೀವು ಕಳ್ತನ ತಡಿತೀನಿ ಅಂತ ಹೇಳ್ಬಿಟ್ಟು, ಈಗ ಕಳ್ತನ ಹಾಲು ಕದೀತಾ ಇದ್ದಾರೆ ಅಂತ ಹೇಳಿ ಹಾಲು ಕಳ್ಳನ ಹಿಡೀರಿ ನೀವು, ಹಸುನ ಹೊಡ್ಕೊಂಡು ಹೋಗ್ಬಿಡ್ತೀನಿ ನೀವು ಹೇಳಂಗಿಲ್ಲ, ನಿಜ ಅಲ್ವಾ? ಕೇಂದ್ರ ಮಾಡ್ತಿರೋದು ಆ ಕೆಲಸನ. ಇದರಲ್ಲಿ ಹಾಲು ಕಳ್ತನ ಆಗಿದೆ, ಮೊಸರು ಕಳ್ತನ ಆಗಿದೆ, ಬೆಣ್ಣೆ ಕಳ್ತನ ಆಗಿದೆ ಅಂದ್ರೆ ಕಳ್ಳನ ಹಿಡಿರಪ್ಪ ಅಂತ ನಾವು ಹೇಳಿದ್ರೆ ಹೌದು, ನಾನು GPS ಇಟ್ಬಿಡ್ತೀನಿ, CCTV ಇಟ್ಬಿಡ್ತೀನಿ ಅಂತ ಹೇಳಿದ್ರು ಓಕೆ. ಹಸುನು ನಾನು ಹೊಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ರೆ ಕೇಂದ್ರದವರು ಅಲ್ಲೇ ಆಗಿರೋ ಸರ್. ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಬಿಜೆಪಿ ಅವರು ಒಂದು ಮಾಡೆಸ್ ಆಪರಂಡಿ ಇದೆ. ಏನೇ ವಿಚಾರ ಅವ್ರು ಹೈಜಾಕ್ ಮಾಡ್ಕೋಬೇಕು, ಎತ್ಕೊಳ್ಬೇಕು ಅಂತ ಹೇಳಿದ್ರೆ ಅವರೊಂದು ಏನೋ ಒಂದು ನಿರ್ಧಾರ ಮಾಡಬೇಕು ಅಂದ್ರೆ ಮೊದಲು ಒಂದು ವಿಷಯವನ್ನ ಗಾಳಿ ತೇಲ್ಬಿಡ್ತಾರೆ. ಸಪೋಸ್ ಒಂದು ನೋಟ್ ಬ್ಯಾನ್ ನೋಡಿ, ನೋಟ್ ಬ್ಯಾನ್ ಇಂದ ಬಹಳ ಅಪಾಯ ದೇಶಕ್ಕೆ. ನಮ್ಮ ದೇಶದಲ್ಲಿ ಅನೇಕ ನೋಟ್ ಬ್ಯಾನ್ ಇರೋದ್ರಿಂದಾನೇ ಏನಕ್ಕೂ ಹಣಕ್ಕೆ ವ್ಯಾಲ್ಯೂ ಇಲ್ಲ, ನಾನು ಕಂಡುಹಿಡಿತೀನಿ ಅಂದಾಗ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ? ಈ ಕಪ್ಪು ಹಣ, ಕಳ್ಳ ಹಣ, ಖೋಟಾ ನೋಟು, IT ಸ್ಟ್ರಾಂಗ್ ಮಾಡಿಬಿಡ್ತಾರೆ ಇವರು, ಯಾರು ತೆರಿಗೆ ಕಟ್ತಾರೆ, ವಸೂಲಿ ಮಾಡ್ತಾರೆ, ನಾವು ಅಂದ್ಕೊಂಡಿದ್ವಿ. ಆಲ್ ಆಫ್ ಸಡನ್ ನೋಟ್ ಬ್ಯಾನ್ ಅಂತ ಆಗ್ಬಿಡ್ತಲ್ಲ, ಜನಕ್ಕೊಂದು ಜಸ್ಟಿಫಿಕೇಶನ್ ಇರುತ್ತೆ, ನನಗೊಂದು 50 ದಿನ ಕೊಟ್ಬಿಡಿ, ಜೀವಂತ ಸುಟ್ಟಾಕ್ಬಿಡಿ ನನ್ನನ್ನು, ಇದೊಂಚೂರು ನನಗೊಂದು ಮನವಿ ಮಾಡ್ಕೊಳ್ಳಿ ಅಂದಾಗ. ಇಲ್ಲೂ ಅಷ್ಟೇ, VBG ರಾಮ್ಜಿ ಅಂತ ಆದರೂ ಇಟ್ಕೊಳ್ಳಿ. ಇದಕ್ಕೆ ನಿಮ್ಮ ಪೊಲಿಟಿಕಲ್ ಸಿದ್ಧಾಂತಗಳು ಗಾಂಧೀಜಿ ವಿಚಾರದಲ್ಲಿ ಇಲ್ಲಿ ಬೇಕಾಗಿರ್ಲಿವೇನೋ. ನೀವು ರಾಹುಲ್ ಗಾಂಧಿ ತೆಗಿತೀರಾ, ಯೋಜನೆಗೆ ಏನಾದ್ರು ಇಟ್ಟುಬಿಟ್ಟಿದ್ರೆ ಅಕಸ್ಮಾತು, ರಾಜೀವ್ ಗಾಂಧಿ ತೆಗಿತೀರಾ, ತಗೊಳ್ಳಿ, ಪೊಲಿಟಿಕಲ್ ಅದು. ಇಂದಿರಾ ಗಾಂಧಿ, ನೆಹರು ಬೇಕಾದ್ರೆ ತಗೊಂಬಿಡಿ ನೀವು, ಪೊಲಿಟಿಕಲ್ ಅದು. ಇದ್ರ ಗಾಂಧೀಜಿ ಅನ್ನೋ ವಿಷಯ ಇತ್ತಲ್ಲ, ಅದು ಅವಶ್ಯಕತೆ ಇರಲಿಲ್ವಾ ಅಂತ. ರಾಜಕೀಯದಲ್ಲಿ ಏನಾದರೂ ಮಾತಾಡ್ಕೊಳ್ಳಿ. ಈಗ ನಾಳೆ ಇನ್ಯಾರೋ ಸರ್ಕಾರ ಬಂದ್ಬಿಟ್ಟು ಮೋದಿ ಸ್ಟೇಡಿಯಂ ಹೆಸರಿಗೆ ಮೋದಿ ಬೇಡ ಇನ್ನೇನು ಇಟ್ಕೋಬಹುದೇನೋ, ನಾವು ಕಮೆಂಟ್ ಮಾಡಕ್ಕೆ ಪೊಲಿಟಿಕಲ್ ವಾರ್ ಆಗ್ಬಿಡುತ್ತೆ ಅದು. ಬಟ್ ಗಾಂಧೀಜಿ ನಿಮ್ಗೆ ಏನು ಮಾಡಿದ್ರು ನನ್ನ ಕ್ವಶನ್ ಸರ್. ನಾನು ಹೇಳುವಂಥದ್ದು, ಈ ಭಾವಚಿತ್ರ ಗಾಂಧೀಜಿಯವರು ಬಿಟ್ಟು ಅಶೋಕ್ ಇಟ್ಕೊಂಡಿದ್ರೆ ನಮ್ಗೇನು ಯಡಿಯೂರಪ್ಪನವರು ಹಾಕಿದ್ರು ಬೇಜಾರಿಲ್ಲ, ನಮ್ಗೇನು ಪ್ರಾಬ್ಲಮ್ ಸರ್? ಓಕೆ, ಗಾಂಧೀಜಿ ಇವ್ರ ವಸ್ತು ಅಲ್ಲ, ಇವ್ರ ಸ್ವತ್ತಲ್ಲ, ಕಾಂಗ್ರೆಸ್ ಸ್ವತ್ತಲ್ಲ, ದೇಶದಲ್ಲಿ ಹುಟ್ಟಿರುವಂತ ಎಲ್ಲರೂ ಸ್ವತ್ತು. ಈಸ್ ಎ ಫಾದರ್ ಆಫ್ ನೇಷನ್. ಇದನ್ನ ನೀವು ಬದಲು ಮಾಡಕ್ ಆಗಲ್ಲ. ನೀವು VBG ರಾಮ್ ಅಂತ ಹಿಡ್ಕೊಂತಿದ್ದೀರಿ, ಅದನ್ನ ನೀವು ತೆಗೆಯುವಂತ ಅವಶ್ಯಕತೆನೂ ಇಲ್ಲ. ಅದನ್ನ ನೀವು ತೆಗೆಯಕ್ ಹೋದಾಗ ನೆಕ್ಸ್ಟ್ ಏನಾಗುತ್ತೆ ಅದನ್ನು ಕೂಡ ಸ್ಪಷ್ಟೀಕರಣ ಏನು? ಗ್ರಾಮ ಪಂಚಾಯತ್ಗಳು, ಗ್ರಾಮ ಸಭಾಗಳಿದೆಯಲ್ಲ, ಅದ್ರ ಅಧಿಕಾರನ ಕಿತ್ಕೊಂಡಿಲ್ಲ ಅಂತ ಹೇಳಿ ನಂಬಣವಾ? ಇದು ಜಾಹೀರಾತಲ್ಲೂ ಅದಿದೆ, ಅದ್ರ ಬಗ್ಗೆ ಅಪನಂಬಿಕೆ ಹೇಳ್ತಿದ್ದಾರೆ. ನೀವು ಹೇಳಿದಾಗ ಗಾಳಿಯಲ್ಲಿ ಚೂರು 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 ಕಿತ್ತಿದ್ದಾರೆ. ಕಾಂಟ್ರಾಕ್ಟರ್ ಕೈಯಲ್ಲಿ ಈಸಿಯಾಗಿ ಈ ಗ್ರಾಮವನ್ನ ಉದ್ಧಾರ ಮಾಡ್ತೀವಿ ಅನ್ನೋ ಒಂದು ನಂಬಿಕೆಯ ಮೇಲೆ ಈ ಒಂದು ಪಾಲಿಸಿ ತರ್ತಾ ಇದ್ದಾರೆ. ಈಗ ಮಾಡ್ತಿರುವಂತದ್ದು ಯಾರು? ಅದು ಫೇಕ್ ಇದಾವೆ, ಒಪ್ಕೊಳ್ಳೋಣ, ಫೇಕ್ಗಳಿದಾವೆ, ಅದ್ರ ಮೇಲೆ ಕಂಪ್ಲೇಂಟ್ಗಳಾಗಿದ್ದಾವೆ, ಆನ್ ರೆಕಾರ್ಡ್ಸ್ ಇದಾವೆ. ಆದ್ರೆ ಆ ಜಾಬ್ ಕಾರ್ಡ್ ಮಾಡ್ತಿರೋಂತ ಅದೇ ಗ್ರಾಮದವನು, ಅದೇ ತಾಲೂಕನು ಅವನು ಮಾಡಬಹುದಾಗಿತ್ತು. ಆ ರೀತಿಯಾಗಿ ಒಂದು ಸ್ಟ್ರಾಂಗ್ ಇದೆ. ಕರೆಕ್ಷನ್ ಏನೋ ಸ್ವಾಗತ. ನಾವು ವೆರಿ ವೈಡ್
ರಿಲಯನ್ಸ್ ನಾಳೆ ಬೆಳಗ್ಗೆ ಹಳ್ಳಿಗಳನ್ನ ಉದ್ಧಾರ ಮಾಡೋ ರೀತಿಯಲ್ಲಿ ಕಾನೂನು ತುದಿಗೆ ಇಟ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ಯಾವ ಬೇಕಾದ್ರೂ ಹಿಂಗ್ ಮಚ್ಚ ನೋಡ್ಬಿಡ್ಬೋದು. ಆ ರೀತಿಯಾಗಿ ಮಾಡುವಂತ ಅವಶ್ಯಕತೆ ಇಲ್ಲ. ಗ್ರಾಮವನ್ನ ನೋಡುವಂತವನು ಗ್ರಾಮದವನೇ, ಅವನಿಗೆ ಗೊತ್ತು ಇಲ್ಲಿ ಏನ್ ಬರ್ಬೇಕು, ಇಲ್ಲಿ ನಡೆಯಲ್ಲಿದೆ, ಇಲ್ಲೆಲ್ಲಿದೆ, ಲಕ್ಕುಂಡಿಯಲ್ಲಿ ನೋಡಲ್ಲ ಬಾವಿ ಎಲ್ಲಿ ತಗೊಂಡು. ಈ ಯೋಜನೆಯಲ್ಲಿ ಭ್ರಷ್ಟಾಚಾರವೇ ನಡೆದಿಲ್ಲ ಅಂತ ನೀವು ಹೇಳ್ತೀರಾ ಲೋಹಿತ್? ಖಂಡಿತವಾಗ್ಲೂ ಇಲ್ಲ ಸರ್, ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಓಕೆ, ಖಂಡಿತವಾಗ್ಲೂ ದೊಡ್ಡ ಭ್ರಷ್ಟಾಚಾರ. ಇವರೇ ಹೇಳ್ತಿರಲ್ಲ ಭ್ರಷ್ಟಾಚಾರ ಇಲ್ಲ ನಮ್ದು ಅದಿಲ್ಲ. ಗೊತ್ತಾ ಲೋಹಿತ್, ಈ ಥರ ಒಂದು ಭ್ರಷ್ಟಾಚಾರ ನಡೀತಿದ್ದಾಗ ನಂದು ಸ್ವಲ್ಪ ದುಡ್ಡು ಜಾಸ್ತಿ ಇದೆ ಅಂದಾಗ ನನಗೆ ಗಮನ ಯೋಜನೆ ಮೇಲೆ ಜಾಸ್ತಿ ಹೋಗುತ್ತೆ ಅಂತ ಇರಬಾರ್ದಾ? ಹಂಗೆ ಯೋಚನೆ ಮಾಡಬಾರ್ದ ನಾವು? ದುಡ್ಡು ನಾನು ಹಾಕಿದ್ದೀನಿ ಯಾವುದೋ ಒಂದು ಇದಕ್ಕೆ, ಅಕೌಂಟಬಿಲಿಟಿ. ಯದು ಕುಮಾರ್ 100 ರೂಪಾಯಿ ಅಲ್ಲಿದೆ ಅಂದರೆ ಅಯ್ಯೋ ಎತ್ಕೊಂಡು ಹೋಗ್ಬಿಟ್ಟು ನಂದೇನು ಹೋಗ್ಬೇಕು ಅಂತೀವಿ ನಾವು. ಸಪೋಸು ಲೋಹಿತದೊಂದು 40 ರೂಪಾಯಿ ಇದೆ, ಎದುದೊಂದು 60 ರೂಪಾಯಿ ಇದೆ ಅಂದರೆ ಅಕಸ್ಮಾತ್ ಕಳ್ಳ ಬಂದ ನೀವು ಬಿಡಲ್ಲ, ನಾನು 40 ರೂಪಾಯಿ ಹಾಕ್ತಿದ್ದೀನಿ ಬಾರೋ ಹಿಡಿರೋವನ್ನ ಫಸ್ಟ್ ಅಂತೀವಿ. ಇದಾಗಲ್ವಾ ಈ ಯೋಜನೆ? ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ 60-40 ಬಗ್ಗೆ ತಾವು ಹೇಳ್ತಾ ಇದ್ದೀವಿ. ಹೌದು ಸರ್, ಈಗ ಬರೀ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಕ್ಕಿಂತ ಪ್ರತಿ ರಾಜ್ಯದ ಒಬ್ಬ ಇವಾಗ ಬಿಹಾರನು ಇಲ್ಲಿ ಇರ್ತಾನೆ ಸರ್, ಕರ್ನಾಟಕದಲ್ಲಿ ಇರ್ತಾನೆ, ಅವನು ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ನ ಉಪಯೋಗಿಸ್ಕೊಂತಾ ಇರ್ತಾನೆ, ಅವನು ಕೂಡ ಅಲ್ಲಿ ಏನೋ ಒಂದು ಕಾಂಟ್ರಿಬ್ಯೂಷನ್ ಇದಾವೆ. ಸೊ ಇಲ್ಲಿ ಈ ಪಾಲಿಸಿಯಲ್ಲಿ ತಾವು ಕಾಣಬಹುದಂತದ್ದು ಒಂದು ನಾಮಫಲಕವನ್ನ ಚೇಂಜ್ ಮಾಡಬೇಕಾಗಿರುವಂತದ್ದು, ಗ್ರಾಮವನ್ನ ಏನೋ ಮಾಡಕ್ ಹೋಗ್ತೀನಿ ಅಂತ ಹೇಳಿ ಕಾಂಟ್ರಾಕ್ಟ್ಗಳನ್ನ ಕರ್ಕೊಂಡ್ ಕೂರಿಸ್ತಾ ಇರುವಂತದ್ದು, ಗಾಂಧೀಜಿ ಅವ್ರಿಗೆ ಅವಮಾನ ಮಾಡಬೇಕಾಗಿರುವಂತದ್ದು, ಇಮ್ಮಾರಲ್ ಆಲ್ಸೋ ಇಲ್ಲಿಗಲ್, ಇವೆರಡೂ ಕೂಡ ಅನೈತಿಕ ಮತ್ತೆ ಅಕ್ರಮ, ಇವೆರಡೂ ಕೂಡ ಈ ಪಾಲಿಸಿ ಇದೆ. ಈ ಸೆಂಟ್ರಲ್ ಗೌರ್ಮೆಂಟ್ ಅಂತ ಇದ್ದಿದ್ರು ಇಟ್ಸ್ ಓಕೆ ಆಗಿತ್ತೇನೋ. ಬಟ್ ವಾಟ್ ಎವರ್, ನಾವು ವಿಕೇಂದ್ರೀಕರಣ ತತ್ವವನ್ನು ಮಾತನಾಡಬೇಕಾದ್ರೆ ಒಂದು ನಮ್ಮ ಹಳ್ಳಿ ಮಾನಿಟರ್ ಮಾಡಕ್ಕೆ ನಮಗೆ ಮೋದಿ ಬರಲಿ ಅಂತ ನಾವು ಹೇಳೋದು ತಪ್ಪಾಗುತ್ತದು. ಹಳ್ಳಿ ನೋಡಕ್ಕೂ ನಂಗೆ ಮೋದಿನೇ ಬರಬೇಕು ಅಂತ ಹೇಳೋದು ತಪ್ಪಾಗುತ್ತದು. ಈ ಕಾಂಟ್ರಾಕ್ಟರ್ ಇಲ್ಲಿ ಯಾಕೆ ಬಂತು ಅಂತ ನನ್ನ ಪಾಯಿಂಟ್ ಇಲ್ಲಿ. ಸರ್, ನಾನು ಆಗ್ಲೇ ಹೇಳ್ದಂಗೆ ಈ ಯೋಜನೆಗಳದ್ದು ಏನಿರುತ್ತೆ ಅದು ಗ್ರಾಮ ಸಭೆಯಲ್ಲೇ ನಿರ್ಧಾರ ಆಗುವಂಥದ್ದು, ಮತ್ತೊಮ್ಮೆ ಇದು ಮಾಡ್ತಾ ಇರೋಂಥದ್ದು. ಮತ್ತೆ ಏನ್ ಪೇಮೆಂಟ್ ಡಿಸ್ಟ್ರಿಬ್ಯೂಷನ್ಸ್ ಇತ್ತು ಅರ್ಲಿಯರ್ ಅದಲ್ಲಿ, ಅದು ಯಾವತ್ತೋ ಯಾರೋ ಕೆಲಸ ಮಾಡಿದಂಥದ್ದು, ಪಕ್ಕದವರು ಇನ್ಯಾರೋ ಬಂದಿದಂಥದ್ದು, ಫೋಟೋ ಇಟ್ಕೊಂಡು ಇರ್ತಾ ಇದ್ದಂಥದ್ದು, ಯಾರಿದ್ದಾರೆ ಅಂತಾನು ಗೊತ್ತಾಗ್ತಾ ಇರಲಿಲ್ಲ. ಮತ್ತೆ ಇಲ್ಲೇ ಅಂದ್ರೆ ಅದನ್ನ ಟೆಕ್ನಾಲಜಿ ಡ್ರಿವನ್ ಆಗಿ ಮಾಡಿದಾಗ ಅದು ಉಳಿತಾಯ ಆಗುತ್ತಲ್ಲ ಸರ್. ಮತ್ತೆ ನಾವು ಇನ್ನೊಂದು ಒಳ್ಳೆ ಮಾತು ಹೇಳಿದ್ರೆ, ನಿಮ್ದು ಅಕೌಂಟಬಿಲಿಟಿ ಇತ್ತು ಅಂದ್ರೆ, ನಿಮ್ ಅಕೌಂಟಬಿಲಿಟಿ ನಂದು ದುಡ್ಡು ಇತ್ತು ಅಂತಂದ್ರೆ ಯಾವ್ದು ಸರ್ ಉದ್ಧಾರ ಆಗೋದು? ನಮ್ಮ ಗ್ರಾಮಗಳಲ್ವಾ ಸರ್ ಉದ್ಧಾರ ಆಗುವಂಥದ್ದು? ನೀವ್ ಯಾರ ರಾಜ್ಯಕ್ಕೆ ಮಾಡ್ತಾ ಇದ್ದೀರಾ? ನಿಮ್ಮ ರಾಜ್ಯಕ್ಕೆ ನಿಮ್ಮ ಪ್ರಜೆಗಳಿಗೆ ಮಾಡ್ತಾ ಇರೋಂಥದ್ದು. ಅದಕ್ಕೆ ಯಾಕೆ ಇಷ್ಟೊಂದು ಚುನಾವಣೆ ನಡೆಯೋದ್ಕಿಂತ ಮುಂಚೆ ಹೆಂಗಪ್ಪ ನೀವು ಇಷ್ಟೊಂದೆಲ್ಲ ಗ್ಯಾರಂಟಿಗಳು ಕೊಡ್ತೀರ ಅಂದಾಗ 40% ನೀವು ಎಲ್ಲ ಹೇಳಿದ್ರಲ್ಲ ಸರ್, ದೊಡ್ಡ ದೊಡ್ಡ ಕಥೆಗಳು ಹೇಳಿದ್ರಲ್ಲ ಸರ್. ಇವಾಗ ಯಾಕೆ ಸರ್ ಹೇಳ್ತಾ ಇದ್ದಾರೆ 40% ತಂದು ಇಲ್ಲಿ 40% ಮಾಡ್ಬಿಟ್ರೆ? ಯಾಕೆ ಸರ್ ಹೇಳ್ತಾ ಇದ್ದಾರೆ ಇಲ್ಲಿ 40 ಮಾಡ್ಬಿಟ್ರೆ? ಆಮೇಲೆ ಇಲ್ಲ ಕಾಂಟ್ರಾಕ್ಟ್ ಇದೆ, ಇವರು ಕಾಂಟ್ರಾಕ್ಟರ್ಗಳು ಏನ್ ಮಾಡ್ತಾ ಇದಾರೆ ಅಂತ ತಾವೇನೆ ದೊಡ್ಡದಾಗಿ ಚಿತ್ರಣ ಮಾಡಿದ್ದೀರಾ ಸರ್. ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಅನ್ಬಿಟ್ಟು. ಸೊ ಆ ತರದ್ದು ಯಾವ್ದು ಇಲ್ಲ ಸರ್. Free tier ಏನ್ ಗವರ್ಮೆಂಟ್ಸ್ ಏನಿದೆ, that is there, that is the fundamental right of the country and the people. It will stay. Thank you ಯದು, thank you ಮಹಾಂತೇಶ್ ಶೆಟ್ಟಿ ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಯೋಜನೆಯಲ್ಲಿ ಮಹಾತ್ಮ ಗಾಂಧೀಜಿ ಹೆಸರು ಅದರಲ್ಲಿ ಇಲ್ಲ. VB ಜಿ ರಾಮ್ಜಿ ಅನ್ನೋದು ಅಂತಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಅಂತ ಹೇಳಿ. ಸೊ ಇದೊಂದು ವಿಚಾರದಲ್ಲಿ ಬಂತು. ಅಲ್ಲಿ ರಾಮ ಬಂದ ಅಂದರೆ ಅದು ಅಂದರೆ ಅದರದ್ದು ಅಬ್ರಿವಿಯೇಷನ್ಸ್ ರಾಮ ಅಂತ ಬಂದಿದೆ ಅಂಥೇಳಿ ಇರಲಿ. ಇದರ ಆಚೆಗೂ ಕೂಡ ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯಗಳ ಹಿತಾಸಕ್ತಿಯನ್ನು ಕೂಡ ಕಾಪಾಡುವಂತಾಗಲಿ. ಇದು ಬಿಟ್ಟುಬಿಟ್ಟು